ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಅಡ್ಡಿ ತಳವಾರ್. ಸೊ ವೆಲ್ಕಮ್ ಟು ಕ್ರಿಯೇಟಿವ್ IAS ಅಕಾಡೆಮಿ. ನಾವು ಇವತ್ತು ಜೌಗು ಪ್ರದೇಶಗಳ ಬಗ್ಗೆ ಮಾತಾಡೋಣ. ಜೌಗು ಪ್ರದೇಶದ ಪರಿಸರ ವ್ಯವಸ್ಥೆ ಅಂದ್ರೆ ಇಂಗ್ಲಿಷಲ್ಲಿ ವೆಟ್ಲ್ಯಾಂಡ್ ಎಕೋಸಿಸ್ಟಮ್ ಅಂತ ಕರೀತಾರೆ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ವೆಟ್ಲ್ಯಾಂಡ್ಸ್, ವಿ ಶುಡ್ ನೋ ವಾಟ್ ಆರ್ ದಿ ಕಂಪೋನೆಂಟ್ಸ್ ಆಫ್ ದಿ ಎನ್ವಿರಾನ್ಮೆಂಟ್. ನಾವು ಕ್ಲಾಸಲ್ಲಿ ಎನ್ವಿರಾನ್ಮೆಂಟ್ ಪಾಠ ಮಾಡುವಾಗ ಫಸ್ಟ್ಗೆ ಕಾಂಪೋನೆಂಟ್ಸ್ ಅನ್ನು ಹೇಳಿರ್ತೀವಿ. ಏನೇನಿದೆ ಎನ್ವಿರಾನ್ಮೆಂಟ್ ಅಲ್ಲಿ, ಏನೇನಿದೆ, ಹೆಂಗೆ ಓದಬೇಕು ಅನ್ನೋಂಥದ್ದನ್ನ ಹೇಳ್ಕೊಟ್ಟಿರ್ತೀವಿ. ಫಸ್ಟ್ಗೆ ಎನ್ವಿರಾನ್ಮೆಂಟ್ ಬಗ್ಗೆ ಓದುವಾಗ ಫಸ್ಟ್ಗೆ ನಮಗೆ ಬೇಕಾಗಿರುವಂಥದ್ದು ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀವಿ. ಈಗ ಹೆಂಗೆ ಇದು ಏನು ಅನ್ನೋಂಥದ್ದನ್ನ ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಇದು ಇಲ್ಲಿ ಭೂಮಿ ಇದೆ. ಓಕೆ, ಭೂಮಿ ಮೇಲೆ ಗಿಡ ಇದೆ, ಇಲ್ಲೆಲ್ಲ ಅರಣ್ಯ ಇದೆ. ಓಕೆ, ಇಟ್ ಇಸ್ ದಿ ಫಾರೆಸ್ಟ್ ಅಂಡ್ ಲ್ಯಾಂಡ್. ಸೊ ಇದು ಭೂಗೋಳ. ಭೂಗೋಳ ಇಂಗ್ಲಿಷಲ್ಲಿ ಲಿಥೋಸ್ಫಿಯರ್ ಅಂತ ಕರೀತಾರೆ. ಓಕೆ, ಈ ಕಡೆ ಬಂದಾಗ ನಾವು ನೋಡಿದ್ವಿ ಭೂಮಿ ಮೇಲೆ ಏನೇನಿದೆ, ಮತ್ತೆ ಸಮುದ್ರ ಎಲ್ಲ ಇದೆ ಅಲ್ವಾ, ನೀರೆಲ್ಲ ಇದೆ. ಇದಕ್ಕೆ ನಾವೇನಂತ ಕರಿತೀವಿ? ಜಲಗೋಳ ಅಂತ ಕರಿತೀವಿ. ಜಲಗೋಳ ಇಂಗ್ಲಿಷಲ್ಲಿ ಹೈಡ್ರೋಸ್ಫಿಯರ್. ಓಕೆ, ಹೈಡ್ರೋಸ್ಫಿಯರ್ ಆಯ್ತಾ. ಭೂಮಿ ಆಯ್ತು, ಜಲ ಆಯ್ತು. ಭೂಮಿ ಇದೆ, ಆ ಕಡೆ ಜಲ ಇದೆ. ಇನ್ನೊಂದು ನಮ್ಮ ಕಣ್ಣಿಗೆ ಕಾಣುವಂಥದ್ದು ಮೇಲೆ ಆಕಾಶ. ಹೌದಲ್ಲ? ಆ ಆಕಾಶ ಹೆಂಗಿರುತ್ತೆ ಅಂತ ನೋಡೋಣ. ಮೇಲೆ ಇಲ್ಲೆಲ್ಲ ಕ್ಲೌಡ್ಸ್ ಇರ್ತವೆ. ಓಕೆ, ಇಲ್ಲೆಲ್ಲ ಕ್ಲೌಡ್ಸ್ ಇರ್ತವೆ. ಆಕಾಶ, ಇಲ್ಲೆಲ್ಲ ವಾಯು ಇದೆ, ಗಾಳಿ ಇದೆ. ಹಾಗಾಗಿ ಇದಕ್ಕೆ ನಾವು ವಾಯುಗೋಳ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಸೊ while studying the environment, we should know about the components. ಲಿಥೋಸ್ಫಿಯರ್ ಅಂದ್ರೆ ಏನು, ಹೈಡ್ರೋಸ್ಫಿಯರ್ ಅಂದ್ರೆ ಏನು, ಅಟ್ಮಾಸ್ಫಿಯರ್ ಅಂದ್ರೆ ಏನು ಅಂತ. ಈಗ ನೋಡಿ, ಭೂಮಿ ಮೇಲೆ ಯಾವುದೇ ಒಂದು ಜೀವಿ ಬದುಕಬೇಕು ಅಂದ್ರೆ, ಜೀವಿ ಅನ್ನೋದಕ್ಕಿಂತ ಇವನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ನಾವು ಮನುಷ್ಯರಿದ್ದೀವಿ, ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ. ನಾವೆಲ್ಲ ಬದುಕಬೇಕು ಅಂದ್ರೆ ಗಾಳಿ ಬೇಕೇ ಬೇಕು, ನೀರು ಬೇಕೇ ಬೇಕು, ಭೂಮಿ ಬೇಕೇ ಬೇಕು. ಭೂಮಿಯಿಂದ ಆಹಾರ ಸಿಗುತ್ತೆ, ಏನದು ಪ್ರೊಡಕ್ಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೀರು ಪ್ರೊಡಕ್ಷನ್ ಮಾಡೋದಕ್ಕೆ ಬೇಕೇ ಬೇಕು, ಗಾಳಿ ಉಸಿರಾಡೋದಕ್ಕೆ ಬೇಕೇ ಬೇಕು. ಸೊ ಎಲ್ಲಿ ಈ ಗಾಳಿ, ಈ ನೀರು, ಈ ಭೂಮಿ ಮೂರು ಸಂಧಿಸ್ತಾವಲ್ಲ, ಅದನ್ನ ನಾವು ಕನ್ಸಿಡರ್ ಮಾಡಿಕೊಂಡು ಇಲ್ಲೆಲ್ಲ ಜೀವಿಗಳು ಬರ್ತಾವಲ್ಲ, ಅದಕ್ಕೆ ನಾವು ಜೀವಗೋಳ ಅಂತ ಕರಿತೀವಿ. ಇದಕ್ಕೆ ಇಂಗ್ಲಿಷಲ್ಲಿ ಏನಂತ ಕರೀತಾರೆ? ಬಯೋಸ್ಫಿಯರ್ ಅಂತ ಕರೀತಾರೆ. Apart from this lithosphere, hydrosphere, atmosphere and biosphere, one more thing we have, that is cryosphere. What is that? Cryosphere. ಇದಕ್ಕೆ ಕನ್ನಡದಲ್ಲಿ ಹಿಮಗೋಳ ಅಂತ ಕರೀತಾರೆ. ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ, ಭೂಮಿಯನ್ನು ನೋಡಿದಾಗ ಮೇಲೆ ಮತ್ತು ಕೆಳಗೆ ಆರ್ಟಿಕ್ ಇದಾವಲ್ಲ, ಆ ಘನೀಕೃತ ನೀರು, ಸಾಲಿಡಿಫೈಡ್ ವಾಟರ್ ಎಲ್ಲೆಲ್ಲಿ ಇದೆಯಲ್ಲ, ಅದೆಲ್ಲದನ್ನು ಸೇರ್ಕೊಂಡಾಗ ನಾವು ಕ್ರಯೋಸ್ಫಿಯರ್ ಅಂತ ಕರಿತೀವಿ. ಇದೊಂದನ್ನು ಕೂಡ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಇವಾಗ ವೆಟ್ಲ್ಯಾಂಡ್ ಬಗ್ಗೆ ಓದ್ತಾ ಇದೀವಲ್ಲ ನಾವು. ಇಟ್ ಇಸ್ ಎ ಟ್ರಾನ್ಸಿಷನ್ ಝೋನ್ ಬಿಟ್ವೀನ್ ದ ಲ್ಯಾಂಡ್ ಅಂಡ್ ವಾಟರ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಲ್ಯಾಂಡ್ ಎಕೋಸಿಸ್ಟಮ್ ಇಲ್ಲಿದೆಯಾ, ವಾಟರ್ ಎಕೋಸಿಸ್ಟಮ್ ಇಲ್ಲಿದೆಯಾ, ಈ ಎರಡರ ನಡುವೆ ಬರುವಂತ ಈ ಟ್ರಾನ್ಸಿಷನ್ ಝೋನ್ಗೆ ನಾವು ವೆಟ್ಲ್ಯಾಂಡ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದ್ರೆ ವೆಟ್ಲ್ಯಾಂಡ್ ಎಕೋಸಿಸ್ಟಮ್ ಅಂದ್ರೆ ವೆಟ್ ಪ್ಲಸ್ ಲ್ಯಾಂಡ್. ಅಂದ್ರೆ ವೆಟ್ ಅಂದ್ರೆ ಜೌಗಾಗಿರುವಂಥದ್ದು, ಅಂದ್ರೆ ಯಾವಾಗಲೂ ನೀರಿನಿಂದ ಇರುವಂಥದ್ದು. ಲ್ಯಾಂಡ್ ಅಂದ್ರೆ ಭೂಮಿ. ಸೊ ಯಾವಾಗಲೂ ನೀರಿನಿಂದ ಇರುವಂತ ಒಂದು ಭೂಮಿಗೆ ನಾವು ವೆಟ್ಲ್ಯಾಂಡ್ ಅಂತ ಕರಿತೀವಿ. ಇಟ್ ಇಸ್ ಎ ಟ್ರಾನ್ಸಿಷನ್ ಝೋನ್ ಬಿಟ್ವೀನ್ ವಾಟರ್ ಅಂಡ್ ಲ್ಯಾಂಡ್ ಎಕೋಸಿಸ್ಟಮ್. ಓಕೆ, ಇದು ಬೇಸಿಕ್ಸ್. ಈ ತರ ಬ್ಯಾಕ್ ಗ್ರೌಂಡ್ ಇದಕ್ಕಿದೆ. ಅರ್ಥ ಆಯ್ತಾ? ಮುಂದೆ ಹೋಗೋಣ. ಸೊ ಜೌಗು ಪರಿಸರ ವ್ಯವಸ್ಥೆ ಹಂಗಂದ್ರೆ ಏನು, ವೆಟ್ ಲ್ಯಾಂಡ್ ಅಂದ್ರೆ ಏನು ಅಂತ ನೋಡಿದ್ವಿ.
ಸೊ ನಿಮಗೆ ಗೊತ್ತಿರುತ್ತೆ, ಐ ಎಮ್ ರಾಘವೇಂದ್ರ ಅಡ್ಡಿ ತಳವಾರ್, ಕರೆಂಟ್ಲಿ ವರ್ಕಿಂಗ್ ಆಸ್ ಸೀನಿಯರ್ ರಿಸರ್ಚ್ ಫೆಲೋ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಎನ್ವಿರಾನ್ಮೆಂಟಲ್ ಸೈನ್ಸ್. ಆ್ಯಂಡ್ ಇಲ್ಲಿ ಕ್ರಿಯೇಟಿವಲ್ಲಿ ನಾನು ಪಾಠ ಮಾಡ್ತಾ ಇರ್ತೀನಿ ಎನ್ವಿರಾನ್ಮೆಂಟಿಗೆ. ಮೈ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಮಾಸ್ಟರ್ಸ್ ಇನ್ ಸೈನ್ಸ್ ಇನ್ ಎನ್ವಿರಾನ್ಮೆಂಟಲ್ ಸೈನ್ಸ್, ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, post graduate diploma in rural development, post graduate certificate in agricultural policies, UGC NET in environmental science, KSET in environmental science, JRF in environmental science, and pursuing PhD in environmental science. So most of my education is aligned with environment. Hagagi I think I am capable of teaching environment. Okay, we'll move forward. ಇದು ನನ್ನ ಪುಸ್ತಕ, ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ. ಇವನ್ ನಾನು ಕೂಡ KS ಮುಖ್ಯ ಪರೀಕ್ಷೆಯನ್ನ ಮತ್ತೆ UPSC ಮುಖ್ಯ ಪರೀಕ್ಷೆನ ಕನ್ನಡ ಮಾಧ್ಯಮದಲ್ಲಿ ಬರೆದಿದ್ದೆ. ಹಾಗಾಗಿ ನನಗೆ ಗೊತ್ತಾಯಿತು ಕನ್ನಡ ಮಾಧ್ಯಮದಲ್ಲಿ ಕಂಟೆಂಟ್ ಇದೆ, ಬುಕ್ಸ್ ಇದಾವೆ, ಬಟ್ UPSC ಲೆವೆಲ್ಗೆ, ಮೇನ್ಸ್ ಬರೆಯೋಷ್ಟು ಲೆವೆಲ್ಗೆ ಡಿಟೇಲ್ಡ್ ಅನಲಿಟಿಕಲ್ ಬುಕ್ಸ್ ಇಲ್ಲ ಅಂತ ಗೊತ್ತಾಯಿತು. ಸೊ ಇಂಗ್ಲೀಷ್ ಮೀಡಿಯಂ ಬುಕ್ಸ್ಗೆ ಕಾಂಪೀಟ್ ಮಾಡೋ ಥರ ಕನ್ನಡದಲ್ಲಿ ಕೂಡ ಬುಕ್ ಬರಲಿ ಅನ್ನೋ ಒಂದು ಆಸೆ ಇಟ್ಕೊಂಡು ಈ ಒಂದು ಬುಕ್ಕನ್ನು ಬರೆದಿದ್ದೀವಿ. ಯು ಕ್ಯಾನ್ ಗೋ ಥ್ರೂ ದಿ ಕಂಟೆಂಟ್ ಶುಡ್ ಸ್ಪೀಕ್ rather than the color or anything else. ಸೊ ಕಂಟೆಂಟನ್ನು ನೋಡಿ ಓದಿ ಎಕ್ಸಾಮನ್ನು ಪಾಸ್ ಮಾಡಿ, ಅದೇ ನಮಗೆ ಖುಷಿ, ಅದೇ ನೀವು ನಮಗೆ ಕೊಡುವಂಥ ಉಡುಗೊರೆ. ಓಕೆ, ಮಾರ್ಕೆಟಲ್ಲಿ ಸಿಗುತ್ತೆ ಪರಿಸರ ವಿಜ್ಞಾನ, ರಿಟನ್ ಬೈ ರಾಘವೇಂದ್ರ ಅಡ್ಡಿ ತಳವಾರ್. ಇಟ್ ಇಸ್ ಪಬ್ಲಿಷ್ಡ್ ಬೈ ಕ್ರಿಯೇಟಿವ್ IAS ಅಕಾಡೆಮಿ. ಮುಂದೆ ಹೋಗೋಣ. ಸೊ ಜೌಗು ಪರಿಸರ ವ್ಯವಸ್ಥೆ, ವೆಟ್ಲ್ಯಾಂಡ್ ಎಕೋಸಿಸ್ಟಮ್ ಅಂದರೆ ಏನು ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಸೊ ಜೌಗು ಪ್ರದೇಶಗಳು ಆಳವಾದ ನೀರು ಮತ್ತು ಭೂಮಿಯ ಆವಾಸಸ್ಥಾನಗಳ ನಡುವಿನ ಪಾತ್ರದಲ್ಲಿನ ಮಧ್ಯಂತರ ಪ್ರದೇಶಗಳಾಗಿವೆ. ಹೇಳಿದ್ನಲ್ಲ, ಇಟ್ ಇಸ್ ಎ ಟ್ರಾನ್ಸಿಷನ್ ಝೋನ್. ನೀರು ಮತ್ತು ಭೂಮಿ ಇರುವಂತಹ ಜಾಗದ ನಡುವೆ ಇರುವಂತದ್ದು ವೆಟ್ಲ್ಯಾಂಡ್ ಆಗಿರುತ್ತದೆ. ಇವುಗಳು ಶಾಶ್ವತವಾಗಿರಬಹುದು ಅಥವಾ ತಾತ್ಕಾಲಿಕವಾಗಿ ಕೂಡ ಇರಬಹುದು. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಪೆರಿನಿಯಲ್ ವಾಟರ್ ಸಿಸ್ಟಮ್ ಆರ್ ಪೆರಿನಿಯಲ್ ರಿವರ್ ಸಿಸ್ಟಮ್ ಅಟ್ ದಿ ನಾರ್ಥನ್ ಪಾರ್ಟ್ ಆಫ್ ಇಂಡಿಯಾ, ಇನ್ ದಿ ನಾರ್ಥನ್ ಪಾರ್ಟ್ ಆಫ್ ಇಂಡಿಯಾ. ಸೊ ಅಲ್ಲಿ ಹಿಮಾಲಯ ಪರ್ವತ ಇರೋದ್ರಿಂದ ಹಿಮ ಕರಗಿ ವರ್ಷ ಪೂರ್ತಿ ನದಿಗಳು ಹರಿತಾ ಇರ್ತವೆ. ಬಟ್ ಸೌತರ್ನ್ ಪಾರ್ಟ್ ಆಫ್ ಇಂಡಿಯಾ ಬಂದಾಗ ಇಲ್ಲಿ ಕಾಲೋಚಿತ ನದಿಗಳು, ಅಂದ್ರೆ ಓನ್ಲಿ ಸೀಸನಲ್ ರಿವರ್ಸ್ ಇದಾವೆ, ಓನ್ಲಿ ಮಳೆಗಾಲದಲ್ಲಿ ಹರಿತವೆ, ಬೇಸಿಗೆಯಲ್ಲಿ ಬತ್ತಿ ಹೋಗ್ತವೆ. ಹಾಗಾಗಿ ವೆಟ್ಲ್ಯಾಂಡ್ಗಳು ಕೂಡ ಇವು ಶಾಶ್ವತವಾಗಿ ಇರಬಹುದು ಅಥವಾ ತಾತ್ಕಾಲಿಕವಾಗಿ ಇರಬಹುದು. ಇವುಗಳು ವಿಭಿನ್ನ ಪರಿಸರ ವ್ಯವಸ್ಥೆಯ ಗುಣಲಕ್ಷಣ ಹೊಂದಿವೆ. ಅಂದ್ರೆ ವಾಟರ್ ಅಂಡ್ ಲ್ಯಾಂಡ್, ಈಗ ಭೂಮಿ ಮೇಲೆ ಇರುವಂತ ಜೀವಿಗಳನ್ನ ನೀರಿನಲ್ಲಿ ಹೋಗಿ ಬಿಸಾಕ್ ಬಂದ್ರೆ ಬದುಕ್ತವ? ನೀರಿನಲ್ಲಿ ಇರುವಂತ ಜೀವಿಗಳನ್ನ ತಗೊಂಬಂದು, ಎಕ್ಸಾಂಪಲ್ ಫಿಶ್ಗಳನ್ನ ತಗೊಂಬಂದು ಭೂಮಿ ಮೇಲೆ ಇಟ್ಟು ರನ್ನಿಂಗ್ ಮಾಡ್ರಿ ಅಂತ ಮಾಡೋಕ್ಕಾಗುತ್ತೆ ಅವುಗಳಿಗೆ? ಇಲ್ಲ ಅಲ್ವಾ? ಅದೇ ತರ ಸ್ಪೆಸಿಫಿಕ್ ಆದಂತ ಗುಣಲಕ್ಷಣಗಳನ್ನು ಹೊಂದಿರುವಂತ ಈ ಎರಡು ಎಕೋಸಿಸ್ಟಮ್ಗಳು ಕೂಡ್ಕೊಂಡಾಗ ಅದು ಕಾಮನ್ ನೇಚರ್, ಅದು ಆ ನೈಸರ್ಗಿಕವಾಗಿ ಒಂದು ವಿಶಿಷ್ಟವಾದಂತ ಎಕೋಸಿಸ್ಟಮ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಈ ಜೌಗು ಪ್ರದೇಶದಲ್ಲಿ ವೆಟ್ಲ್ಯಾಂಡ್ ಎಕೋಸಿಸ್ಟಮ್ ಡಿಫ್ರೆಂಟ್ ಆಗಿರುತ್ತೆ, ಸ್ಪೆಷಲ್ ಆಗಿರುತ್ತೆ ಅನ್ನುವಂಥದ್ದು. ಸೊ ಹಾಗಿದ್ರೆ ವೆಟ್ಲ್ಯಾಂಡ್ ಡೇ ಫೆಬ್ರವರಿ 2 ಇತ್ತು, ಫೆಬ್ರವರಿ 2, 2026 ಇವಾಗ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಸ್ಪೆಷಲಿ ಗ್ರೂಪ್ ಸಿ, FDA, PSI ಲೆವೆಲ್ಗೆ ಓದುವಂಥ ಎಕ್ಸಾಮ್ಗಳಲ್ಲಿ ಥೀಮ್ಗಳನ್ನ ಕೇಳ್ತಾರೆ. ಮೋಸ್ಟ್ ಆಫ್ ದಿ ಟೈಮ್ ಥೀಮ್ಗಳನ್ನ ಕೇಳ್ತಾರೆ. ಸೊ ವಾಟ್ ಇಸ್ ದ ಥೀಮ್ ಇನ್ 2026? ಥೀಮ್ ಏನಿತ್ತು ಅನ್ನುವಂಥದ್ದು, ವೆಟ್ಲ್ಯಾಂಡ್ಸ್ ಆ್ಯಂಡ್ ಟ್ರೆಡಿಷನಲ್ ನಾಲೆಡ್ಜ್ ಸೆಲೆಬ್ರೇಟಿಂಗ್ ಕಲ್ಚರಲ್ ಹೆರಿಟೇಜ್ ಅಂತ ಥೀಮ್ ಇತ್ತು. ಸೊ ಈ ಥೀಮ್ ಅನ್ನ ಬಾಯ್ ಹಾಕೊಳ್ಳಿ, ಎಕ್ಸಾಮ್ ಅಲ್ಲಿ ಬರುವಂತ ಚಾನ್ಸ್ ಇದೆ. ನೋಡೋಣ, ವೆಟ್ಲ್ಯಾಂಡ್ ಇದೇ ದಿನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ, ವೆಟ್ಲ್ಯಾಂಡ್ ಇದು ಯಾವ ತರ ಬಂತು, ಕನ್ಸರ್ವೇಷನ್ ಮಾಡೋದಕ್ಕೆ ಏನ್ ಮಾಡಿದ್ರು, ಡೀಟೇಲ್ ಆಗಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ನೆಕ್ಸ್ಟ್, ರಾಮ್ಸರ್ ಸಮಾವೇಶದ ವ್ಯಾಖ್ಯಾನ. ಸೊ ರಾಮ್ಸರ್ ಸಮಾವೇಶ ಅಂದ್ರೆ ಏನು? ಸಮಾವೇಶ ಅಂದ್ರೆ ಎಲ್ಲರೂ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿರೋದು ಅಂತ ಅರ್ಥ, ಸಮಾವೇಶ. ಓಕೆ, ಸೊ ರಾಮ್ಸರ್ ಅನ್ನುವಂಥದ್ದು ಪ್ಲೇಸ್, ಅಲ್ಲಿ ಒಂದು ಮೀಟಿಂಗ್ ನಡೀತು, ಅದಕ್ಕೆ ರಾಮ್ಸರ್ ಸಮಾವೇಶ ಅಂತ ಕರೆದ್ರು. ಈ ಮೀಟಿಂಗ್ ಏನಕ್ಕೆ ನಡೀತು ಅಂದ್ರೆ ವೆಟ್ಲ್ಯಾಂಡ್ಗಳನ್ನ ಅಂದ್ರೆ ಜೌಗು ಪ್ರದೇಶಗಳನ್ನ ಕಾಪಾಡೋದಕ್ಕೋಸ್ಕರ ಎಲ್ಲರೂ ಸೇರ್ಕೊಂಡು ಬನ್ನಿ ಮೀಟಿಂಗ್ ಮಾಡೋಣ ಅಂತ ಜಾಗತಿಕವಾಗಿ ಲೀಡರ್ಸ್ಗಳು ಸೇರ್ಕೊಂಡು ಮೀಟಿಂಗ್ ಮಾಡಿದ್ರು. ಸೊ ಅದಕ್ಕೆ ರಾಮ್ಸರ್ ಸಮಾವೇಶ ಅಂತ ನಡೀತು. ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಮುಂದೆ. ಓಕೆ, ಆ ಸಮಾವೇಶ ಮಾಡಿದಾಗ ಅವರು ಒಂದು ಡೆಫಿನೇಷನ್ ಅನ್ನ ಕೊಟ್ಟರು, ಅದಕ್ಕೆ ವ್ಯಾಖ್ಯಾನ ಅಂತ ಹೇಳಿದ್ರು. ಸೊ ಈ ರಾಮ್ಸರ್ ಸಮಾವೇಶ ಡೆಫಿನೇಷನ್ ಕೊಡ್ತಲ್ಲ, ಅಡಾಪ್ಟ್ ಮಾಡ್ಕೊಂಡಿದ್ದು ಫೆಬ್ರವರಿ 2, 1971 ಅಲ್ಲಿ ಈ ಮೀಟಿಂಗ್ ಮಾಡಿ ಈ ರಾಮ್ಸರ್ ಸಮಾವೇಶವನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು ಫೆಬ್ರವರಿ 2, 1971. ಸೊ ಫೆಬ್ರವರಿ 2ಗೆ ಅಡಾಪ್ಟ್ ಮಾಡ್ಕೊಂಡಿದ್ದಕ್ಕೆ ರಾಮ್ಸರ್ ದಿನ ಅಂತ, ಇದನ್ನ ಜೌಗು ದಿನ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಗೊತ್ತಾಯ್ತಾ ಫೆಬ್ರವರಿ 2ನೇ ಯಾಕೆ ಅಂತ? ಸೊ
came into force in December 21, 1975. ಯಾಕೆ ಸರ್ 1971 ಒಳಗೆ ಅಂತ ಹೇಳಿರಿ 1975 ಅಂತ ಹೇಳ್ತಾ ಇದ್ದೀರಾ, ಏನು ಸರ್ ಡಿಫ್ರೆನ್ಸು ಅಂತ. ಸಿ ಎಲ್ಲ ಮೆಂಬರ್ ಕಂಟ್ರಿಗಳು ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿದ್ವು, ರಾಮ್ಸರ್ ಸಮಾವೇಶವನ್ನ ಮಾಡೋಣ, ಹೆಂಗೆ ಮಾಡೋಣ, ವೆಟ್ಲ್ಯಾಂಡ್ಗಳನ್ನ ಕನ್ಸರ್ವ್ ಮಾಡೋಣ ಅಂತ. ಓಕೆ, ಆ ಮೀಟಿಂಗ್ ಆಗಿದ್ದ ದಿನ ಓಕೆ ಇವತ್ತು ನಾವು ಬಂದಿವಿ, ಓಕೆ ಮಾತಾಡ್ಕೊಂಡ್ವಿ, ಒಂದು ಒಪ್ಪಂದವನ್ನು ಮಾಡ್ಕೊಂಡ್ವಿ, ಹೋದ್ವಿ ಅನ್ನುವಂಥ ದಿನ. ಅದಾದ್ಮೇಲೆ ಎಲ್ಲ ದೇಶಗಳು ಅವ್ರವ್ರ ದೇಶಕ್ಕೆ ಹೋದ್ರು. ಆಮೇಲೆ ಇದನ್ನ ಕಂಟ್ರೋಲ್ ಮಾಡೋದ್ರಿಂದ ನಮ್ಮ ದೇಶದ ಎಕಾನಮಿ ಹಿಂಗಾಗುತ್ತಲ್ಲ, ನಾವಿನ್ನೂ ಬಡ ದೇಶ ಇದೀವಲ್ಲ, ನಮ್ಮಿಂದ ಇದಕ್ಕಂತ ಇಷ್ಟೊಂದು ದುಡ್ಡು ಹಾಕಿದ್ರೆ ಬೇರೆ ಆರ್ಥಿಕತೆಯನ್ನ ನೋಡ್ಕೊಳ್ಳೋದು ಹೆಂಗೆ, ಹಿಂಗೆಲ್ಲ ಯೋಚನೆ ಸ್ಟಾರ್ಟ್ ಆಯ್ತು. ಅವಾಗ ಕೆಲವೊಂದಿಷ್ಟು ಕಂಟ್ರಿಗಳು ನಾನು ಬರಲ್ಲ ಅನ್ನೋ ಸ್ಟಾರ್ಟ್ ಮಾಡಿದ್ವು. ಹಾಗಾಗಿ ಎಲ್ಲರೂ ಸೇರ್ಕೊಳ್ಳೋದು. ನಿಮ್ಗೆ ಗೊತ್ತು, ನಮ್ಮಲ್ಲಿ ಒಂದೇನೋ ಮೀಟಿಂಗ್ ಮಾಡ್ಬೇಕಂದ್ರೆ, ಒಂದೇನೋ ಫಂಕ್ಷನ್ ಮಾಡ್ಬೇಕಂದ್ರೆ ಎಲ್ಲರನ್ನೂ ಸೇರಿಸ್ಕೊಂಡು ಮಾಡೋದು ಎಷ್ಟು ಕಷ್ಟ ಅಂತ. ಸೊ ಎಲ್ಲರೂ ಸೇರ್ಕೊಂಡು ಒಪ್ಕೊಂಡು ಇದನ್ನ ಅಳವಡಿಕೆ ಮಾಡ್ಕೊಂಡಿದ್ದು ಡಿಸೆಂಬರ್ 21, 1975. ಸೊ ಅಪ್ರಾಕ್ಸಿಮೇಟ್ಲಿ ಮೋರ್ ದ್ಯಾನ್ 4 years ತಗೋತು ಇದೆಲ್ಲ ಸೇರ್ಕೊಂಡು ಮಾಡೋದಕ್ಕೆ. ಹಾಗಾಗಿ ಅಡಾಪ್ಷನ್ ಮಾಡ್ಕೊಂಡಿದ್ದು ಡೇಟ್ ಬೇರೆ ಇರುತ್ತೆ, ಕೇಮ್ ಇಂಟು ಫೋರ್ಸ್ ಡೇಟ್ ಬೇರೆ ಇದೆ ಅಷ್ಟೇ. ಸೊ ಹಾಗಾದ್ರೆ ಡೆಫಿನೇಷನ್ ಏನು ಅನ್ನುವಂಥದ್ದು, ನೈಸರ್ಗಿಕ ಅಥವಾ ಕೃತಕವಾಗಿ. ಸೊ ಆ ವೆಟ್ಲ್ಯಾಂಡ್ ಅನ್ನುವಂಥದ್ದು ನೈಸರ್ಗಿಕವಾಗಿ ಇರ್ಬೋದು ಅಥವಾ ಕೃತಕವಾಗಿ ಇರ್ಬೋದು. ನೈಸರ್ಗಿಕವಾದ್ರೆ ನ್ಯಾಚುರಲ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಆಗಿ ಕೂಡ ಇರಬಹುದು, ಶಾಶ್ವತವಾಗಿರ್ಬೋದು ಅಥವಾ ತಾತ್ಕಾಲಿಕವಾಗಿರ್ಬೋದು. ಹೇಳಿದ್ನಲ್ಲ, ಪೆರೆನಿಯಲ್ ಅಂದ್ರೆ ಶಾಶ್ವತವಾಗಿರ್ತವೆ, ತಾತ್ಕಾಲಿಕ ಅಂದ್ರೆ ಸೀಸನಲ್ ಆಗಿರ್ತವೆ. ನೆಕ್ಸ್ಟ್ ಶುದ್ಧವಾಗಿರ್ಬೋದು ಅಥವಾ ಉಪ್ಪು ನೀರಿನ ಆಗಿರ್ಬೋದು. ಶುದ್ಧ ಅಂದ್ರೆ ಕುಡಿಯುವ ನೀರಿಂದು, ಅಂದ್ರೆ ಏನದು ಸ್ವೀಟ್ ವಾಟರ್ ಇಂದ ಇರ್ಬೋದು ಅಥವಾ ಸಾಲ್ಟ್ ವಾಟರ್ ಆಗಿ ಇರ್ಬೋದು. ಓಕೆ, ಕಡಿಮೆ ಉಗ್ರತೆ ವೈವಿಧ್ಯಗಳನ್ನು ಹೊಂದಿರುತ್ತೆ. ಹಿಂಗೆ 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 ಇರಲ್ಲ. ಸಮುದ್ರದ ಆಳದಲ್ಲಿ ವೆಟ್ಲ್ಯಾಂಡ್ ಇರುತ್ತೆ ಅಂತ ಹೇಳಕ್ಕಾಗುತ್ತಾ? ಇಲ್ಲ. ಸೊ ಕಡಿಮೆ ಉಗ್ರ ವೈವಿಧ್ಯವನ್ನು ಹೊಂದಿರುತ್ತದೆ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದು, 6 ಮೀಟರ್ಗಳಿಗಿಂತ ಕಡಿಮೆ ಆಳವನ್ನ ಹೊಂದಿರಬೇಕು. ಕೆರೆ ಇರುತ್ತೆ, ಆ ಕೆರೆಯ ಅಥವಾ ವೆಟ್ಲ್ಯಾಂಡ್ ಇರುತ್ತೆ, ಅದರ ಡೆಪ್ತ್ ಶುಡ್ ಬಿ ಲೆಸ್ ದನ್ 6 meters. ಇಟ್ ಶುಡ್ ಬಿ ಲೆಸ್ ದನ್ 6 meters. 6 ಮೀಟರ್ಗಿಂತ ಒಳಗೆ ಆಳ ಇರಬಾರ್ದು. ಓಕೆ, ಅದು ಇಂಪಾರ್ಟೆಂಟ್ ಪಾಯಿಂಟ್. ಎಕ್ಸಾಮ್ ಅಲ್ಲಿ ಇದನ್ನ ಕೇಳಬಹುದು, ಬರ್ಕೊಳ್ಳಿ. 6 ಮೀಟರ್ಸ್ಗಿಂತ ಕಡಿಮೆ ಇರಬೇಕು, 6 ಮೀಟರ್ಗಳಿಗಿಂತ ಕಡಿಮೆ ಇರಬೇಕು, ಅಂದ್ರೆ ಕಡಿಮೆ ಆಳವನ್ನ ಹೊಂದಿರಬೇಕು ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಜೌಗು ಪ್ರದೇಶದ ಪ್ರಮುಖ ಲಕ್ಷಣಗಳು, ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೆಟ್ಲ್ಯಾಂಡ್ಸ್ ಏನೇನಪ್ಪ ಅಂತ ನಾವು ನೋಡೋಣ. ಪ್ರತಿಯೊಂದಕ್ಕೂ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತಲ್ಲ, ಇವನ್ ಮನುಷ್ಯನ ನೋಡ್ಕೊಂಡಾಗ ಅವನ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ನಾವು ಫಸ್ಟ್ ನೋಡ್ತೀವಿ. ಅದೇ ತರ ವೆಟ್ಲ್ಯಾಂಡ್ಗೂ ಕೂಡ ಅದ್ರ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ನೋಡೋಣ. ಇದು ಆಲ್ರೆಡಿ ಹೇಳ್ದಂಗೆ ಜಲ ಮತ್ತು ಭೂಮಿಯ ಪರಿಸರ ವ್ಯವಸ್ಥೆಯ ಎರಡರ ನಡುವೆ ಇರುವಂತದ್ದು. ಸೊ ಇಟ್ ಇಸ್ ಟ್ರಾನ್ಸಿಷನ್ ಏರಿಯಾ ಆಗಿರುತ್ತೆ. ಓಕೆ, ಸೊ ಜಲ ಹಾಗೂ ನೆಲ ಜೀವಿ ಪರಿಸರ ವ್ಯವಸ್ಥೆಗಳ ಮಧ್ಯಂತರ ಅಥವಾ ನಡುವಿನ ಪ್ರದೇಶ ಇದು ಆಗಿದೆ. ಯಾವುದ್ರ ನಡುವೆ? ಜಲ ಮತ್ತು ನೆಲ ಜೀವಿ ಪರಿಸರ ವ್ಯವಸ್ಥೆಗಳ ಮಧ್ಯಂತರವಾಗಿದೆ. ಈ ಪ್ರದೇಶದ ಮಣ್ಣು ಹೈಡ್ರಿಕ್ ಆಗಿರುತ್ತಂತ. ಹೈಡ್ರಿಕ್ ಮಣ್ಣಿನಿಂದ ಕೂಡಿರುತ್ತದೆ. ಯಾಕೆ? ಇಲ್ಲಿ ನೀರಿದೆ, ಇಲ್ಲಿ ಭೂಮಿ ಇದೆ, ಯಾವಾಗಲೂ ನೀರು ನಿಂತ್ಕೊಂಡಿರುತ್ತೆ. ಸೊ ಯಾವಾಗಲೂ ನೀರು ನಿಂತ್ಕೊಂಡಿದ್ರೆ ಅದು ಒಣಗಿ ಹೋಗಕ್ಕಾಗುತ್ತಾ? ಇಲ್ಲ. ಸೊ ಹಾಗಾಗಿ ಹೈಡ್ರಿಕ್ ಇಂದ ಇರುತ್ತೆ, ಅಂದ್ರೆ ಯಾವಾಗಲೂ ರಜ್ಜಾಗಿರುತ್ತೆ, ಹೈಡ್ರಿಕ್ ಆಗಿರುತ್ತೆ, ನೀರಾಗಿರುತ್ತೆ ಅನ್ನುವಂಥದ್ದು. ಸೊ ಇದು ಹೈಡ್ರಿಕ್ ಮಣ್ಣಿನಿಂದ ಆಗಿದೆ. ಅತ್ಯಲ್ಪ ಪ್ರಮಾಣದ ಆಕ್ಸಿಜನ್ ಅನ್ನು ಹಾಗೂ ಅಧಿಕ ಪ್ರಮಾಣದ ಹೈಡ್ರೋಜನ್ ಅನ್ನು ಹೊಂದಿರುತ್ತದೆ. ಅತ್ಯಲ್ಪ ಪ್ರಮಾಣದ ಅಂದ್ರೆ ಕಡಿಮೆ ಪ್ರಮಾಣದ ಆಕ್ಸಿಜನ್ ಅನ್ನ ಹಾಗೂ ಅಧಿಕ ಪ್ರಮಾಣದ ಹೈಡ್ರೋಜನ್ ಅನ್ನ. ಯಾಕೆ? ಗೆಸ್, ಎನಿಬಡಿ ಗೆಸ್? ಸೊ ಹೈಡ್ರಿಕ್ ಮಣ್ಣಿನಿಂದ ಆಗಿದೆ ಅಂತ ನೋಡಿದ್ವಾ? ಹೈಡ್ರಿಕ್ ಅಂದ್ರೆ ನೀರಿನಿಂದ ಕೂಡಿರುತ್ತೆ ಅಂತ ತಾನೆ. ನೀರಿಗೆ ಏನಂತ ಬರಿತೀವಿ? H2O ಅಂತ ಬರಿತೀವಿ. ಹೈಡ್ರೋಜನ್ ಅಂಶಗಳು ಎಷ್ಟಿದಾವೆ? ಆಕ್ಸಿಜನ್ ಅಂಶಗಳು ಎಷ್ಟಿದಾವೆ? ಹೈಡ್ರೋಜನ್ ಅಂಶಗಳು 2 ಇದ್ರೆ ಆಕ್ಸಿಜನ್ ಅಂಶ 1 ಇದೆ, ಹೌದಲ್ಲ? ಸೊ ಜಾಸ್ತಿ ಕೌಂಟ್ ಯಾವ್ದಾಯ್ತು? ಹೈಡ್ರೋಜನ್. ಸೊ ಅತ್ಯಲ್ಪ ಪ್ರಮಾಣದ ಆಕ್ಸಿಜನ್, ಅಧಿಕ ಪ್ರಮಾಣದ ಹೈಡ್ರೋಜನ್ ಅನ್ನ ಹೊಂದಿರುತ್ತದೆ. ಓಕೆ, ನೆಕ್ಸ್ಟ್ ಇದರಿಂದಾಗಿಯೇ ಜಲಪೋಷಿತ ಸಸ್ಯಗಳು ಇಲ್ಲಿ ಅಧಿಕವಾಗಿ ಕಂಡು ಬರುತ್ತವೆ. ಜಲಪೋಷಿತ ಸಸ್ಯಗಳು ಇಲ್ಲಿ ಕಂಡು ಬರುತ್ತವೆ. ಯಾಕೆಂದ್ರೆ ನೀರು ಇರುತ್ತಲ್ಲ, ಹಾಗಾಗಿ ಜಲಪೋಷಿತ ಸಸ್ಯಗಳು ಅಂದ್ರೆ ನೀರಿನಲ್ಲಿ ಬೆಳೆಯುವಂತಹ ಸಸ್ಯಗಳು ಅಲ್ಲಿ ಕಂಡು ಬರ್ತವೆ ಅನ್ನುವಂಥದ್ದು. ಜೌಗು ಭೂಮಿಯ ವರ್ಗೀಕರಣವನ್ನು ಮಾಡ್ತಾರೆ. ಅಂದ್ರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ವೆಟ್ಲ್ಯಾಂಡ್ಸ್ ಅಂತ ನಾವು ಡಿಫ್ರೆಂಟ್ ಮಾಡಿರ್ತೀವಿ. ಕ್ಲಾಸಿಫಿಕೇಶನ್ ಆಫ್ ವೆಟ್ಲ್ಯಾಂಡ್ಸ್ ಯಾವ್ಯಾವುದು?
ಒಂದು ಒಳನಾಡಿನ ಜೋಗು ಪ್ರದೇಶ, ಇನ್ನೊಂದು ಕರಾವಳಿಯ ಜೋಗು ಪ್ರದೇಶ. ಏನಿದೆ ಸರ್ ಅಂದ್ರೆ, ಈಗ ನೋಡಿ ಇದು ಭಾರತ, ಓಕೆ, ಇಲ್ಲಿ ಏನಾದ್ರು ಇದ್ರೆ ಇದು ಒಳನಾಡಿನ ಕರಾವಳಿ, ಇಲ್ಲಿ ಏನಾದ್ರು ಇದ್ರೆ ಇವು ಕರಾವಳಿಯ ಜೋಗು ಪ್ರದೇಶಗಳು. ಸೊ ನೋಡೋಣ ಯಾವ್ಯಾವುದು ಅನ್ನುವಂಥದ್ದನ್ನ. ಸರೋವರಗಳು, ಕೊಳಗಳು, ಶೃಂಗ ಸರೋವರಗಳು, ಜಲಾವೃತ ಪ್ರದೇಶಗಳು, ಕಾಲೋಚಿತ ಜೋಗು ಪ್ರದೇಶಗಳು, ಭತ್ತದ ಗದ್ದೆಗಳು ಮತ್ತೆ ಕೆಸರು ಪ್ರದೇಶಗಳು, ಇವೆಲ್ಲ ಒಳನಾಡಿನ ಜೋಗು ಪ್ರದೇಶಗಳು. ನೆಕ್ಸ್ಟ್ ಕರಾವಳಿ ಜೋಗು ಪ್ರದೇಶಗಳಿಗೆ ಎಕ್ಸಾಂಪಲ್ ನೋಡೋಣ ಯಾವುದು ಅಂತ. ಒಂದು ನದಿ ಮುಖಜಗಳು, ಇಲ್ಲಿರ್ತವೆ ನದಿ ಮುಖಜಗಳು, ಲಗೂನ್ಸ್, ಸರೋವರಗಳು, ತೊರೆಗಳು, ಹಿನ್ನೀರು, ಮ್ಯಾಂಗ್ರೋವ್. ನಿಮ್ಗೆ ಗೊತ್ತು ಮ್ಯಾಂಗ್ರೋವ್ ವೆಸ್ಟ್ ಬೆಂಗಾಳದಲ್ಲಿ ಕಂಡು ಎಷ್ಟೊಂದು ಕಂಡು ಬರುತ್ತೆ, ಹೌದಲ್ಲ? ಇಲ್ಲಿ ಎಷ್ಟು ಮ್ಯಾಂಗ್ರೋವ್ ಕಂಡು ಬರುತ್ತೆ. ಮ್ಯಾಂಗ್ರೋವ್ ಅರಣ್ಯ ವೆಸ್ಟ್ ಬೆಂಗಾಳದಲ್ಲಿ ಇದೆ, ರಾಯಲ್ ಬೆಂಗಾಲ್ ಟೈಗರ್ ಇದೆ, ಅದೆಲ್ಲ ಗೊತ್ತಿರಲಿ. ನೆಕ್ಸ್ಟ್ ಕೊಲ್ಲಿಗಳು, ಹವಳದ ದಿಣ್ಣೆಗಳು, ಕೋರಲ್ ರೀಫ್ಸ್, ಕೋರಲ್ಸ್. ಸೊ ನಿಮ್ಗೆ ಗೊತ್ತಿರಲಿ ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಕೋರಲ್ಸ್ ಆ್ಯಂಡ್ ಕೋರಲ್ ರೀಫ್ಸ್. ಕೋರಲ್ಲೇ ಬೇರೆ, ಕೋರಲ್ ರೀಫೇ ಬೇರೆ. ಆ ಒಂದು ಈ ಕೋರಲ್ಲು ಜೀವಂತವಾಗಿದ್ದು ಝೂಗ್ದಾಂತಲೆ ಜೊತೆ ಇದಕ್ಕೆ ಸಿಂಬಯಾಟಿಕ್ ರಿಲೇಶನ್ಶಿಪ್ ಇರುತ್ತೆ. ಓಕೆ, ಸಿಂಬಯಾಟಿಕ್ ರಿಲೇಶನ್ಶಿಪ್ ಇರುತ್ತೆ. ಇದು ಜೀವಂತ ಇದ್ದಾಗ ಇದಕ್ಕೆ ಕೋರಲ್ ಅಂತ ಕರೀತಾರೆ. ಅದೇ ಈ ಎಲ್ಲ ಝೂಗ್ದಾಂತಲೆ ಸತ್ತು ಕೆಳಗೆ ಬಿದ್ದರೆ ಅದು ಓನ್ಲಿ ಕೋರಲ್ ಆಗಿ ಉಳಿಯುತ್ತೆ. ಅದು ಓನ್ಲಿ ಕೋರಲ್ ರೀಫ್ ಆಗುತ್ತೆ. ರೀಫ್ ಅಂದ್ರೆ ಅದು ಸತ್ತು ಹೋಗಿರುವಂಥದ್ದು. ಸೊ ಕೋರಲ್ ಅಂದ್ರೆ ಜೀವಂತವಾಗಿರುವಂಥದ್ದು, ಕೋರಲ್ ರೀಫ್ ಅಂದ್ರೆ ಸತ್ತು ಹೋಗಿರುವಂಥದ್ದು. ನಿಮಗೆ ಗೊತ್ತಿರಲಿ. ಕೋರಲ್ ರೀಫ್ ಅಲ್ಲಿ 3 ಟೈಪ್ಸ್ ಇದಾವೆ, ಅದು ನಿಮಗೆ ಗೊತ್ತಿರಲಿ. ಬ್ಯಾರಿಯರ್ ರೀಫ್, ಫ್ರಿಂಜಿಂಗ್ ರೀಫ್, ಅಟಾಲ್ಸ್ ಅಂತ ಇದೆ. ದಯವಿಟ್ಟು ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಮುಂದೆ ಹೋಗೋಣ. ಜೋಗು ಪ್ರದೇಶಗಳ ಕಾರ್ಯಗಳು, ಫಂಕ್ಷನ್ಸ್ ಆಫ್ ವೆಟ್ಲ್ಯಾಂಡ್ಸ್ ಏನೇನು ಅನ್ನೋಂಥದ್ದನ್ನ ನಾವು ನೋಡಬೇಕು. ಯಾಕೆ ಸರ್ ಇದೇನು ಮೇನ್ಸ್ ಓರಿಯೆಂಟೆಡ್, ಇದು ಫಿಲಿಮ್ಸ್ಗೆಲ್ಲ ಯೂಸ್ ಆಗಲ್ಲ, MCQ ಕೈಂಡ್ ಆಫ್ ಎಕ್ಸಾಮ್ಸ್ ಯೂಸ್ ಆಗಲ್ಲ ಅಂತ ನೀವು ಹೇಳ್ಬೋದು. ಸಿ ಐ ವಿಲ್ ಶೋ ಯು ಒನ್ ಕ್ವಶನ್. ದೇ ಹ್ಯಾವ್ ಆಸ್ಕ್ಡ್ ಇನ್ 2022 UPSC ಫಿಲಿಮ್ಸ್ ಅಲ್ಲಿ. ಎಲ್ಲಿ 2022 UPSC ಫಿಲಿಮ್ಸ್ ಅಲ್ಲಿ ಕೇಳಿದ್ದಾರೆ. ಬೇಸ್ಡ್ ಆನ್ ದಿಸ್ ಫಂಕ್ಷನ್ಸ್ ಆಫ್ ವೆಟ್ಲ್ಯಾಂಡ್ಸ್, ಇದ್ರ ಮೇಲೆನೆ, ಈ ಕಾನ್ಸೆಪ್ಟ್ ಮೇಲೆನೆ ಕೇಳಿದ್ದಾರೆ ಕ್ವಶನ್ ಅನ್ನ. ಸೊ ತೋರಿಸ್ತೀನಿ ನಿಮಗೆ. ವಿವಿಧ ಸಸ್ಯ ಮತ್ತು ಪ್ರಾಣಿಗಳ ಆವಾಸ ಸ್ಥಾನ. ಅಲ್ಲಿ ವೆಟ್ಲ್ಯಾಂಡ್ ಅಂದ್ರೆ ಅಲ್ಲಿ ಜೋಗಿರುತ್ತೆ, ನೀರು ಇರುತ್ತೆ, ಈ ಕಡೆ ಭೂಮಿನೂ ಇರುತ್ತೆ, ಮಣ್ಣು ಇರುತ್ತೆ. ಹಾಗಾಗಿ ಅತಿ ಹೆಚ್ಚು ಸಸ್ಯ ಮತ್ತು ಪ್ರಾಣಿಗಳ ಆವಾಸ ಸ್ಥಾನ ಆಗಿರುತ್ತೆ. ಮೋರ್ ದೆನ್ ದ್ಯಾಟ್, ಇದು 2 ಎಕೋಸಿಸ್ಟಮ್ಗಳನ್ನ ನಡುವೆ ಕೂಡಿರುತ್ತದೆ. ಭೂಮಿಯ ಎಕೋಸಿಸ್ಟಮ್, ಈ ಕಡೆ ನೀರಿನ ಎಕೋಸಿಸ್ಟಮ್, ಎರಡನ್ನೂ ಕೂಡಿರುತ್ತದೆ. ಹಾಗಾಗಿ 2 ಕ್ಯಾರೆಕ್ಟರಿಸ್ಟಿಕ್ ಇರೋದ್ರಿಂದ ಅಲ್ಲಿ ಜಾಸ್ತಿ ಸಸ್ಯ ಮತ್ತು ಪ್ರಾಣಿಗಳು ಬೆಳೀತವೆ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆಟ್ಲ್ಯಾಂಡ್ಸ್ ನಡುವೆ ಎಡ್ಜ್ ಎಫೆಕ್ಟ್ ಅಂತ ಆಗುತ್ತೆ. ಎಡ್ಜ್ ಎಫೆಕ್ಟ್ ಅಂತ ಆಗುತ್ತೆ. ಹಾಗಾಗಿ ಇಲ್ಲಿ ಸಸ್ಯ ಮತ್ತು ಪ್ರಾಣಿಗಳು ಜಾಸ್ತಿ, ಇಲ್ಲಿ ಸ್ಪೀಷೀಸ್ ಕೌಂಟ್ ಜಾಸ್ತಿ ಇರುತ್ತೆ. ಸೊ ದೆನ್ ವಾಟ್ ಈಸ್ ಎಡ್ಜ್ ಎಫೆಕ್ಟ್ ಅಂತ ನೀವು ಕೇಳ್ಬೋದು, ಕೇಳಬೇಕು ಕೂಡ. ನೋಡೋಣ ಹಂಗಿದೆ. ವಾಟ್ ಈಸ್ ಎಡ್ಜ್ ಎಫೆಕ್ಟ್ ಅನ್ನುವಂಥದ್ದು. ಎಡ್ಜ್ ಎಫೆಕ್ಟ್ ಹೇಳ್ತೀನಿ ನಿಮಗೆ. ಎಡ್ಜ್ ಎಫೆಕ್ಟ್ ಅಂದ್ರೆ ಏನು ಅನ್ನೋಂಥದ್ದು. ಸಿ ಇಲ್ಲಿ ನೋಡಿ ಇವಾಗ, ಓಕೆ, ಇದು ಭೂಮಿ ಪರಿಸರ ವ್ಯವಸ್ಥೆ ಅಂತ ಹೇಳಿದ್ನಾ. ಇದು ಜಲ ಪರಿಸರ ವ್ಯವಸ್ಥೆ, ಇಲ್ಲೆಲ್ಲ ನೀರಿರುತ್ತೆ. ಮೀನು ಅನ್ಕೊಳ್ಳಿ, ಐ ಥಿಂಕ್ ಇದು ತುಂಗಲ್ ತರ ಕಾಣುತ್ತೆ ನಮಗೆ, ಬಟ್ ಮೀನು ಅನ್ಕೊಳ್ಳಿ. ಇದು ವೆಟ್ಲ್ಯಾಂಡ್ ಅಂದ್ರೆ ಮಧ್ಯಂತರ ಪ್ರದೇಶ, ಜಲಕ್ಕೂ ಮತ್ತು ಭೂಮಿಗೂ ಹಿಡಿದಿವಿ. ನೀರಿನ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ, ಇಲ್ಲಿ ಭೂಮಿಯ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಹಾಗಾಗಿ ಒಂದು ಬೆಳೆಯಲ್ಲಿ 2 ಬೆಳಿತವೆ, ಅಂದ್ರೆ ಡಬಲ್ ಆಗ್ತಾ ಹೋಗುತ್ತೆ. ಹೀಗಿದ್ದಾಗ ಏನಾಗುತ್ತೆ ಅಂದ್ರೆ ಸಿ, ಇದೊಂದು ಎಕೋಸಿಸ್ಟಮ್, ಇದೊಂದು ಎಕೋಸಿಸ್ಟಮ್, ಓಕೆ. ಈ 2ರ ಮಧ್ಯಂತರ ಪ್ರದೇಶದಲ್ಲಿ ಆ ಜೋಗು ಭೂಮಿ ಕಂಡು ಬರ್ತವೆ. ಓಕೆ, ಇಲ್ಲಿ ಏನಾದ್ರು 4 ಸ್ಪೀಷೀಸ್ ಕಂಡು ಬಂದ್ರೆ, ಇಲ್ಲಿ ಏನಾದ್ರು 4 ಸ್ಪೀಷೀಸ್ ಕಂಡು ಬಂದ್ರೆ, ಇಲ್ಲಿ 8 ಸ್ಪೀಷೀಸ್ಗಳು ಕಂಡು ಬರ್ತವೆ. ಯಾಕೆಂದ್ರೆ ಇದು ಸ್ಪೆಷಲ್ ಏರಿಯಾ. ಸೊ ಇದನ್ನ ನಾವು ಎಡ್ಜ್
ಎಫೆಕ್ಟ್ ಅಂತ ಕರಿತೀವಿ. ಅಂದ್ರೆ ಎರಡೂ ಪರಿಸರ ವ್ಯವಸ್ಥೆಗಳು ಆ ಕಡೆ ಈ ಕಡೆ ಇರ್ತಾವಲ್ಲ, ಎರಡೂ ಸೇರುವಂತಹ ಜಾಗದ ನಡುವೆ ಬರುವಂತ ಒಂದು ಹೊಸ ಪರಿಸರ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಸ್ಪೀಸೀಸ್ಗಳು ಕಂಡು ಬರ್ತವೆ. ಇಲ್ಲಿ ಹೆಚ್ಚಿನ ಸ್ಪೀಸೀಸ್ಗಳು ಕಂಡು ಬರ್ತಾವಲ್ಲ, ಇಲ್ಲಿ ಎಡ್ಜ್ ಎಫೆಕ್ಟ್ ಅಂತ ಕರಿತೀವಿ. ಇಲ್ಲಿ ಕಂಡು ಬರುವಂತಹ ಸ್ಪೀಸೀಸ್ಗಳಿಗೆ ನಾವು ಎಡ್ಜ್ ಸ್ಪೀಶೀಸ್ ಅಂತ ಕರಿತೀವಿ. ಎಡ್ಜ್ ಸ್ಪೀಶೀಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಎಡ್ಜ್ ಸ್ಪೀಶೀಸ್. ಅರ್ಥ ಆಯ್ತಾ? ಎಡ್ಜ್ ಎಫೆಕ್ಟ್ ಅಂದ್ರೆ ಏನು, ಎಡ್ಜ್ ಸ್ಪೀಶೀಸ್ ಅಂದ್ರೆ ಏನು ಅಂತ ನೀವು ತಿಳ್ಕೋಬೇಕು. ವಿಲ್ ಮೂವ್ ಫಾರ್ವರ್ಡ್. ಎಲ್ಲಿದ್ವಿ? ವಿವಿಧ ಸಸ್ಯ ಮತ್ತು ಪ್ರಾಣಿಗಳ ಆವಾಸ ಸ್ಥಾನ ಹೆಂಗಿರುತ್ತೆ ಅಂತ ನೋಡಿದ್ವಿ. ಓಕೆ, ನೆಕ್ಸ್ಟ್, ಮೇಲ್ಮೈ ನೀರಿನಿಂದ ಕೆಸರು ಮತ್ತು ಪೋಷಕಾಂಶಗಳನ್ನು ಶೋಧಿಸುತ್ತದೆ. ಯಾಕೆಂದ್ರೆ ಸಸ್ಯಗಳು ಇರ್ತಾವ ಇಲ್ಲಿ, ಇಲ್ಲೆಲ್ಲ ನೀರು ನಿಂತಿರುತ್ತಾ, ಇಲ್ಲ ಚಿಕ್ಕ ಚಿಕ್ಕ ಜೀವಿಗಳಿರ್ತವೆ. ಸೊ ಅವುಗಳು ನೀರನ್ನ ಪ್ಯೂರಿಫೈ ಮಾಡ್ತವೆ, ಫಿಲ್ಟರ್ ಮಾಡ್ತವೆ. ಪೋಷಕಾಂಶಗಳ ಮರುಬಳಕೆ, ಪೋಷಕಾಂಶಗಳ ಚಕ್ರೀಕರಣ ಆಗೋದಕ್ಕೂ ಕೂಡ ಈ ವೆಟ್ಲ್ಯಾಂಡ್ಸ್ ಹೆಲ್ಪ್ ಆಗ್ತವೆ. ಇವು ಕೂಡ ಸ್ಟಡಿಡ್ ಇನ್ ಬಯೋ ಜಿಯೋ ಕೆಮಿಕಲ್ ಸೈಕಲ್ಸ್ ಅಂತ ಬರ್ತವೆ, ಪೋಷಕಾಂಶಗಳ ಸೈಕಲ್ಸ್ ಅಂತ ಬರ್ತವೆ. ಸೊ ಅದಕ್ಕೆ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ನೀರಿನ ಶುದ್ಧೀಕರಣವನ್ನು ಮಾಡ್ತವೆ. ಹೇಳಿದ್ವಲ್ಲ, ನೀರಿನ ಶುದ್ಧೀಕರಣವನ್ನು ಮಾಡ್ತವೆ. ಅಂತರ್ಜಲ ಮರುಪೂರಣ ಮಾಡುತ್ತದೆ. ಯಾವಾಗಲೂ ಅಲ್ಲಿ ನೀರು ನಿಂತಿರುತ್ತೆ ಅಂದ್ರೆ ಅದು ಹಿಂಗಿಕೊಂಡು ಕೆಳಗೆ ಹೋಗಿ ಬೇಸ್ ರಾಕ್ ಅಂತ ಕರೀತಾರೆ, ಅಲ್ಲಿ ಹೋಗಿ ಶೇಖರಣೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅಂತರ್ಜಲ ಮರುಪೂರಣ ಮಾಡುತ್ತೆ. ಇವು ಇರ್ಲಿಲ್ಲ ಅಂದ್ರೆ ನೀರೆಲ್ಲ ಹರಿದು ಹೋಗ್ಬಿಡ್ತಿತ್ತು ಸಮುದ್ರಕ್ಕೆ ಹರಿದು ಹೋಗ್ಬಿಟ್ರೆ ಏನಾಗುತ್ತೆ, ಭೂಮಿ ಮೇಲೆ ನೀರು ಒಳಗೆ ಹೋಗೋದೇ ಇಲ್ಲ, ಅವಾಗ ಅಂತರ್ಜಲ ಇಲ್ದಂಗಾಗುತ್ತೆ. ಸೊ ಇದು ಅಂತರ್ಜಲ ಮರುಪೂರಣ ಮಾಡುತ್ತೆ. ನಗರ ಪ್ರದೇಶಗಳಲ್ಲಿ ಹರಿವಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಈಗ ಒಂದು ಸಿಟಿ ಇರುತ್ತೆ, ಮಳೆ ಆಗ್ಬಿಟ್ರೆ ಫುಲ್ ಎಲ್ಲ ಕಡೆ ಕಾಂಕ್ರೀಟ್ ಆಗಿದೆ. ಈಗ ನಿಮ್ಗೆ ಗೊತ್ತು, ಇವನ್ ಹಳ್ಳಿಗಳಲ್ಲಿ ಕೂಡ ಕಾಂಕ್ರೀಟ್ ಆಗಿದೆ ಎಲ್ಲ ಕಡೆ. ಅದೇ ಇಲ್ಲಿ ಕೆರೆಗಳಿದ್ರೆ ಮಳೆ ಆದಾಗ ಅಟ್ಲೀಸ್ಟ್ ಈ ಕೆರೆಗಳು ಈ ಹರಿದು ಬರುವಂತ ಗಟರ ನೀರನ್ನ ಎಲ್ಲ ಹೀರ್ಕೊಂಡು ಉಳಿದಂತ ನೀರನ್ನ ಸ್ಲೋ ಆಗಿ ಬಿಡ್ತವೆ. ಒಂದ್ ವೇಳೆ ಈ ವೆಟ್ಲ್ಯಾಂಡ್ಸ್ ಇವು ಇರ್ಲಿಲ್ಲ ಅಂದಿದ್ರೆ ಈ ನೀರೆಲ್ಲ ಫುಲ್ ಹರ್ಕೊಂಡು ಹೋಗ್ಬಿಟ್ರೆ ಇವನ್ ಅರ್ಬನ್ ಫ್ಲಡ್ಗಳು ಆಗ್ತಿದ್ವು. ಏನಾಗ್ತಿದ್ವು? ಅರ್ಬನ್ ಫ್ಲಡ್ ಆಗ್ತಾ ಇತ್ತು. ಓಕೆ, ನೀರೆಲ್ಲ ಹರಿದು ಹೋಗ್ತಾ ಇತ್ತು, ಅಂತರ್ಜಲನೂ ಕೂಡ ಬರ್ತಾ ಇರಲಿಲ್ಲ. ಹಾಗಾಗಿ ಇದು ನಗರ ಪ್ರದೇಶಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದ್ರ ಬಗ್ಗೆ KS ಅಲ್ಲಿ ಮೇನ್ಸ್ ಅಲ್ಲಿ ಕ್ವಶನ್ ಕೇಳಿದ್ರು. ಬೆಂಗಳೂರಿನಲ್ಲಿ ಕೆರೆಗಳೆಲ್ಲ ಹಾಳಾಗ್ತಾ ಇದಾವೆ, ಒಂದ್ 2-3 ಕೆರೆಗಳ ಎಕ್ಸಾಂಪಲ್ ಕೊಟ್ಟು ಡೀಟೇಲ್ ಆಗಿ ಬರೀರಿ ಅಂತ ಕ್ವಶನ್ ಕೇಳಿದ್ರು. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ KS ಮೇನ್ಸ್ ಅಲ್ಲಿ, ರೀಸೆಂಟ್ ಆಗಿ ನಡೆದ್ರು ಅಂತ KS ಮೇನ್ಸ್ ಅಲ್ಲಿ. ನೆಕ್ಸ್ಟ್, ಪ್ರವಾಹ ತಗ್ಗಿಸುವಿಕೆ. ಹೇಳಿದ್ನಲ್ಲ, ಕೆರೆಗಳು ಇವೆಲ್ಲ ಇದ್ರೆ, ವೆಟ್ಲ್ಯಾಂಡ್ಸ್ ಏನಾದ್ರು ಇದ್ರೆ ನೀರನ್ನ ಹಿಂಗಿಕೊಳ್ತವೆ, ಇಲ್ಲ ಅಂದ್ರೆ ಡೈರೆಕ್ಟ್ ನೀರು ಹರಿದು ಹೋಗ್ತಾ ಇತ್ತು. ಈಗ ಎಕ್ಸಾಂಪಲ್ ನೋಡ್ತೀವಿ ನಾವು, ರಾಜಕಾಲುವೆ ಒತ್ತುವರಿ ಆಗಿರೋದ್ರಿಂದ ಮಳೆಗಾಲದಲ್ಲಿ ಎಲ್ಲ ಬೆಂಗಳೂರಲ್ಲಿ ಅಲ್ಲಿ ನೀರು ನಿಂತ್ಕೊಂಡಿರುತ್ತೆ, ರಸ್ತೆಗಳಲ್ಲಿ ಸಮುದ್ರ ಕಾಣ್ತಾ ಇರುತ್ತೆ, ಆ ತರ ಆಗ್ತಾ ಇದೆ. ಸೊ ಇವುಗಳು ಇದ್ರೆ ಪ್ರವಾಹವನ್ನು ಕಡಿಮೆ ಮಾಡ್ತವೆ. ಓಕೆ, ನೆಕ್ಸ್ಟ್, ಸವೆತದ ವಿರುದ್ಧ ಬಫರ್ ತೀರ. ಏನು ಸರ್ ಇದು ಸವೆತದ ವಿರುದ್ಧ ಬಫರ್ ತೀರ ಅಂದ್ರೆ ಏನು, ಹೆಂಗೆ ಅಂತ ನೀವು ಕೇಳ್ಬೋದು. ವೆರಿ ಸಿಂಪಲ್. ಈಗ ನೋಡಿ, ಈ ತರ ತಗ್ಗು ಪ್ರದೇಶ ಇರುತ್ತೆ ಅನ್ಕೊಳ್ಳಿ, ತಗ್ಗು ಪ್ರದೇಶ ಇರುತ್ತೆ, ಇಲ್ಲಿ ಮಳೆ ಆಗ್ತಾ ಇರುತ್ತೆ, ಮಳೆ ಬಂತು, ಮೋಡಗಳಿಂದ ಮಳೆ ಬಂತು, ಮಳೆ ಆದ್ಮೇಲೆ ಏನಾಗುತ್ತೆ, ನೀರು ಹರಿದು ಹೋಗ್ಬಿಡುತ್ತೆ. ಹೌದಲ್ಲ, ನೀರು ಹರಿದು ಹೋಗ್ಬಿಡುತ್ತೆ. ಒಂದು ವೇಳೆ ಇಲ್ಲಿ ಏನಾದ್ರು, ಅವಾಗ ಒಂದು ವೇಳೆ ಇಲ್ಲಿ ಏನಾದ್ರು ಒಂದು ವೆಟ್ಲ್ಯಾಂಡ್ ಇದ್ರೆ, ಇಲ್ಲಿ ಗಿಡಗಳಿರ್ತವೆ ತಾನೆ, ವೆಟ್ಲ್ಯಾಂಡ್ ಅಂದ್ರೆ ಗಿಡಗಳಿರ್ತವೆ, ಮಳೆ ಬಂದಿರೋ ನೀರು ಈ ವೆಟ್ಲ್ಯಾಂಡಿಗೆ ಬರುತ್ತೆ. ಓಕೆ, ಈ ಗಿಡಗಳ ಬೇರುಗಳು ಇರ್ತಾವಲ್ಲ, ಅದು ಮಣ್ಣನ್ನ ಹಿಡಿದುಕೊಳ್ತವೆ. ಸೊ ಇಲ್ಲಿಗೆ ಹರಿದು ಹೋಗುವಂತ ಮಣ್ಣನ್ನ ಫುಲ್ ಸ್ಟಾಪ್ ಮಾಡದೇ ಇದ್ರೆ ಅಟ್ಲೀಸ್ಟ್ ಕಡಿಮೆ ಮಾಡ್ತವೆ. ಹಾಗಾಗಿ ಇದು ಸವೆತು ಹೋಗುವುದು ಅಂದ್ರೆ ಮಣ್ಣು ಸವೆತು ಹೋಗುವುದನ್ನ ಸ್ಟಾಪ್ ಮಾಡ್ತವೆ, ಅಂದ್ರೆ ಕಡಿಮೆ ಮಾಡ್ತೇವೆ, ಅಟ್ಲೀಸ್ಟ್ ರಿಡ್ಯೂಸ್ ಮಾಡ್ತವೆ ಅನ್ನುವಂಥದ್ದು. ಸೊ ಯಾವ ತರ ಇದು ಸವೆತದ ವಿರುದ್ಧ ಬಫರ್ ತೀರ, ಇದು ಬಫರ್ ತೀರವಾಗಿ ಕೆಲಸ ಮಾಡುತ್ತೆ. ಈ ತರ ಮುಂದೆ ಹೋಗೋಣ. ಸವೆತದ ವಿರುದ್ಧ ಬಫರ್ ತೀರ. ಸ್ಥಳೀಯ ಹವಾಮಾನ ಸ್ಥಿರೀಕರಣ. ಸ್ಥಳೀಯ ಹವಾಮಾನವನ್ನ ಯಾವ ತರ ಇವು ಸ್ಥಿರೀಕರಣ ಮಾಡ್ತವೆ ನಿಮ್ಗೆ ಗೊತ್ತಿರಬೇಕು. ಆ ವೆಟ್ಲ್ಯಾಂಡ್ಗಳಿಂದ ಸರ್ ಹವಾಮಾನ ಹೆಂಗೆ, ಸಮುದ್ರ ಆದ್ರೆ ಓಕೆ, ದೊಡ್ಡ ಸಮುದ್ರ ಇರುತ್ತೆ, ನೀರು ಬಿಸಿ ಆಗುತ್ತೆ, ಅದು ಓಕೆ. ಬಟ್ ವೆಟ್ಲ್ಯಾಂಡ್ ಇಂದ ಹೆಂಗಾಗುತ್ತೆ ಸರ್ ಅಂತ. ನಿಮ್ಮ ಸಿಟಿನಲ್ಲಿ ಒಂದು 10-20 ಕೆರೆಗಳಿದ್ರೆ ಹೆಂಗಿರುತ್ತೆ, ಒಂದು ಕೆರೆನೇ ಇಲ್ಲಿರುವಂತ ಒಂದು ಸಿಟಿ ಫುಲ್ ಕಾಂಕ್ರೀಟ್ ಇದೆ, ಅದು ಹೆಂಗಿರುತ್ತೆ. ಡಿಫ್ರೆನ್ಸಸ್ ಆರ್ ದೇರ್. ಯಾಕೆ, ಏನು ಅನ್ನೋವಂಥದ್ದು. ನೀರಕ್ಕೆ ಎಷ್ಟು ಬೆಲೆ ಇದೆ, ನೀರು ಅನ್ನುವಂಥದ್ದು ತುಂಬಾ
ಪವರ್ಫುಲ್ ಆಗಿರುವಂಥದ್ದು ನೀರು ಅನ್ನುವಂಥದ್ದು. ಸೊ ವೆಟ್ಲ್ಯಾಂಡ್ ಅಲ್ಲಿ ನೀರು ಇರುತ್ತೆ, ಹಾಗಾಗಿ ಅದು ಕೂಡ ಪವರ್ಫುಲ್. ಅದು ಏನು, ಯಾಕೆ, ಯಾವ ತರ ಇದು ಕ್ಲೈಮೇಟ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ ಅಂತ ನೋಡೋಣ. ಇದು ಇಂಡಿಯಾನ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಿಮ್ಗೆ, ಒಂದು ಚಿಕ್ಕ ಎಕ್ಸಾಂಪಲ್. ಇದು ಇಂಡಿಯಾನ. ಓಕೆ, ಇಲ್ಲೇನಿದೆ ಇಂಡಿಯಾದಲ್ಲಿ, ಇಲ್ಲೇನಿದೆ ಸಮುದ್ರ ಇದೆ, ಯಾವುದು, ಅರಬ್ಬಿ ಸಮುದ್ರ. ಇಲ್ಲೇನಿದೆ ಬಂಗಾಳ ಕೊಲ್ಲಿ ಇದೆ, ಹೌದಲ್ಲ. ಈ ಕಡೆ ಬಂಗಾಳ ಕೊಲ್ಲಿ, ಆ ಕಡೆ ಅರಬ್ಬಿ ಸಮುದ್ರ. ಸೊ ನಮ್ಮ ಇಂಡಿಯಾ 3 ಕಡೆನೂ ನೀರಿದೆ ಅಂತ ನಮ್ಗೆ ಗೊತ್ತು. ಈಗ ಈ ನೀರು ಸಮುದ್ರದ ಮಾತ್ರ ಹೇಳ್ತಾ ಇಲ್ಲ, ಈ ಒಂದು ಒಳಗೆ ವೆಟ್ಲ್ಯಾಂಡ್ ಇದ್ರು ಕೂಡ ಭೂಮಿ ಭಾರತದ ಒಳಗೆ ಸಾಕಷ್ಟು ನದಿಗಳಿದಾವೆ, ನಿಮ್ಗೆ ಗೊತ್ತಿರಲಿ. ಓಕೆ, ಇವು ಯಾವ ತರ ಕ್ಲೈಮೇಟ್ ರೆಗ್ಯುಲೇಟ್ ಮಾಡ್ತವೆ ಅಂತ ನಮ್ಗೆ ಗೊತ್ತಿರಬೇಕು. ಒಂದು ಕ್ಯಾರೆಕ್ಟರಿಸ್ಟಿಕ್ ಇದೆ ನೀರಿಗೂ ಮತ್ತು ವಾಟರ್ಗೂ, ಸಾರಿ ಭೂಮಿಗೂ ಮತ್ತು ನೀರಿಗೂ ಒಂದು ಕ್ಯಾರೆಕ್ಟರಿಸ್ಟಿಕ್ ಇದೆ, ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್. ಏನು ಅಂದ್ರೆ ಭೂಮಿ ಮತ್ತು ನೀರು, ಭೂಮಿ ಮತ್ತು ನೀರು. ಭೂಮಿ ಅತಿ ವೇಗವಾಗಿ ಹೀಟ್ ಆಗುತ್ತೆ, ಅತಿ ವೇಗವಾಗಿ ಕೂಲ್ ಆಗುತ್ತೆ. ಬಟ್ ನೀರು ಸ್ಲೋ ಆಗಿ ಹೀಟ್ ಆಗುತ್ತೆ, ಸ್ಲೋ ಆಗಿ ಕೂಲ್ ಆಗುತ್ತೆ. ಓಕೆ, ಇದು ಗೊತ್ತಿರಲಿ. ಸೊ ಭೂಮಿ ಅತಿ ಫಾಸ್ಟ್ ಆಗಿ ವೇಗವಾಗಿ ಹೀಟ್ ಆಗುತ್ತೆ, ವೇಗವಾಗಿ ಕೂಲ್ ಆಗುತ್ತೆ. ಬಟ್ ಇದು ಸ್ಲೋ ಆಗಿ ಹೀಟ್ ಆಗುತ್ತೆ, ಸ್ಲೋ ಆಗಿ ಕೂಲ್ ಆಗುತ್ತೆ. ಯಾವುದು, ನೀರು. ಇದೇ ಕ್ಯಾರೆಕ್ಟರಿಸ್ಟಿಕ್ ಮೇಲೆ ಕ್ಲೈಮೇಟ್ ರೆಗ್ಯುಲೇಟ್ ಹೆಂಗಾಗುತ್ತೆ ಅಂತ ನಾವು ನೋಡೋಣ. ಡೇ ಟೈಮಲ್ಲಿ ಎಕ್ಸಾಂಪಲ್, ಡೇ ಟೈಮಲ್ಲಿ ಏನಾಗುತ್ತೆ, ಡೇ ಟೈಮಲ್ಲಿ ಸೂರ್ಯನ ಬಿಸಿಲು ಇರುತ್ತಾ, ಸೂರ್ಯನ ಕಿರಣಗಳಿರ್ತಾವ, ಸೂರ್ಯ ಇರ್ತಾನೆ, ಬಿಸಿಲನ್ನು ಕೊಡ್ತಾನೆ, ಭೂಮಿ ಮೇಲೇನೂ ಬರ್ತಾನೆ, ನೀರಿನ ಮೇಲೇನೂ ಬರ್ತಾನೆ ಸೂರ್ಯ. ನಾನು ಓನ್ಲಿ ಭೂಮಿ ಮೇಲೆ ಬರ್ತೀನಿ, ನೀರಿನ ಮೇಲೆ ಹೋಗಲ್ಲ ಅಂತ ಹೇಳಲ್ಲ, ಹೌದಲ್ಲ. ಸೊ 2 ಕಡೆ ಬಂದಾಗ ನಾನೇನು ಹೇಳಿದೆ ನಿಮಗೆ, ಭೂಮಿ ಅತಿ ಫಾಸ್ಟ್ ಆಗಿ ಹೀಟ್ ಆಗುತ್ತೆ ಅಂತ ಹೇಳಿದೆ. ಸೊ ಡೇ ಟೈಮಲ್ಲಿ ಭೂಮಿ ಅತಿ ಫಾಸ್ಟ್ ಆಗಿ ಹೀಟ್ ಆಯಿತು, ಅತಿ ಫಾಸ್ಟ್ ಆಗಿ ಹೀಟ್ ಆಯಿತು. ಬಟ್ ದಿಸ್ ಸ್ಲೋ ಆಗಿ ಹೀಟ್ ಆಗ್ತಾ ಇದೆ. ಯಾವುದು, ಸಮುದ್ರ ಸ್ಲೋ ಆಗಿ ಹೀಟ್ ಆಗ್ತಾ ಇದೆ. ನೋಡೋಣ ಹಂಗಿದ್ರೆ ಏನಿದು ಅಂತ. ಸೊ ಇದು ಏನು ಅಂತಂದ್ರೆ ಸ್ಲೋ ಆಗಿ ಹೀಟ್ ಆಗ್ತಿದೆಯಾ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ನಿಮ್ಮನ್ನ ಒಂದು ಐಸ್ ಗಡ್ಡೆ ಇಟ್ಟು ಅದ್ಮೇಲೆ ಕುತ್ಕೊಳ್ಳಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ಹೆಂಗಿರ್ತೀರಾ, ವಾವ್ ತಂಪು ಕೂಲ್ ಅಂತ ಆರಾಮಾಗಿ ಕೂತ್ಕೋತೀರಾ. ಅದೇ ಬೇಸಿಗೆ ಕಾಲದಲ್ಲಿ ಒಂದು ಬಿಸಿ ಆಗುತ್ತಿರುವಂತ ಒಂದು ತಟ್ಟೆ ಮೇಲೆ ಅಥವಾ ಒಂದು ಒಲೆ ಗ್ಯಾಸ್ ಸ್ಟವ್ ಮೇಲೆ ಕುಂದಿರ್ಸಿ ಕೆಳಗೆ ಬೆಂಕಿ ಹಚ್ಚಿದ್ರೆ ಏನ್ ಮಾಡ್ತೀರಾ, ಎದ್ದು ಓಡೋಗ್ತೀರಾ, ಅಯ್ಯೋ ಅಂತ, ಹೌದಲ್ಲ. ಸೊ ಅದೇ ತರ ಇಲ್ಲಿಯೂ ಕೂಡ, ಇಲ್ಲಿ ಬಿಸಿ ಆಗ್ತಿದೆಯಾ ಫಾಸ್ಟ್ ಆಗಿ, ಇಲ್ಲಿ ಸ್ಲೋ ಆಗಿ ಬಿಸಿ ಆಗ್ತಿದೆ. ಸೊ ಕಂಪೇರಿಟಿವ್ಲಿ ನೀರಿಗಿಂತ ಭೂಮಿ ಬಹಳ ಬಿಸಿಯಾಗಿದೆ. ಡೇ ಟೈಮಲ್ಲಿ ಬಹಳ ಬಿಸಿ ಆದಾಗ ಏನಾಯ್ತು, ಇಲ್ಲಿರುವಂತ ಗಾಳಿ ಮೇಲೆ ಹಾರಿ ಹೋಗ್ತಾ ಇದೆ. ಯಾಕೆ, ಬಿಸಿ ಇದೆಯಲ್ಲಪ್ಪ, ಅಯ್ಯೋ ಅಂತ. ಸೊ ಈಗ ಆ ತಟ್ಟೆ ಮೇಲಿಂದ ಮೇಲೆ ಹಾರಿ ಹೋದಾಗ ಏನಾಗುತ್ತೆ, ಅದ್ರ ಮೇಲೆ ಭಾರ ಕಡಿಮೆ ಆಗುತ್ತೆ, ಹೌದಲ್ಲ. ಆ ಭಾರ ಕಡಿಮೆ ಆದಾಗ ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ಕಡಿಮೆ ಒತ್ತಡ ಕ್ರಿಯೇಟ್ ಆಗುತ್ತೆ, ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಬಟ್ ಇಲ್ಲಿ ಕೂಲ್ ಇದೆ, ಏನು ಸ್ವಲ್ಪ ಕಂಪೇರ್ ಮಾಡಿದ್ರೆ ಭೂಮಿಗಿಂತ, ಆಗ ಇಲ್ಲಿ ವಾವ್ ಆರಾಮ್ ಅಂತ ಗಾಳಿ ಕುಂದಿರ್ತವೆ, ವಾವ್ ಆರಾಮಾಗಿ ಅಂತ ಕುಂದಿರ್ತವೆ. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಡೆನ್ಸಿಟಿ. ಗಾಳಿ ಯಾವಾಗ್ಲೂ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಚಲಿಸುತ್ತೆ. ನಾಟ್ ಓನ್ಲಿ ಗಾಳಿ, ಇವನ್ ನೀರು ಕೂಡ ಹಿಂಗಿದ್ದಾಗ ಮೇಲಿಂದ ಕೆಳಗೆ ಚಲಿಸುತ್ತೆ ಹೊರತು ಕೆಳಗಿಂದ ಮೇಲೆ ನೀರು ಚಲಿಸಲ್ಲ. ಅನ್ಲೆಸ್ ನಾವು ಮೋಟರ್ ಹಾಕಿ ಕಳ್ಸಿದ್ರೆ ಮಾತ್ರ ಹೋಗುತ್ತೆ ಮೇಲೆ ವಾಪಸ್ಸು. ಸೊ ನ್ಯಾಚುರಲ್ ಆಗಿ ಯಾವಾಗಲೂ ಮೇಲಿಂದ ಕೆಳಗಿನ ಬರುತ್ತೆ. ಹಾಗೆ ಇಲ್ಲಿನೂ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಗಾಳಿ ಬೀಸುತ್ತೆ. ಸೊ ಡೇ ಟೈಮಲ್ಲಿ ಗಾಳಿ ಹಿಂಗೆ ಬೀಸುತ್ತೆ. ಯಾಕೆ, ಇಲ್ಲಿ ಹೈ ಪ್ರೆಷರ್, ಇಲ್ಲಿ ಲೋ ಪ್ರೆಷರ್. ಹಂಗಿದ್ರೆ ನೈಟ್ ಬರೋಣ. ನೈಟ್ ಏನಾಗುತ್ತೆ, ಓಕೆ. ನೈಟು ನಾನು ನಿಮ್ಗೆ ಹೇಳಿದೆ, ಭೂಮಿ ಅತಿ ಫಾಸ್ಟ್ ಆಗಿ ಕೂಲ್ ಆಗುತ್ತೆ. ನೈಟ್ ಆಯ್ತು, ಸೂರ್ಯ ಹೋದ, ಇಲ್ಲಿ ಅತಿ ಫಾಸ್ಟ್ ಆಗಿ ಕೂಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅತಿ ಫಾಸ್ಟ್ ಆಗಿ ಇಲ್ಲಿನೂ ಕೂಡ ಕೂಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ಕೂಲ್ ಆಯ್ತು ಭೂಮಿ, ವಾವ್ ಕೂಲ್ ಆಗಿದೆ ಅಂತ ಗಾಳಿಗಳು ಮತ್ತೆ ವಾಯುಭಾರ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಕೆಳಗೆ ಬಂದಾಗ ಏನಾಗುತ್ತೆ, ಒತ್ತಡ ಮೇಲೆ ಕುತ್ಕೊಂಡ್ರೆ ಏನಾಗುತ್ತೆ, ನಮಗೆ ಕೆಳಗೆ ಒತ್ತಡ ಆಗುತ್ತೆ ತಾನೆ. ಸೊ ಇಲ್ಲಿ ಒತ್ತಡ ಆಯ್ತು ಅಂದ್ರೆ ಹೈ ಪ್ರೆಷರ್ ಬಂತು, ಪ್ರೆಷರ್ ಆಯ್ತು, ಒತ್ತಡ ಆಯ್ತು. ಇಲ್ಲಿ ಆರಾಮಾಗಿ ಕೂಲ್ ಆಗ್ತಿದೆ ಅಂದ್ರೆ ಇನ್ನೂ ಬಿಸಿ ಇದೆ, ಸ್ವಲ್ಪ ಲೇಟ್ ಆಗಿ ಕೂಲ್ ಆಗುತ್ತೆ ಅನ್ನೋಂಥದ್ದು. ಸೊ ಆರಾಮಾಗಿ ಕೂಲ್ ಆಗುತ್ತಲ್ಲ, ಇಲ್ಲಿ ಇನ್ನು ಹೀಟ್ ಇದೆ, ಹಾಗಾಗಿ ಗಾಳಿಗಳು ಮೇಲೇನೆ ಇದಾವೆ. ಸೊ ಕಡಿಮೆ ಒತ್ತಡ ಇದೆ, ಲೋ ಪ್ರೆಷರ್. ಸೊ ಗಾಳಿ ಹೈ ಒತ್ತಡದಿಂದ ಲೋ ಒತ್ತಡಕ್ಕೆ ಬೀಸುತ್ತೆ. ನಾಟ್ ಓನ್ಲಿ ದಿಸ್ ಕೋಸ್ಟ್,
ಫುಲ್ ಕೋಸ್ಟ್, ಬಟ್ ಎಕ್ಸಾಂಪಲ್ ಕೊಡೋದಕ್ಕೆ ನಿಮ್ಗೆ ಹೇಳಿದ್ದೀನಿ ಅಷ್ಟೇ. ಓಕೆ, ಫುಲ್ ಕೋಸ್ಟ್ ಕಡೆನೇ ಹಿಂಗೆ ಆಗುತ್ತೆ ರಾತ್ರಿ ಹೊತ್ತು. ಹಾಗಾಗಿ ರಾತ್ರಿ ಈ ಸಿಟಿಗಳಲ್ಲಿರುವಂಥ ಗಾಳಿ, ಮಾಲಿನ್ಯಕಾರಕ ಗಾಳಿ, ಡೇ ಟೈಮಲ್ಲೆಲ್ಲ ನಾವು ಕಾರ್ ಓಡಿಸಿ, ಟ್ಯಾಕ್ಸಿ ಓಡಿಸಿ, ಓಕೆ, ಒಂದು ದೊಡ್ಡ ದೊಡ್ಡ ಸೌಂಡ್ ಮಾಡ್ಕೊಂಡು ಬಿಡ್ತಾರಲ್ಲ ಬೈಕ್ ಅವರು, ಹಳೆ ಕಾಲದ ಬೈಕ್ಗಳು ಫುಲ್ ಹೊಗೆ ಬಿಡ್ತಾ ಇರ್ತವೆ. ಅಂತ ಗಾಡಿಗಳಿದಾವೆ, ಅಂತ ಕಾರ್ಗಳಿದಾವೆ, ಅಂತ ಬಸ್ಗಳಿದಾವೆ, ಅಂತ ಲಾರಿಗಳಿದಾವೆ, ಧೂಳು ಬಿಟ್ಕೊಂಡು ಹೋಗ್ತಾ ಇರುವಂಥದ್ದು. ಸೊ ಆ ಎಲ್ಲ ಪೊಲ್ಯೂಟೆಂಟ್ಗಳು ನೈಟ್ ಹೊತ್ತು ಸಾಗರದ ಕಡೆ ಬಂದ್ಬಿಡ್ತವೆ. ಹಾಗಾಗಿ ನೈಟ್ ಟೈಮಲ್ಲಿ ಇಲ್ಲಿ ಪೊಲ್ಯೂಟ್ ಆಗಿರ್ತಾವಲ್ಲ ಕೋಸ್ಟಲ್ ಏರಿಯಾದಲ್ಲಿ ಎಲ್ಲ ಪೊಲ್ಯೂಟೆಂಟ್ಗಳು ಹೊರಗೆ ಬಂದ್ಬಿಡ್ತವೆ. ಓಕೆ, ಆವಾಗ ಈ ಕೋಸ್ಟಲ್ ಸಿಟಿಗಳು ಕ್ಲೀನ್ ಆಗ್ತವೆ. ಯಾಕೆ? ಆ ಪೊಲ್ಯೂಟೆಡ್ ಗಾಳಿ ಎಲ್ಲ ಹೋಗ್ಬಿಡ್ತಲ್ಲ, ಸೊ ಕ್ಲೀನ್ ಆಯಿತು. ವೈಸ್ ಬರ್ತಾ ಡೆಲ್ಲಿ ಇಲ್ಲಿದೆ ಅಲ್ವಾ, ಡೆಲ್ಲಿ ಇಟ್ ಈಸ್ ಎ ಲ್ಯಾಂಡ್ ಲಾಕ್ಡ್ ಸ್ಟೇಟ್. ಸುತ್ತಲೂ ಭೂಮಿ ಇದೆ, ಹೌದಲ್ಲ? ಈ ಕಡೆ ಒಂದು ಅರವಳಿ, ಈ ಕಡೆ ಒಂದು ಹಿಮಾಲಯ, ಅದಕ್ಕೆ ಈ ಕಡೆ ಒಂದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಬರ್ತಾ ಇರ್ತವೆ. ಸೊ ಅಲ್ಲಿ ಗಾಳಿ ಬಿಸೋದಕ್ಕೆ ಜಾಗನೇ ಇಲ್ಲ ಅದಕ್ಕೆ. ಸೊ ಅಲ್ಲೇ ರೌಂಡ್ ಹೊಡಿತಾ ಇರುತ್ತೆ, ಗಾಳಿ ರೌಂಡ್ ಹೊಡಿತಾ ಇರುತ್ತೆ. ಹಾಗಾಗಿ ಅಲ್ಲಿ ಪೊಲ್ಯೂಷನ್ ಜಾಸ್ತಿ, ಇಲ್ಲಿ ಪೊಲ್ಯೂಷನ್ ಕಂಪೇರಿಟಿವ್ಲಿ ಕಡಿಮೆ ಇರುತ್ತೆ. ಸೊ ಈ ಕಾನ್ಸೆಪ್ಟ್ ಯಾಕೆ ಬೇಕಾಗಿತ್ತು ಅಂದರೆ, ಆ ನೀರು ವೆಟ್ಲ್ಯಾಂಡ್ ಯಾವ ಥರ ಕ್ಲೈಮೇಟನ್ನು ರೆಗ್ಯುಲೇಟ್ ಮಾಡ್ತೇವೆ ಅನ್ನೋಂಥದ್ದು ನಮಗೆ ಬೇಕಾಗಿತ್ತು. ಸೊ ವಿಲ್ ಗೋ ಅಗೇನ್ ಹಿಯರ್, ಸ್ಥಳೀಯ ಹವಾಮಾನವನ್ನು ಸ್ಥಿರೀಕರಣ ಹೆಂಗೆ ಮಾಡ್ತೇವೆ ಅಂತ ನೋಡಿದ್ವಿ. ನೆಕ್ಸ್ಟ್ ಪ್ರವಾಸೋದ್ಯಮ. ವೆಟ್ಲ್ಯಾಂಡ್ಸ್ ಇದ್ದಲ್ಲಿ ಒಳ್ಳೆ ಸಸ್ಯಗಳಿರ್ತವೆ, ಪ್ರಾಣಿಗಳಿರ್ತವೆ, ಅದನ್ನ ನೋಡೋದಕ್ಕೆ ಜನ ಬಂದೇ ಬರ್ತಾರೆ. ಸೊ ಹಾಗಾಗಿ ಪ್ರವಾಸೋದ್ಯಮ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಎಲ್ಲಿ ಮ್ಯಾಂಗ್ರೋವ್ ನೋಡೋದಕ್ಕೆ ಎಷ್ಟು ಜನ ಹೋಗ್ತಾರೆ? ಹೊನ್ನಾವರದಲ್ಲಿರುವಂಥ ಮ್ಯಾಂಗ್ರೋವ್ನ ನೋಡೋದಕ್ಕೆ ಎಷ್ಟು ಜನ ಹೋಗ್ತಾರೆ? ಮ್ಯಾಂಗ್ರೋವ್ ವಾಕಿಗೆ ಹೋಗ್ತಾರೆ. ಆ ಥರ ವೆಟ್ಲ್ಯಾಂಡು ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡುತ್ತೆ. ಹೋಪ್ ಅರ್ಥ ಆಯ್ತು ಅನ್ಕೋತೀನಿ. ಮುಂದೆ ಹೋಗೋಣ. ಜೌಗು ಪ್ರದೇಶಗಳ ಕಾರಣಗಳು ಏನೇನು ಅನ್ನೋಂಥದ್ದು. ಕೃಷಿಗಾಗಿ ಭೂಮಿಯನ್ನು ಪರಿವರ್ತಿಸುವುದು. ನಾವು ಮನುಷ್ಯರು ದುರಾಸೆ ಏನೋ ಮಾಡ್ತೀವಿ. ನಾವು ಎಷ್ಟು ಕೆರೆ ಇರುತ್ತೆ, ಸುತ್ತಲೂ ನಮ್ಮ ಗದ್ದೆ ಇರುತ್ತೆ, ಬಟ್ ಒತ್ತಿ ನಮಗೆ ಸ್ವಲ್ಪ ಬೇಕು ಅಂತ ಒತ್ತಿ ಆ ಕೆರೆಯನ್ನೇ ಇಲ್ದಂಗೆ ಮಾಡ್ಬಿಡ್ತೀವಿ ಮುಂದಿನ ದಿನ. ಸೊ ಹಂಗಾದಾಗ ಅವು ಹಾಳಾಗ್ತದೆ. ಅತಿಯಾಗಿ ಮೇಯಿಸೋದು, ಅತಿ ಹೆಚ್ಚು ಮೇಯಿಸ್ಬಿಟ್ರೆ ಅಲ್ಲಿರುವಂಥ ಹುಲ್ಲು ಗಿಲ್ಲೆಲ್ಲ ಹಾಳಾಗುತ್ತೆ. ಆಮೇಲೆ ಮಳೆ ಆದಾಗ ಅದು ನೀರಿಡೋ ಕೆಪಾಸಿಟಿ ನೀರಲ್ಲ, ಎಲ್ಲ ಕಡೆಯಿಂದ ಬಂದಂಥ ನೀರು ಅಲ್ಲಿ ತುಂಬಿಕೊಂಡು ಹೂಳು ತುಂಬಿಕೊಳ್ಳುತ್ತೆ. ಸೊ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಆಫ್ ದಟ್ ಪಾಂಡ್ ಆರ್ ಲೇಕ್ ಆರ್ ದಟ್ ವೆಟ್ಲ್ಯಾಂಡ್ ವಿಲ್ ಡಿಕ್ರೀಸ್. ಹಾಗಾಗಿ ಅದು ಅತಿಯಾಗಿ ಮೇಯಿಸೋದ್ರಿಂದನೂ ಕೂಡ ಹಾಳಾಗುತ್ತೆ. ಅರಣ್ಯ ನಾಶ ಮಾಡೋದು ಕೂಡ ಸೇಮ್. ಕೃಷಿಯ ಬಳಕೆಯಲ್ಲಿ ಹೆಚ್ಚು ನೀರಿನ ಹರಿವನ್ನು ಮಾಡ್ತೀವಿ. ನಾವೆಲ್ಲ ತುಂಬಾ ಟೆಕ್ನಾಲಜಿ ಮುಂದುವರೆದಿದೆ, ನಾವು ಓದ್ತೀವಿ, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಲ್ಲ. ನಮಗೆಲ್ಲ ಗೊತ್ತು, ಸ್ಪ್ರಿಂಕ್ಲರ್ ಇರಿಗೇಷನ್ ಗೊತ್ತು, ಡ್ರಿಪ್ ಇರಿಗೇಷನ್ ಗೊತ್ತು, ಎಲ್ಲ ಗೊತ್ತು, ಬಟ್ ಅದನ್ನ ಪರ್ ಡ್ರಾಪ್ ಮೋರ್ ಕ್ರಾಪ್ ಓದ್ತೀವಿ, ಕೃಷಿ ಸಿಂಚಾಯಿ ಯೋಜನೆ ಬಗ್ಗೆ ಓದ್ತೀವಿ, ಬಟ್ ಇಂಪ್ಲಿಮೆಂಟ್ ಮಾಡಲ್ಲ. ಮತ್ತೆ ಊರಿಗೆ ಹೋಗ್ತೀವಿ, ಹಿಂಗೆ ಹೊಲ ಇರುತ್ತೆ, ಹಿಂಗೆ ಪೈಪ್ ಹಾಕ್ತೀವಿ, ಇನ್ನೊಂದು ಕಾಲುವೆ ಮಾಡ್ತೀವಿ, ದೊಡ್ಡ ಕಾಲುವೆನಲ್ಲಿ ನೀರನ್ನ ಬಿಟ್ಟು ಬಿಡ್ತೀವಿ. ಹೌದಲ್ಲ? ಇಟ್ ಈಸ್ ಗೋಯಿಂಗ್ ಆನ್. ಇದು ಹಿಂಗಾಗ್ತಿದೆ. ಸೊ ಹಾಗಾಗಿ ಕೃಷಿ ಬಳಕೆಯಲ್ಲಿ ಹೆಚ್ಚು ನೀರಿನ ಹರಿವು. ಕೈಗಾರಿಕಾ ತ್ಯಾಜ್ಯಗಳು, ಸುತ್ತಲೂ ಕೈಗಾರಿಕೆ ಇರ್ತವೆ, ಆ ತ್ಯಾಜ್ಯ ತಗೊಂಬಂದು ಮತ್ತೆ ವಾಪಸ್ ಈ ಪಾಂಡಲ್ಲಿ ಹಾಕುವಂಥದ್ದು, ಈ ವೆಟ್ಲ್ಯಾಂಡ್ ಅಲ್ಲಿ ಹಾಕುವಂಥದ್ದು. ಸೊ ಅದು ವಾಟರ್ ಪೊಲ್ಯೂಷನ್ ಆಗುತ್ತೆ, ಯೂಟ್ರೋಫಿಕೇಶನ್ ಆಗುತ್ತೆ. ಹೇಳ್ತೀನಿ ಯೂಟ್ರೋಫಿಕೇಶನ್ ಅಂದ್ರೆ ಏನು ಅಂತ. ಇದೆಲ್ಲ ಆಗೋದ್ರಿಂದ ಕೆರೆ ಹಾಳಾಗುತ್ತೆ, ವೆಟ್ಲ್ಯಾಂಡ್ ಹಾಳಾಗುತ್ತೆ. ಹವಾಮಾನ ಬದಲಾವಣೆ ಆಗ್ತಿದೆ. ನಾವೆಲ್ಲ ತಪ್ಪು ತಿಳ್ಕೊಂಡಿದ್ದೀವಿ ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಅಂದ್ರೆ ಮಳೆ ಆಗದೆ ಬರಗಾಲ ಬರುವಂಥದ್ದು ಅಂತ. ನೋ, ಇದು ಎರಡು ಕಡೆನೇ ಆಗುತ್ತೆ. ಮಳೆ ಬರದೆ ಹವಾಮಾನ ಚೇಂಜ್ ಆಗಿ ಮಳೆ ಬರದೆ ಬರಗಾಲನೂ ಆಗ್ಬೋದು, ಆ್ಯಂಡ್ ಅತಿ ಹೆಚ್ಚು ಮಳೆ ಆಗಿ ಫ್ಲಡ್ ಕೂಡ ಆಗ್ಬೋದು. ಎರಡು ಪಾಸಿಬಲ್ ಇದಾವೆ. ಸೊ ಕ್ಲೈಮೇಟ್ ಚೇಂಜ್ ಅಲ್ಲಿ ಎರಡು ಪಾಸಿಬಲ್ ಇದಾವೆ. ಇನ್ನೊಂದು ವಿವಿಧ ರೀತಿಯ ಮಾಲಿನ್ಯಗಳು, ಏರ್ ಪೊಲ್ಯೂಷನ್ ಕೂಡ ಇದು ಹಾಳಾಗೋದಕ್ಕೆ ಕಾರಣ ಆಗುತ್ತೆ. ಆಸಿಡ್ ಡ್ರೈನ್ ಆಗುತ್ತೆ. ಏರ್ ಪೊಲ್ಯೂಷನ್ ಆದ್ರೆ ಆಸಿಡ್ ಡ್ರೈನ್ ಆಗುತ್ತೆ, ಆಮ್ಲ ಮಳೆ ಆಗುತ್ತೆ. ಆಸಿಡ್ ಡ್ರೈನ್ ನೆನಪಿಟ್ಕೊಳ್ಳಿ. ರೀಸೆಂಟ್ ಯಾವುದೋ ಎಕ್ಸಾಮ್ ಅಲ್ಲಿ ಕೇಳಿದಾರೆ ನೋಡಿದೀನಿ, ಆಸಿಡ್ ಡ್ರೈನ್ pH ಲೆವೆಲ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. pH ಲೆವೆಲ್ 5.6 ಇರುತ್ತೆ, ನೆನಪಿಟ್ಕೊಳ್ಳಿ. pH 1 to 14 ಇರುತ್ತೆ ಸ್ಕೇಲು. 7 ನ್ಯೂಟ್ರಲ್, 7 ಒಳಗೆ ಇರುವಂಥದ್ದು ಆಸಿಡಿಕ್. ಓಕೆ, pH ಸ್ಕೇಲು 1 ರಿಂದ 14 ಇರುತ್ತೆ. 7 ಇದ್ರೆ ಅದು ನ್ಯೂಟ್ರಲ್ ಅಂತ ಕನ್ಸಿಡರ್ ಆಗುತ್ತೆ. 7ರ ಒಳಗೆ ಇದ್ರೆ ಅದು ಆಸಿಡಿಕ್, ಇದ್ರ ಮೇಲೆ ಇದ್ರೆ ಇದು ಬೇಸಿಕ್. ಸೊ ನನ್ನ ಬುಕ್ಕಲ್ಲಿ ನಾನು ಕೊಟ್ಟಿದ್ದೀನಿ ಆಕ್ಚುಲಿ pH ಯಾವ್ದು ಬೇಸಿಕ್, ಯಾವ್ದು ಆಸಿಡಿಕ್, ನಮ್ದು ರಕ್ತ ಹೆಂಗೆ, ಯಾವ ತರಕಾರಿ ಆಸಿಡಿಕ್, ಯಾವ ತರಕಾರಿ ಬೇಸಿಕ್, ಇದೆಲ್ಲ ಕೊಟ್ಟಿದ್ದೀನಿ. ರೀಸೆಂಟ್ ಆಗಿ ನಿಮ್ಮ KE ಪರೀಕ್ಷೆನಲ್ಲಿ ಕೇಳಿದ್ದಾರೆ, ಇದ್ರ ಯಾವ್ದು ಬೇಸಿಕ್, ಯಾವ್ದು ಆಸಿಡಿಕ್ pH ಸ್ಕೇಲ್ ಪ್ರಕಾರ ಅಂತ.
ಸೊ ಆ ಬುಕ್ಕಲ್ಲಿ ಇದೆ, ಡೀಟೇಲ್ ಆಗಿ ಓದ್ಕೊಳ್ಳಿ. ಈ ಒಂದು ಇಫ್ ಯು ಡೋಂಟ್ ಹ್ಯಾವ್ ದಟ್ ಬುಕ್, ನಿಮ್ಮ ಫ್ರೆಂಡ್ಸ್ ಕಡೆ ಬುಕ್ ಇದ್ರೆ ಆ ಒಂದು ಫೋಟೋನ ತಗೊಳ್ಳಿ, ಆ ಪೇಜಿನ ಫೋಟೋ ತಗೊಳ್ಳಿ, ತುಂಬಾ ಇಂಪಾರ್ಟೆಂಟ್, ಕೇಳಿದ್ದಾರೆ ರೀಸೆಂಟ್ ಆಗಿ. ಸೊ PH ಸ್ಕೇಲ್ ನೆನ್ಪಿಟ್ಕೊಳ್ಳಿ, ಇದನ್ನ ತಿಳಿಯ ತ್ಯಾಜ್ಯವನ್ನು ಹಾಕೋದ್ರಿಂದ ಅದು ಹಾಳಾಗುತ್ತೆ ಅನ್ನೋವಂಥದ್ದು ನಮಗೆ ಗೊತ್ತಿರಲಿ. ಮುಂದೋಗೋಣ. ಜೌಗು ಪ್ರದೇಶಗಳ ಸವಕಳಿಗೆ ತಗ್ಗಿಸುವ ಕ್ರಮಗಳು. ಮಿಟಿಗೇಷನ್ ಮೆಜರ್ಸ್. What are the measures that we have taken to mitigate these pollution or this depletion of wetlands? ನೋಡೋಣ ಏನೇನು ಮಾಡಿದ್ದಾರೆ, ಏನೇನು ಮಾಡಬೇಕು ಅನ್ನೋದು. ಒಂದು, ಸಮರ್ಪಕ ಸಮೀಕ್ಷೆ ಮತ್ತು ಗಡಿ ಗುರುತಿಸುವಿಕೆ. ಇಷ್ಟು ವೆಟ್ಲ್ಯಾಂಡ್ ಅಂತ ನಾವು ಗಡಿ ಗುರುತಿಸಿ, ಇಷ್ಟು 324 ಸ್ಕ್ವೇರ್ ಕಿಲೋಮೀಟರ್ ಅಥವಾ ಸ್ಕ್ವೇರ್ ಮೀಟರ್ ಈ ತರ ಗುರುತಿಸಿ ಇಟ್ಬಿಟ್ರೆ, ಸುತ್ತಲಿರೋರು ಯಾರಾದ್ರೂ ಒತ್ತುವರಿ ಮಾಡ್ಕೊಂಡ್ರು, ಅಗ್ರಿಕಲ್ಚರ್ಗೆ ಆಗಿರ್ಲಿ, ಬಿಲ್ಡಿಂಗ್ ಕಟ್ಟಕ್ಕಾಗಿರ್ಲಿ, ಫ್ಯಾಕ್ಟ್ರಿ ಕಟ್ಟಕ್ಕಾಗಿರ್ಲಿ, ಯಾವುದಕ್ಕಾದ್ರೂ ಒತ್ತುವರಿ ಮಾಡ್ಕೊಂಡ್ರು ಗೊತ್ತಾಗ್ಬಿಡುತ್ತಲ್ಲ, ಇದಕ್ಕೆ ಇಷ್ಟು ಇದೆ, ಇಷ್ಟು ಸ್ಕ್ವೇರ್ ಕಿಲೋಮೀಟರ್ ಇದೆ, ಹಿಂಗೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಸಮರ್ಪಕವಾದಂಥ ಒಂದು ಸಮೀಕ್ಷೆ ಮತ್ತು ಗಡಿ ಗುರುತಿಸುವಿಕೆನ ಮಾಡಬೇಕಾಗಿದೆ. ನೈಸರ್ಗಿಕ ಪುನರುತ್ಪಾದನೆಯ ರಕ್ಷಣೆ ಪ್ರಕ್ರಿಯೆ. ನೇಚರಲ್ಲಿ ತನ್ನಷ್ಟಕ್ಕೆ ತಾನೇ ಸಾವಿರಾರು ವರ್ಷಗಳಿಂದ, ಮಿಲಿಯನ್ ವರ್ಷಗಳಿಂದ ನ್ಯಾಚುರಲ್ ಆಗಿ ಇದು ನಡೀತಾ ಇದೆ. ಇಷ್ಟು ಹಾಳಾಗುತ್ತೆ, ಇಷ್ಟು ಮತ್ತೆ ಉತ್ಪಾದನೆ ಆಗುತ್ತೆ. ಬಟ್ ನಾವೇನ್ ಮಾಡ್ಬಿಡ್ತೀವಿ, ಫುಟ್ ಪ್ರಿಂಟ್ ಅಂತ ಕರೀತಾರೆ ಅದಕ್ಕೆ, ಎಕಾಲಜಿಕಲ್ ಫುಟ್ ಪ್ರಿಂಟ್ ಅನ್ನು ನಾವು ತುಂಬಾ ಚೇಂಜ್ ಮಾಡ್ಬಿಟ್ಟಿದ್ವಿ. ಇತ್ತೀಚೆಗೆ ತುಂಬಾ ಚೇಂಜ್ ಮಾಡ್ಬಿಟ್ಟಿದ್ದೀವಿ. ಏನ್ ಮಾಡ್ತಿದ್ದೀವಿ, ಸಸ್ಟೈನೇಬಲ್ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ತಾ ಇಲ್ಲ. ಸಸ್ಟೈನೇಬಲ್ ಲೈಫ್ ಸ್ಟೈಲ್ ಯಾಕೆ ಲೀಡ್ ಮಾಡ್ತಾ ಇಲ್ಲ, ದುರಾಸೆ. ಫ್ಯೂಚರ್ ಜನರೇಷನ್ ತಗೊಂಡು ನಾನೇನ್ ಮಾಡ್ಲಿ, ನಾನ್ ಚೆನ್ನಾಗಿದ್ರೆ ಸಾಕು, ಖುಷಿಯಾಗಿದ್ರೆ ಸಾಕು ಅಂತ. 1 ಲೀಟರ್ ನೀರು ಸಾಕಿದ್ರೆ ಸಾಕಾಗಿರುತ್ತೆ, ಬಟ್ ನಾವು 10 ಲೀಟರ್ ನೀರಿಂದ ಸ್ನಾನ ಮಾಡ್ತೀವಿ. ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ, ಯಾರು 1 ಲೀಟರ್ ನೀರು ಸ್ನಾನ ಮಾಡಲ್ಲ, ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು. ನಾನು ಇನ್ನೊಂದು ನೋಡ್ತಾ ಇರ್ತೀನಿ, ಅಲ್ಲಿ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀನಿ, ಮನೆ ತೊಳೆಯೋದಕ್ಕೆ ಫಿಲ್ಟರ್ ನೀರನ್ನು ಯೂಸ್ ಮಾಡ್ತಾರೆ. ಕೂದಲು ಉದುರ್ತವೆ ಅಂತ ಫಿಲ್ಟರ್ ನೀರು ತಗೊಂಬಂದು ಸ್ನಾನ ಮಾಡ್ತಾರೆ. ಅದು ನೋಡಿದ್ದೀನಿ ಕಣ್ಣಾರೆ. 1 ಲೀಟರ್ ಫಿಲ್ಟರ್ ಆಗೋದಕ್ಕೆ ಅಲ್ಲಿ 3 ಲೀಟರ್ ಹಾಳಾಗಿರುತ್ತೆ. ಇಷ್ಟೊಂದು ನೀರನ್ನ ಹಾಳು ಮಾಡ್ತಾ ಇರ್ತೀವಿ. ನಲ್ಲಿ ಆನ್ ಮಾಡಿರ್ತಾರೆ, ಬ್ರಷ್ ಮಾಡಿರ್ತಾರೆ, ಅದು ಬಕೆಟ್ ತುಂಬಿರುತ್ತೆ, ನೀರು ಹರಿತಾ ಇರುತ್ತೆ. ಸೊ ಈ ತರ ಮಾಡೋದ್ರಿಂದ ನೈಸರ್ಗಿಕ ಪುನರುತ್ಪಾದನೆ ಮಾಡುವಂಥದ್ದು ಆಗಲ್ಲ, ಅದು ಬ್ಯಾಲೆನ್ಸ್ ಆಗಲ್ಲ. ಇಷ್ಟು ಹಾಳಾಗುತ್ತೆ ಅಂದ್ರೆ ಇಷ್ಟು ಉತ್ಪಾದನೆ ಆಗುವಂಥದ್ದು ಬ್ಯಾಲೆನ್ಸ್ ಇರಬೇಕು. ಬಟ್ ನಾವು ಹಾಳು ಮಾಡ್ತಾ ಇರೋದು ಜಾಸ್ತಿ, ಬಟ್ ಉತ್ಪಾದನೆ ಆಗ್ತಿರೋದು ಕಡಿಮೆ. ಈ ತರ ಇಂಬ್ಯಾಲೆನ್ಸ್ಡ್ ಆಗ್ತಾ ಇದೆ, ಅದನ್ನ ನಾವು ಕಡಿಮೆ ಮಾಡಬೇಕು. ನೆಕ್ಸ್ಟ್, ಯೂಟ್ರೋಫಿಕೇಶನ್ ಪ್ರಕ್ರಿಯೆ ತಗ್ಗಿಸುವಿಕೆ. ಸರ್ ವಾಟ್ ಇಸ್ ದಿಸ್ ಯೂಟ್ರೋಫಿಕೇಶನ್? ಆಗ್ಲೇನು ಹೇಳಿದ್ರಿ, ಇವಾಗಲೂ ಹೇಳ್ತಾ ಇದ್ದೀರಾ ಯೂಟ್ರೋಫಿಕೇಶನ್ ಅಂತ. ಸರ್ ನೋಡೋಣ, ಯೂಟ್ರೋಫಿಕೇಶನ್ ಅಂದ್ರೆ ಏನು, ಎಂತ ಅನ್ನೋದನ್ನ ನೋಡೋಣ. ಸೊ ಯೂಟ್ರೋಫಿಕೇಶನ್ ಪ್ರಕ್ರಿಯೆ ತಗ್ಗಿಸುವಿಕೆ. ಸೊ ವಾಟ್ ಇಸ್, ಆಗ್ಲಿಂದ ಹೇಳ್ತಾ ಇದ್ದೀರಾ ಯೂಟ್ರೋಫಿಕೇಶನ್ ಅಂತ. ಸೊ ಯೂಟ್ರೋಫಿಕೇಶನ್ ಅಂದ್ರೆ ಏನು ಅಂತ ನೀವು ಕೇಳ್ಬೋದು. ಸೊ ಯೂಟ್ರೋಫಿಕೇಶನ್ ಅನ್ನುವಂಥದ್ದು ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ಈಗ ನೋಡಿ ಹೇಳ್ತೀನಿ ನಿಮ್ಗೆ. ಇದೊಂದು ಕೆರೆ ಇರುತ್ತಾ, ಓಕೆ, ಕೆರೆ ಆದ್ರೆ ಅಂದ್ಕೊಳ್ರಿ, ಸಮುದ್ರ ಆದ್ರೆ ಅಂದ್ಕೊಳ್ರಿ, ವಾಟ್ ಎವರ್ ಯು ಮೇ ಕಾಲ್ ಇಟ್ ಆರ್ ವಾಟ್ ಎವರ್ ಯು ಇಮ್ಯಾಜಿನ್. ಇಲ್ಲಿ ಒಂದು ಸಿಟಿ ಇರುತ್ತೆ, ಓಕೆ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇಲ್ಲೊಂದು ಸಿಟಿ ಇರುತ್ತೆ, ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ ಈ ತರ. ಸಿಟಿ ಅಂದ್ರೆ ತಿಂದಿರ್ತೀವ ನಾವು, ದೈನಂದಿನ ಚಟುವಟಿಕೆಗಳು ಇದ್ದೇ ಇರ್ತವೆ. ಸಾಲಿಡ್ ವೇಸ್ಟ್ ಬರುತ್ತೆ, ಕೆಮಿಕಲ್ ವೇಸ್ಟ್ ಬರುತ್ತೆ, ಸೋಪ್ ಹಾಕೋತೀವಿ, ಪೌಡರ್ ಹಾಕೋತೀವಿ, ಮೇಕಪ್ ಹಾಕೋತೀವಿ, ಅದೆಲ್ಲ ಕೆಮಿಕಲ್, ಲೆಡ್, ಇಲ್ಲೆಲ್ಲ ನಮ್ಗೆ ಕೆಮಿಕಲ್, ಎಕ್ಸ್ಟ್ರಾ ಪೋಷಕಾಂಶಗಳು ಸೇರ್ಕೊಳ್ತಾ ಇರ್ತವೆ. ಎಲ್ಲಿ, ಈ ಸಿಟಿನಲ್ಲಿರುವಂತಹ ಗಟಾರಗಳಲ್ಲಿ, ಓಕೆ, ಮನೆಗಳಿಂದ ಎಲ್ಲ ಗಟಾರಕ್ಕೆ ಬಂದಿರ್ತಾವ, ಇದೆಲ್ಲ ಎಲ್ಲದು ಬಂದು ಈ ಕೆರೆಗೆ ಸೇರ್ಕೊಳ್ಳುತ್ತೆ. 1 ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಅಗ್ರಿಕಲ್ಚರ್ ಲ್ಯಾಂಡ್ಗೆ ಮುಂಚೆ ಎಲ್ಲ ನೈಸರ್ಗಿಕವಾದಂಥ ಕೃಷಿ ಇತ್ತು, ಓಕೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ರು. ಬಟ್ ಇವಾಗೆಲ್ಲ ಕೆಮಿಕಲ್ ಫಾರ್ಮಿಂಗ್ ಆಗಿದೆ. ಎಲ್ಲರೂ ಬಂದು ಕೆಮಿಕಲ್ ಫರ್ಟಿಲೈಸರ್ನ ಎಲ್ಲ ಹಾಕ್ತಾ ಇದ್ದಾರೆ, 17 ಅಥವಾ ಯೂರಿಯಾ, NPK ಇವೆಲ್ಲ ಹಾಕ್ತಾ ಇದ್ದಾರೆ. ಸೊ ಯೂರಿಯಾ ಇವೆಲ್ಲ ಅತಿ ಹೆಚ್ಚು ಗ್ರೋತ್ ಆಗಲಿ ಅಂತ ಹಾಕಿರುವಂಥ ಗೊಬ್ಬರಗಳು. ಏನಾಗುತ್ತೆ, ಹೆಚ್ಚು ಗ್ರೋತ್ ಆಗಲಿ ಅಂತ ಹಾಕಿರುವಂಥ ಗೊಬ್ಬರಗಳು, ಮಳೆ ಬರುತ್ತೆ, ಮೇಲೆ ಮಳೆ ಬರುತ್ತೆ. ಮಳೆ ಬಂದಾಗ ಏನಾಗುತ್ತೆ, ಈ ನೀರು ಕೊಚ್ಕೊಂಡು ಹರಿದು ಬಂದು ಇಲ್ಲಿ ಸೇರುತ್ತೆ, ಹೌದಲ್ಲ. ಸೊ ಇಲ್ಲಿನೂ ಕೂಡ ಎಕ್ಸ್ಟ್ರಾ ಪೋಷಕಾಂಶಗಳು. ಸೊ ಇಟ್ ಇಸ್ ದ ಸೆಕೆಂಡ್ ಪಾಯಿಂಟ್. ಒನ್ ಮೋರ್ ಪಾಯಿಂಟ್ ಐ ವಾಂಟ್ ಟು ಆಡ್ ಹಿಯರ್. ವೆಹಿಕಲ್ಗಳು ಹೊಗೆ ಬಿಡ್ತಾ ಇರ್ತವಲ್ಲ, ಅದರೊಳಗೆ ಏನೇನು ಇರ್ತೈತೆ, SOx and NOx.
SOx ಆ್ಯಂಡ್ NOx ಇರುತ್ತೆ. ಅದು ಎಲ್ಲಿ ಹೋಗುತ್ತೆ ಬಿಟ್ರಂತ ಹೋಗಿ ಭೂಮಿ ಒಳಗೆ ಹೋಗುತ್ತಾ ಆಕಾಶದಲ್ಲಿ ಹೋಗುತ್ತಾ ಅಟ್ಮಾಸ್ಫಿಯರ್ಗೆ ಹೋಗುತ್ತೆ. ಸೊ ಅಟ್ಮಾಸ್ಫಿಯರ್ಗೆ ಆ ಗಾಳಿ ಹೋಗುತ್ತೆ. ಅಟ್ಮಾಸ್ಫಿಯರ್ಗೆ ಆ ಗಾಳಿ ಹೋಗುತ್ತೆ. ಅಟ್ಮಾಸ್ಫಿಯರಲ್ಲಿ ಮೋಡಗಳು ಇರ್ತಾವೋ ಇಲ್ಲ ಮೇಲೆ ಮೋಡಗಳು ಇರ್ತವೆ. ವಾಟ್ ಇಸ್ ಮೀಟ್ ಬೈ ಮೋಡ, ವಾಟ್ ಇಸ್ ಮೀಟ್ ಬೈ ಕ್ಲೌಡ್? ಇಟ್ ಇಸ್ ದ ಸಾಲಿಡಿಫೈಡ್ ಫಾರ್ಮ್ ಆಫ್ ವಾಟರ್. ಘನೀಕೃತ ನೀರು, ಅದಕ್ಕೆ ಮೋಡ ಅಂತ ಕರಿತೀವಿ ನಾವು. ಅದಕ್ಕೆ ಮೋಡ ಅಂತ ಕರಿತೀವಿ. ಅದೇನಾಗುತ್ತೆ ಅಂದ್ರೆ ಸಿ ಅದೇನಾಗುತ್ತೆ SOx ಆ್ಯಂಡ್ NOx, ನೈಟ್ರೋಜನ್ ಆಕ್ಸೈಡ್ಗಳಿರ್ತವೆ ಆ್ಯಂಡ್ ಸಲ್ಫರ್ ಆಕ್ಸೈಡ್ಗಳಿರ್ತವೆ. ಮೋಡಗಳು ಅಂದರೆ H2O ನೀರು, ಇದು ಕೂಡ H2O ನೀರು. ರಿಯಾಕ್ಷನ್ ಆಗುತ್ತೆ, ಇಲ್ಲಿ ರಿಯಾಕ್ಷನ್ ಆಗುತ್ತೆ. ಏನಾಗುತ್ತೆ? SOx ಪ್ಲಸ್ H2O H2SO4 ಆಗುತ್ತೆ. ಇಲ್ಲಿ HNO3 ಆಗುತ್ತೆ. ಸಲ್ಫರಿಕ್ ಆಸಿಡ್ ಅಂಡ್ ನೈಟ್ರಿಕ್ ಆಸಿಡ್ ಎಲ್ಲಿ? ಆಕಾಶದಲ್ಲಿ ಅಂದ್ರೆ ವಾತಾವರಣದಲ್ಲಿ. ಕ್ಲೌಡ್ಗಳು ಹಿಡಿಕೆ ಹೊಡಿತವೆ, ಮಳೆ ಆಗುತ್ತೆ. ಆಸ್ ಯು ನೋ ದ ವಾಟರ್ ಸೈಕಲ್. ಮಳೆ ಆದಾಗ ಆ ಮಳೆ ನೀರಲ್ಲಿ ಬರುತ್ತೆ, ಮತ್ತೆ ಈ ಪಾಂಡಿಗೆ ಬಂದು ಸೇರ್ಕೊಳ್ಳುತ್ತೆ. ಪಾಯಿಂಟ್ ನಂಬರ್ 3. ಸೊ ಎಷ್ಟು ಕಡೆಗಳಿಂದ ಇದು ಆಗ್ತಾ ಇದೆ. ಇನ್ನೊಂದು ನ್ಯಾಚುರಲ್ ಪ್ರೊಸೆಸ್, ಎಲ್ಲಿಯಾದರೂ ಸುನಾಮಿ, ಭೂಕಂಪ ಏನಾದರೂ ಆದರೆ, ಲಾವಾ ಮೇಲೆ ಬಂದರೆ ಅಲ್ಲಿನೂ ಕೂಡ ಈ ಕಂಪೌಂಡ್ಸ್ ಇರ್ತವೆ. ನೈಟ್ರೋಜನ್ ಕಂಪೌಂಡ್ಸ್, ಸಲ್ಫರ್ ಕಂಪೌಂಡ್ಸ್ ಎಲ್ಲ ಇರ್ತವೆ. ಅವುಗಳು ಕೂಡ ಇಲ್ಲಿ ಬಂದು ಸೇರ್ಕೊಳ್ತವೆ. ಪಾಯಿಂಟ್ ನಂಬರ್ 4. ಈ ಎಲ್ಲ ಮಾನವನಿಂದ ಆಗಿರೋದ್ರಿಂದ ನೈಸರ್ಗಿಕವಾಗಿ ಆಗೋದು ಎಲ್ಲ ಸೇರಿಕೊಂಡು ಇಲ್ಲಿ ಪೋಷಕಾಂಶಗಳು ಎಷ್ಟು ಬೇಕಾಗಿತ್ತು ಬೆಳೆಯೋದಕ್ಕೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಮನುಷ್ಯ ಬದುಕಬೇಕು ಅಂದರೆ ಬೆಳಿಗ್ಗೆ ಒಂದು 4 ರೊಟ್ಟಿ, ಮಧ್ಯಾಹ್ನ 4 ರೊಟ್ಟಿ, ರಾತ್ರಿ 4 ರೊಟ್ಟಿ ತಿಂದರೆ ಸಾಕು, ಇರುತ್ತಾನೆ ಆರೋಗ್ಯವಾಗಿ. ಅದೇ ಅವನು ಮದುವೆಯಾಗಿ ಅತ್ತೆ ಮನೆಗೆ ಹೋದ ಅಂತ ಅನ್ಕೊಳ್ಳಿ. ಅತ್ತೆ ತುಂಬಾ ಖುಷಿಯಿಂದ ಅಳಿಯನಿಗೆ ಮುದ್ದು ಮಾಡಿ ಅಳಿಯ ಬೆಳಿಗ್ಗೆ 20 ರೊಟ್ಟಿ ತಿನ್ನು, ಮಧ್ಯಾಹ್ನ 20 ರೊಟ್ಟಿ ತಿನ್ನು, ರಾತ್ರಿ 20 ರೊಟ್ಟಿ ತಿನ್ನು ಅಂತ ಕಂಟಿನ್ಯೂ ಆಗಿ ಹಿಂಗೆ 1 ವಾರ ತಿನ್ನಿಸ್ಬಿಟ್ರು ಅಂತ ಅನ್ಕೊಳ್ಳಿ. ಏನಾಗುತ್ತೆ ಅವ್ರಿಗೆ? ಓಕೆ, ಏನಾಗುತ್ತೆ? ಅದು ಉಲ್ಟಾ ರಿಯಾಕ್ಷನ್ ನೋಡೋದು, ಅವ್ನ ಆರೋಗ್ಯ ಹಾಳಾಗುತ್ತೆ. ಹೆಚ್ಚು ಕಮ್ಮಿ ಆರೋಗ್ಯ ಹಾಳಾಗಿ ಹಾಸ್ಪಿಟ್ಲಿಗೆ ಸೇರ್ಕೋತಾರೆ. ಅದೇ ಥರ ಇಲ್ಲಿನ ಆಗುತ್ತೆ. ಈ ವೆಟ್ಲ್ಯಾಂಡ್ ಅಲ್ಲಿ ಆ ಜೀವಿಗಳು ಬದುಕೋದಕ್ಕೆ ಬೇಕಾಗಿದ್ದಂಥ ಪೋಷಕಾಂಶಗಳು 100 ಪಾಯಿಂಟ್ ಅಂತ ಅನ್ಕೊಡ್ರಿ ನೀವು. ಬಟ್ ಇಲ್ಲಿ ನೋಡಿ, ಇದರಿಂದ ಎಲ್ಲಾ ಕಡೆಯಿಂದ ಸೇರ್ಕೊಂಡು ಇಲ್ಲಿ ಮೋರ್ ದ್ಯಾನ್ 400 ಪಾಯಿಂಟ್ ಆಯ್ತು. ಸೊ ಅದು ಬದುಕೋದಕ್ಕೆ ಬೇಕಾಗಿದ್ದಕ್ಕಿಂತ ಜಾಸ್ತಿ ಆಗೋಯ್ತು. ಓಕೆ, ಆವಾಗ ಏನಾಗುತ್ತೆ? ಅವುಗಳು ಸಾಯಕ್ಕೆ ಸ್ಟಾರ್ಟ್ ಆಗ್ತವೆ. ಅಥವಾ ಕೆಲವೊಂದಿಷ್ಟು ಕಡೆ ಅಲ್ಗೆ ಅಂತ ಇರುತ್ತೆ, ನೀರಿನಲ್ಲಿ ಅಲ್ಗೆ ಬೆಳವಣಿಗೆ ಆಗುತ್ತೆ. ಅದು ಒಳ್ಳೆ ನೀರಿಗಿಂತ ಕೆಟ್ಟ ನೀರಲ್ಲಿ ಬೆಳೆಯೋದು ಜಾಸ್ತಿ. ಸೊ ಇಲ್ಲಿ ನೀರು ಕೆಟ್ಟು ಹೋಗಿದೆ ಆಲ್ರೆಡಿ. ಅಲ್ಗೆ ಬೆಳೆಯೋದು ಸ್ಟಾರ್ಟ್ ಆಯ್ತು. ಈ ಅಲ್ಗೆ ನೀರಿನ ತಳದಲ್ಲಿ ಬೆಳೆಯಲ್ಲ, ನೀರಿನ ಮೇಲೆ ಬೆಳೀತವೆ. ಸೊ ಈ ನೀರು ನಿನ್ನ ತುದಿ ಮೇಲೆ ಬೆಳೆ ಸ್ಟಾರ್ಟ್ ಆದಾಗ ಏನಾಗುತ್ತೆ? ನೀರಿನ ಮೇಲೆ ಬೆಳೆ ಸ್ಟಾರ್ಟ್ ಆದಾಗ ಏನಾಗುತ್ತೆ? ಫುಲ್ ಕವರ್ ಸರ್ಫೇಸ್ ಇರುತ್ತಲ್ಲ, ವಾಟರ್ ಸರ್ಫೇಸ್ ಫುಲ್ ಕ್ಲೋಸ್ ಆಗಿಬಿಡುತ್ತೆ. ಆ ವಾಟರ್ ಸರ್ಫೇಸ್ ಕ್ಲೋಸ್ ಆದ್ಮೇಲೆ ಏನಾಗುತ್ತೆ? ಸೂರ್ಯನ ಕಿರಣಗಳು ಇದ್ರ ಮೇಲೆ ಬಿದ್ದಾಗ, ಫಸ್ಟ್ ಆಫ್ ಆಲ್ ಒಂದು ಜೀವಿ, ಒಂದು ಸಸ್ಯ ಬದುಕಬೇಕಂದ್ರೆ ಸೂರ್ಯನ ಕಿರಣ ಬೇಕು. ಯು ನೋ ಅಬೌಟ್ ದಿ ಪ್ರೊಡಕ್ಷನ್, ಫೋಟೋಸಿಂಥೆಸಿಸ್, ಕನ್ನಡದಲ್ಲಿ ದ್ವಿತೀಯ ಸಂಶ್ಲೇಷಣೆ ಅಂತ ಕರಿತೀವಿ, ಹೌದಲ್ಲ? ಆ ಪ್ರೊಸೆಸ್ ಆದ್ರೆ ಅಲ್ಲಿ ಆಹಾರ ಉತ್ಪಾದನೆ ಆಗುತ್ತೆ. ಸೊ ದೇ ಆರ್ ದಿ ಪ್ರೈಮರಿ ಪ್ರೊಡ್ಯೂಸರ್ಸ್. ಅದನ್ನ ನಂಬ್ಕೊಂಡು ಜಲಚರ ಜೀವಿಗಳು ಇರ್ತವೆ ಇಲ್ಲಿ. ಬಟ್ ಇಲ್ಲಿ ಏನಾಗ್ತಿದೆ? ಅಲ್ಗೆ ಎಲ್ಲ ಮೇಲೆ ಬೆಳೆದ್ಬಿಟ್ಟಿದ್ದಾವೆ ಸರ್ಫೇಸ್ ಅಲ್ಲಿ, ಬಿಕಾಸ್ ಆಫ್ ದಿಸ್ ಯೂಟ್ರೋಫಿಕೇಶನ್. ಸೂರ್ಯನ ಕಿರಣಗಳು ಒಳಗೆ ಹೋಗ್ತಾ ಇಲ್ಲ. ಅವಾಗ ಏನಾಯ್ತು? ಕೆಳಗಿದ್ದಂಥ ಸಸ್ಯಗಳಿಗೆ ಆಹಾರ ಉತ್ಪಾದನೆ ಮಾಡಕ್ ಆಗ್ತಾ ಇಲ್ಲ, ಪ್ರೊಡಕ್ಷನ್ ಆಗ್ತಾ ಇಲ್ಲ. ಅವುಗಳು ಸತ್ತೋದ್ವು. ಇವುಗಳು ಸತ್ತೋದ್ರೆ ಇವುಗಳನ್ನ ನಂಬಿಕೊಂಡು ಬದುಕ್ತಾ ಇದ್ದಂತ ಈ ಹಲವಾರು ಜಲಚರ ಜೀವಿಗಳು ಕೂಡ ಸತ್ತು ಹೋಗ್ತವೆ. ಅವುಗಳು ಸತ್ತು ಹೋದಾಗ ಅವು ಕೂಡ ಮೇಲೆ ತೇಲಕ್ ಸ್ಟಾರ್ಟ್ ಆಗ್ತವೆ. ಅವು ಕೂಡ ಮೇಲೆ ತೇಲಕ್ ಸ್ಟಾರ್ಟ್ ಆದಾಗ ಸೂರ್ಯನ ಕಿರಣ ಒಳಗೆ ಹೋಗೋದೇ ಇಲ್ಲ. ಒಳಗಿನ ನೀರೆಲ್ಲ ಕೊಚ್ಚಿ ಆಗುತ್ತೆ, ವಾಸನೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ನೀವು ನಿಂತಂತೆ ಕೆರೆ ಹತ್ರ ಹೋಗಿಬೇಕಾದ್ರೆ ಅದು ವಾಸನೆ ಬರ್ತಾ ಇರ್ತೈತೆ ಕೆರೆ, ಅದ್ರ ಮೇಲೆ ತುಂಬಾ ಪಾಚಿ ಬೆಳೆದಿರುತ್ತಲ್ವಾ? ಅದೇ ಯೂಟ್ರೋಫಿಕೇಶನ್ ಕಾನ್ಸೆಪ್ಟ್. ಹಿಂಗಾದಾಗ ಇವೆಲ್ಲ ಸತ್ತು ಆ ಕೆರೆನೇ ಫುಲ್ ಸರ್ವನಾಶ ಆಗಿ ಹೋಗುತ್ತೆ. ಕೆರೆ ಫುಲ್ ಸರ್ವನಾಶ ಆಗಿ ಹೂಳು ತುಂಬ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ರೆಡ್ ಟೈಡ್ ಅಂತ ಕರೆದ್ರು. ಈ ಅಲ್ಗೆ ಬೆಳೀತಲ್ಲ ಮೇಲೆ, ಇದಕ್ಕೆ ಹಾರ್ಮ್ಫುಲ್ ಅಲ್ಗಲ್ ಬ್ಲೂಮ್ ಅಂತ ಕರೆದ್ರು. ಹಾನಿಕಾರಕ ಪಾಚಿಯ ಬೆಳವಣಿಗೆ, ಹಾರ್ಮ್ಫುಲ್ ಅಲ್ಗಲ್ ಬ್ಲೂಮ್ ಅಂತ ಕರೆದ್ರು. ಓಕೆ, ಇದು ಯೂಟ್ರೋಫಿಕೇಶನ್. ಇದು ಹಿಂಗೆಲ್ಲ ಆಗ್ಬಾರ್ದು ಅಂದ್ರೆ
ಅಂದ್ರೆ ಈ ವೆಟ್ಲ್ಯಾಂಡ್ ಆಗ್ಬಾರ್ದು, ಈ ತರ ವೆಟ್ಲ್ಯಾಂಡ್ ಹಾಳಾಗ್ಬಾರ್ದು ಅಂದ್ರೆ ನಾವು ಈ ವೆಟ್ಲ್ಯಾಂಡ್ ಈ ತರ ಹಾಳಾಗ್ಬಾರ್ದು ಅಂದ್ರೆ ನಾವು ಯೂಟ್ರಿಫಿಕೇಶನ್ ಪ್ರಕ್ರಿಯೆನ ತಗ್ಗಿಸಬೇಕು ಅಂತ ನಾವು ಹೇಳಿದ್ವಿ. ಅರ್ಥ ಆಯ್ತಾ? ಯೂಟ್ರಿಫಿಕೇಶನ್ ಅಂದ್ರೆ ಏನು, ಅದು ಹೆಂಗೆ ಹಾಳು ಮಾಡುತ್ತೆ ಅಂತ ತಿಳ್ಕೊಂಡ್ರೆ ಇದನ್ನ ಯಾಕೆ ತಗ್ಗಿಸ್ಬೇಕು ಅಂತ ನಮ್ಗೆ ಅರ್ಥ ಆಗುತ್ತೆ. ಮುಂದೆ ಹೋಗೋಣ. ಪರಿಸರ ಜಾಗೃತಿಯನ್ನು ಮೂಡಿಸುವಂಥದ್ದು, ಜನರಿಗೆ ತಿಳಿಸ್ಬೇಕು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಯೂಟ್ರಿಫಿಕೇಶನ್ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಆಗುತ್ತೆ, ದಯವಿಟ್ಟು ಹಂಗೆ ಮಾಡಬೇಡಿ ಅಂತ ಜನರಿಗೆ ಜಾಗೃತಿಯನ್ನು ತೋರಿಸ್ಬೇಕು. ವನ್ಯಜೀವಿ ಸಂರಕ್ಷಣೆ ಮಾಡಬೇಕು. ನ್ಯಾಚುರಲ್ ಆಗಿ ನಮ್ಗೆ ಗೊತ್ತು ಫುಡ್ ಚೈನ್ ಅಂತ ಇದೆ, ಆಹಾರ ಸರಪಳಿ ಅಂತ ಇದೆ, ಅದೆಲ್ಲ ಸರಿಯಾಗಿ ಆಗಬೇಕು. ನ್ಯಾಚುರಲ್ ಆಗಿ ಒಂದು ಸೈಕಲ್ ಆಗಬೇಕು ಅಂದರೆ ವನ್ಯಜೀವಿಗಳು ಬೇಕೇ ಬೇಕು. ಒಂದು ಫಾರೆಸ್ಟ್ ಅಲ್ಲಿ ಫುಲ್ ಜಿಂಕೆಗಳಿದ್ದಾವೆ, ಅಲ್ಲಿ ಒಂದು ಹುಲಿನೇ ಇಲ್ಲ ಅಂದ್ರೆ ಆ ಫಾರೆಸ್ಟ್ ಉಳಿಯಲ್ಲ. ಯಾಕೆ? ಆ ಜಿಂಕೆಗಳು ಸಸ್ಯಾಹಾರಿಗಳು, ಇಡೀ ಫಾರೆಸ್ಟ್ ಅನ್ನು ತಿಂದು ಖಾಲಿ ಮಾಡಿಬಿಡ್ತವೆ. ಓಕೆ, ಆ ಫಾರೆಸ್ಟೇ ಹಾಳಾಗುತ್ತೆ. ಸೊ ಅಟ್ಲೀಸ್ಟ್ ಕೆಲವೊಂದಿಷ್ಟು ಜಿಂಕೆಗಳನ್ನ ಭೇಟಿಯಾಡೋದಕ್ಕೆ ಅಲ್ಲಿ ಹುಲಿ ಇರಲೇಬೇಕು ಅಥವಾ ಮಾಂಸಾಹಾರಿ ಪ್ರಾಣಿಗಳಿರಲೇಬೇಕು. ದ್ಯಾಟ್ ಇಸ್ ದ ಸೈಕಲ್, ದ್ಯಾಟ್ ಇಸ್ ದ ಚೈನ್. ಏನು ಮಾಡೋಕ್ಕಾಗಲ್ಲ, ಐತೆ ನ್ಯಾಚುರಲ್ ಪ್ರೊಸೆಸ್ ಅದು, ಆ ಥರ ಸೃಷ್ಟಿ ಕ್ರಿಯೆ ಇದೆ. ಸೊ ವನ್ಯಜೀವಿಯನ್ನು ನಾವು ಸಂರಕ್ಷಣೆ ಮಾಡಬೇಕು. ನೆಕ್ಸ್ಟ್, ಕೃತಕ ಪುನರುತ್ಪಾದನೆ. ನೈಸರ್ಗಿಕವಾಗಿ ಅದು ಆಗಿಲ್ಲ ಅಂದ್ರೆ ನಾವು ಆರ್ಟಿಫಿಷಿಯಲ್ ಆಗಿ ಏನಾದ್ರು ಪುನರುತ್ಪಾದನೆ ಮಾಡೋದಕ್ಕೆ, ಅಂದ್ರೆ ಮರು ಪೂರ್ವರಣ ಅಂತ ಕರಿತೀವಿ. ಅಂದ್ರೆ ನೀರು ಹಾಳಾಗಿದ್ದೆ ಆ ವೆಟ್ಲ್ಯಾಂಡ್ ಅಲ್ಲಿ ನಾವು ಹೋಗಿ ನೀರು ಹಾಕುವಂಥದ್ದು, ಅಂದ್ರೆ ದೊಡ್ಡ ಹೋಗಿ ಚಂಬಿಂದ ಹಾಕುವಂಥದ್ದಲ್ಲ, ದೊಡ್ಡ ದೊಡ್ಡ ಟ್ಯಾಂಕರ್ಗಳಿಂದ ನೀರು ಹಾಕುವಂಥದ್ದು. ಆ ಸರೌಂಡಿಂಗ್ ಅಲ್ಲಿ ನಾವು ಗಿಡಗಳನ್ನು ಬೆಳೆಸುವಂಥದ್ದು, ಕ್ಲೀನ್ ಮಾಡುವಂಥದ್ದು, ಈ ತರ ಕೃತಕವಾಗಿ ನಾವು ಮಾಡ್ಬೋದು. ನೆಕ್ಸ್ಟ್, ಕಳೆ ನಿಯಂತ್ರಣ. ಯೂಟ್ರಿಫಿಕೇಶನ್ ಆದಾಗ ಹಾರ್ಮ್ಫುಲ್ ಆಲ್ಗಲ್ ಬ್ಲೂಮ್ ಆಯ್ತಲ್ಲ, ಆ ಥರ ಆಗ್ಬಾರ್ದು ಅಂತ ಅಲ್ಲಿ ಕಳೆಯನ್ನ ನಿಯಂತ್ರಣ ಮಾಡಬೇಕು. ನೆಕ್ಸ್ಟ್, ಅರಣ್ಯೀಕರಣ ಮಾಡಬೇಕು, ಗಿಡಗಳನ್ನು ನೆಡಬೇಕು, ಮಣ್ಣು ಸವಕಳಿ ಆಗಲ್ಲ. ಸೊ ಜೌಗು ಪ್ರದೇಶ ಸರಿಯಾಗಿ ಆಗುತ್ತೆ ಅನ್ನುವಂಥದ್ದು. ಹೋಪ್ ಯು ಗಾಟ್ ದ ಪಾಯಿಂಟ್ಸ್. ಮುಂದೆ ಹೋಗೋಣ. ಭಾರತದ ಜೌಗು ಪ್ರದೇಶಗಳು ಯಾವ್ಯಾವು, ಏನಿದಾವೆ ನೋಡೋಣ ಡೀಟೇಲ್ ಆಗಿ. ಭಾರತದಲ್ಲಿ ಟೋಟಲ್ ಎಷ್ಟು ಜೌಗು ಪ್ರದೇಶ ಇದಾವೆ? ಬೇಡ, ಅಷ್ಟು ನೆನಪಿಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೆ ಭಾರತದಲ್ಲಿ ಎಷ್ಟು ರಾಮ್ಸರ್ ಸೈಟ್ಸ್ ಇದಾವೆ ಬೇಕು. ಓಕೆ, ಬಟ್ ಸ್ಟಿಲ್ ನೋಡೋಣ. ಜೌಗು ಪ್ರದೇಶ ಭಾರತದಲ್ಲಿ ಮೋರ್ ದ್ಯಾನ್ 70% ಭತ್ತದ ಕೃಷಿಯಲ್ಲಿ ಇದಾವೆ. ಭತ್ತದ ಗದ್ದೆನ ನೀವು ನೋಡಿರ್ತೀರಾ, ಯಾವಾಗಲೂ ನೀರು ನಿಂತ್ಕೊಂಡಿರುತ್ತೆ ಭತ್ತದ ಗದ್ದೆಯಲ್ಲಿ. ಓಕೆ, ಅದು ಕೂಡ ಒಂಥರ ಜೌಗು ಭೂಮಿನೇ. ಸೊ ಮೋರ್ ದ್ಯಾನ್ 70% ಅದರಲ್ಲೇ ಇದೆ. ಈ ಜೌಗು ಪ್ರದೇಶ ದೇಶದ 4.6 ಆಕ್ರಮಿಸಿಕೊಂಡಿವೆ ಟೋಟಲ್ ಏರಿಯಾದಲ್ಲಿ, ನೆನ್ಪಿಟ್ಕೊಳ್ಳಿ. ಸೊ ರಾಮ್ಸರ್ ಒಪ್ಪಂದ ನಾವು ನೋಡಿದ್ವಿ, ಜೌಗು ಭೂಮಿಗಳು ಹಾಳಾಗ್ತಾ ಇದ್ದಾವೆ, ನ್ಯಾಚುರಲ್ ಆಗಿ ಹಾಳಾಗ್ತಾ ಇದ್ದಾವೆ, ಕೃತಕವಾಗಿನೂ ನಾವು ಮಾನವರು ಹಾಳು ಮಾಡ್ತಾ ಇದ್ದೀವಿ ಅಂತ. ಸೊ ಅದನ್ನ ರಿವರ್ಸ್ ಮಾಡೋಣ, ನಾವು ಪರಿಸರವನ್ನು ಕಾಪಾಡೋಣ ಅಂತ ರಾಮ್ಸರ್ ಒಪ್ಪಂದವನ್ನ ಮಾಡಿದ್ರು. ಸೊ ಇದು ಏನು ಅನ್ನುವಂಥದ್ದು, ರಾಮ್ಸರ್ ಅನ್ನುವಂಥದ್ದು ಒಂದು ಸಿಟಿ. ರಾಮ್ಸರ್ ಅನ್ನುವಂಥದ್ದು ಒಂದು ಸಿಟಿ, ಅದು ಇರಾನ್ ದೇಶದಲ್ಲಿ ಇದೆ. ಈಗ ಹೆಂಗೆ ಡೆಲ್ಲಿ ಅನ್ನುವಂಥದ್ದು ಒಂದು ಸಿಟಿನೋ ಭಾರತ ದೇಶದಲ್ಲಿ, ಅದೇ ತರ ರಾಮ್ಸರ್ ಅನ್ನುವಂಥದ್ದು ಒಂದು ಸಿಟಿ, ಅದು ಇರಾನ್ ದೇಶದಲ್ಲಿ ಇದೆ. ಸೊ ಅಲ್ಲಿ ಬನ್ನಿ ಎಲ್ಲ ದೇಶದವ್ರು ಕೂಡ್ಕೊಂಡು ಮೀಟಿಂಗ್ ಮಾಡೋಣ ಅಂತ ಹೇಳಿದಕ್ಕೆ ಆ ಊರಿನ ಹೆಸರು ಕೊಟ್ರು, ಅದು ರಾಮ್ಸರ್ ಒಪ್ಪಂದ ಆಯ್ತು. ಈಗ ನಾವೆಲ್ಲ ಸೇರ್ಕೊಂಡು ಬನ್ನಿ ಎಲ್ಲ ಸ್ನೇಹಿತರೆ ಬನ್ನಿ ನಾವು ಬೆಂಗಳೂರಲ್ಲಿ ಮೀಟಿಂಗ್ ಮಾಡೋಣ ಅಂತ ಕರೆದ್ರೆ ಇದು ಬೆಂಗಳೂರು ಒಪ್ಪಂದ ಅಂತ ಆಗುತ್ತೆ. ಅದೇ ತರ ರಾಮ್ಸರ್ ಅಲ್ಲಿ ಎಲ್ಲ ಸೇರ್ಕೊಂಡು ಮಾಡಿದ್ರಲ್ಲ, ರಾಮ್ಸರ್ ಒಪ್ಪಂದ ಆಯ್ತು. ಇಟ್ ಈಸ್ ಬಿಕಾಸ್ ಆಫ್ ಕನ್ಸರ್ವೇಷನ್ ಆಫ್ ವೆಟ್ಲ್ಯಾಂಡ್ಗಳನ್ನ ನಾವು ಕನ್ಸರ್ವ್ ಮಾಡಬೇಕು ಅಂತ ಇವರೆಲ್ಲ ಸೇರ್ಕೊಂಡು ಮಾಡಿರುವಂಥದ್ದು. ಹೇಳಿದೆ ಆಲ್ರೆಡಿ, February 2, 1971 ಒಳಗೆ ಅಡಾಪ್ಟೇಷನ್ ಹಾಕೊಂಡಿದ್ದು, ಬಟ್ ಕೇಮ್ ಇಂಟು ಫೋರ್ಸ್ ಇನ್ December 21, 1925. ಆಲ್ರೆಡಿ ಹೇಳಿದ್ವಿ ಇದ್ರ ಬಗ್ಗೆ. ಸೊ ಇದು ಇರಾನ್ ದೇಶದ ಕ್ಯಾಸ್ಪಿಯನ್ ಸಮುದ್ರದ ಕರಾವಳಿಯ ಜೌಗು ಪ್ರದೇಶದ ನಗರವಾಗಿದೆ. ಓಕೆ, ಇದು ಅಂತರ್ ಸರ್ಕಾರಿ ರೂಪದಲ್ಲಿ. ಅಂತರ್ ಸರ್ಕಾರಿ ರೂಪ ಅಂದ್ರೆ ಬೇರೆ ಬೇರೆ ಗೌರ್ಮೆಂಟ್ಗಳು, ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಂತ ಅಲ್ಲ, ಇಲ್ಲಿ ಬೇರೆ ಬೇರೆ ದೇಶಗಳು ಸೇರ್ಕೊಂಡು ಅನ್ನುವಂಥದ್ದು. ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದಾಗ ಆ ದೇಶ ಈ ದೇಶ ಅಂತ ಮಾತಾಡಲ್ಲ ಅವರು, ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ಅಂತ ಮಾತಾಡ್ತೀವಿ. ಇಂಡಿಯನ್ ಗೌರ್ಮೆಂಟ್, ಜಪಾನ್ ಗೌರ್ಮೆಂಟ್, ಅಮೆರಿಕನ್ ಗೌರ್ಮೆಂಟ್, ಈ ತರ ಮಾತಾಡ್ತಾರೆ. ಸೊ ಅದಕ್ಕೆ ಅಂತರ್ ಸರ್ಕಾರಿ ರೂಪದಲ್ಲಿ ಅಂತ ಹೇಳ್ತಾರೆ. ಸೊ ಅಂತಾರಾಷ್ಟ್ರೀಯ ಸಹಕಾರ ಹಾಗೂ ವಿವಿಧ ರಾಷ್ಟ್ರಗಳ ಕಾರ್ಯ ಯೋಜನೆಯನ್ನು ಖಚಿತಪಡಿಸುವುದನ್ನು ಇದು ಒಳಗೊಂಡಿರುತ್ತೆ. ಓಕೆ, 170 ಸದಸ್ಯ ರಾಷ್ಟ್ರಗಳನ್ನು ಇದು ಹೊಂದಿದ್ದು ಪ್ರಪಂಚದಾದ್ಯಂತ 2500ಕ್ಕಿಂತ ಹೆಚ್ಚು ರಾಮ್ಸರ್ ತಾಣಗಳನ್ನು ಒಳಗೊಂಡಿದೆ. ಎಷ್ಟು? 2500ಗಿಂತ ಜಾಸ್ತಿ ರಾಮ್ಸರ್ ತಾಣಗಳನ್ನು ಇದು ಒಳಗೊಂಡಿದೆ. ನೋಡೋಣ ಏನನ್ನು ಅನ್ನುವಂಥದ್ದನ್ನು ಡೀಟೇಲ್ ಆಗಿ. ಸೊ ಜಗತ್ತಿನಲ್ಲಿ ಹಾಗಿದ್ರೆ ಯಾವ ದೇಶದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳಿವೆ ಅಂದ್ರೆ, ಜೌಗು ಪ್ರದೇಶಗಳು, ರಾಮ್ಸರ್ ತಾಣಗಳು, ಇನ್ನೊಂದು ಬರುತ್ತೆ ಮಾಟ್ರಿಕ್ಸ್ ರಿಕಾರ್ಡ್ ಅಂತ. ಅವಾಗ ಹೇಳುವಾಗ ಡಿಫ್ರೆನ್ಸ್ ಅನ್ನ ಹೇಳ್ತೀನಿ, ಇದು ಏನೇನು, ಇದು ಯಾಕಿಂಗೆ ಅಂತ. ಸೊ ಜಗತ್ತಿನಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳು ಇದಾವೆ. ಎಷ್ಟಿದಾವೆ?
175 ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಎರಡನೇ ಸ್ಥಾನದಲ್ಲಿ ಯಾವ್ದಿದೆ? ಮೆಕ್ಸಿಕೋ ಇದೆ. ಎಷ್ಟಿದಾವೆ? 144 ಇದಾವೆ ಮೆಕ್ಸಿಕೋದಲ್ಲಿ. ಥರ್ಡ್ ಭಾರತ ಇದೆ. ಎಷ್ಟಿದಾವೆ? 98 ಇದಾವೆ. ರೀಸೆಂಟಾಗಿ ಎರಡು ಆ್ಯಡ್ ಮಾಡಿದ್ರಲ್ಲ, ಸೊ ಟೋಟಲ್ 98 ಇದಾವೆ. ನೆಕ್ಸ್ಟ್, ಭಾರತ ಏಷ್ಯಾದಲ್ಲೇ ಮೊದಲ ಸ್ಥಾನವನ್ನು ಹೊಂದಿದೆ, ಅಂದರೆ ಹೈಯೆಸ್ಟ್ ರಾಮ್ಸರ್ ಸೈಟ್ಗಳನ್ನು ಹೊಂದಿರುವ ದೇಶ ಏಷ್ಯಾದಲ್ಲಿ. ನೆಕ್ಸ್ಟ್, ಭಾರತದ ಮೊದಲ ರಾಮ್ಸರ್ ತಾಣ ಯಾವುದಪ್ಪ ಅಂದರೆ ಚಿಲಿಕಾ ಸರೋವರ, ಒಡಿಶಾದಲ್ಲಿ ಕಂಡುಬರುತ್ತೆ. ಚಿಲಿಕಾ ಸರೋವರ ಒಡಿಶಾದಲ್ಲಿ ಕಂಡುಬರುತ್ತೆ. ಸೊ ಹಾಗಿದ್ರೆ ಇತ್ತೀಚೆಗೆ ಏನು ಮಾಡ್ತಿದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರಾಮ್ಸರ್ ತಾಣ ಯಾವ ರಾಜ್ಯದಲ್ಲಿದೆ ಇಷ್ಟೇ ಕ್ವಶನ್ ಕೇಳ್ತಾ ಇಲ್ಲ. 91st ಯಾವುದು, 96th ಯಾವುದು, 98th ಯಾವುದು, ಈ ಥರ ಕೇಳ್ತಾ ಇದ್ದಾರೆ. ಹಾಗಾಗಿ ಅಟ್ಲೀಸ್ಟ್ ನಮಗೆ 94, 95, 96, 97, 98 ಇಷ್ಟಾದರೂ ಗೊತ್ತಿರಬೇಕು ಯಾವುದು ಅಂತ. 95th ಯಾವುದು, 96th ಯಾವುದು ನಂಬರ್ಸ್ ಗೊತ್ತಿರಲಿ. ಸೊ ನೋಡೋಣ. ಹಂಗಿದ್ರೆ 94th 94ನೇ ರಾಮ್ಸರ್ ತಾಣ ಯಾವುದು ಅನ್ನೋಂಥದ್ದು, ಯಾವತ್ತು ಆ್ಯಡ್ ಮಾಡಿದ್ರು ಅನ್ನೋಂಥದ್ದು. ಅಕ್ಟೋಬರ್ 31, 2025 ಆ್ಯಡ್ ಮಾಡಿದ್ರು. ಅಕ್ಟೋಬರ್ 31 ಯಾವ ದಿನ? ಏಕತಾ ದಿನ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೆನಪಿಗೋಸ್ಕರ ಮಾಡ್ತಾರೆ. ಅದು ರಾಷ್ಟ್ರೀಯ ಏಕತಾ ದಿನ ಅಂತ ಮಾಡ್ತಾರೆ. ಸೊ ಹೆಸರು ಗೋಗಾಬಿಲ್ ಸರೋವರ. ಎಲ್ಲಿ ಕಂಡು ಬರುತ್ತೆ? ಇದು ಬಿಹಾರದಲ್ಲಿ ಕಂಡು ಬರುತ್ತೆ. ನೆನ್ಪಿಟ್ಕೊಳ್ಳಿ. 94th ಅದರ ಹೆಸರೇನು, ಅದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅನ್ನೋದು. ಹಂಗೆ ಮುಂದೆ ಹೋದ್ರೆ 95th, 96th, 97th, 98th ನೋಡೋಣ. ಸೊ 95th ಯಾವುದು? ಸಿಲಿಯರ್ ಸೇರ್ ಲೇಕ್ ಎಲ್ಲಿ ಬರುತ್ತೆ? ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. 96th ಯಾವುದು? 96th ರಾಮ್ಸರ್ ಸೈಟ್ ಕೋಪ್ರಾ ಜಲಾಶಯ ಇನ್ ಛತ್ತೀಸ್ಗಢ. ಆ್ಯಂಡ್ 97th ರಾಮ್ಸರ್ ಸೈಟ್ ಯಾವುದು? 97th ರಾಮ್ಸರ್ ಸೈಟ್ ಪಾಟ್ನಾ ಬರ್ಡ್ ಸ್ಯಾಂಕ್ಚುರಿ ಇನ್ ಉತ್ತರ ಪ್ರದೇಶ್. ನೆನ್ಪಿಟ್ಕೊಳ್ಳಿ. ಆ್ಯಂಡ್ 98th ಯಾವುದು? ರೀಸೆಂಟಾಗಿ ಆ್ಯಡ್ ಮಾಡಿರೋಲ್ಲ. 98th ಚಾರಿ ಧಾನ್ ಇನ್ ಕಚ್ ಗುಜರಾತ್. ಸೊ ಸೀರಿಯಲ್ ಆಗಿ ನೆನ್ಪಿಟ್ಕೊಳ್ಳಿ. 94th ಯಾವುದು, 95th ಯಾವುದು, 96th ಯಾವುದು, 97th ಯಾವುದು, 98th ಯಾವುದು, ಆ್ಯಂಡ್ ಯಾವ ರಾಜ್ಯಗಳಲ್ಲಿ ಇದಾವೆ ಕ್ವಶನ್ ಕೇಳ್ತಾರೆ. ಈ ಥರನೇ ನೆನ್ಪಿಟ್ಕೊಳ್ಳಿ. ವಿಲ್ ಮೂವ್ ಫಾರ್ವರ್ಡ್. ರಾಮ್ಸರ್ ಪಟ್ಟಿಯಲ್ಲಿರುವ ಕರ್ನಾಟಕದ ಜೌಗು ಪ್ರದೇಶಗಳು ಯಾವ್ಯಾವುದು ಅಂತ. ಹಂಗಿದ್ರೆ ಎಷ್ಟಿದಾವೆ ರಾಮ್ಸರ್ ಪಟ್ಟಿಯಲ್ಲಿ? ಕರ್ನಾಟಕದ್ದು 4 ಜೌಗು ಪ್ರದೇಶ ಇದಾವೆ, 4 ಇದಾವೆ. ಸೊ ಕರ್ನಾಟಕದ ರಾಮ್ಸರ್ ತಾಣಗಳು ಯಾವ್ಯಾವುದು? ಒಂದು ರಂಗನತಿಟ್ಟು ಪಕ್ಷಿಧಾಮ, ಮಂಡ್ಯ. ಯಾವ ಜಿಲ್ಲೆಯಲ್ಲಿದೆ? ಮಂಡ್ಯ ಜಿಲ್ಲೆಯಲ್ಲಿದೆ ರಂಗನತಿಟ್ಟು ಪಕ್ಷಿಧಾಮ. ಈ ಸೈಜ್ ಕೊಟ್ಟಿದ್ದೀನಿ, ಆ್ಯಕ್ಚುಲಿ ಎಷ್ಟು ಏರಿಯಾ ಇದೆ ಅಂತ ಹೇಳ್ತೀನಿ ಯಾಕೆ ಅಂತ. ಓಕೆ. ಸೊ ಇದಕ್ಕೆ ಹೆಸರೇನು ಕೊಡ್ತಾರೆ ಗೊತ್ತಾ? ಪಕ್ಷಿ ಕಾಶಿ ಆಫ್ ಕರ್ನಾಟಕ ಅಂತ ಕರೀತಾರೆ. ಕರ್ನಾಟಕದ ಪಕ್ಷಿ ಕಾಶಿ ಅಂತ ಕರೀತಾರೆ ಇದಕ್ಕೆ, ರಂಗನತಿಟ್ಟು ಪಕ್ಷಿಧಾಮಕ್ಕೆ. ಇದನ್ನ ಯಾವಾಗ ಆ್ಯಡ್ ಮಾಡಿದ್ರು ಗೊತ್ತಾ? ಫೆಬ್ರವರಿ 15, 2022 ಆ್ಯಡ್ ಮಾಡಿದ್ರು. ಇಟ್ ಈಸ್ ಆನ್ ಇಂಪಾರ್ಟೆಂಟ್ ಬರ್ಡ್ ಆ್ಯಂಡ್ ಬಯೋಡೈವರ್ಸಿಟಿ ಏರಿಯಾ ಅಂತ ಕನ್ಸಿಡರ್ ಮಾಡಲಾಗಿದೆ. ಆ್ಯಂಡ್ ಇಟ್ ಈಸ್ ಎಕೋ ಸೆನ್ಸಿಟಿವ್ ಝೋನ್ ಆಗಿದೆ. ಅದು ಪರಿಸರ ಸೂಕ್ಷ್ಮ ಪ್ರದೇಶ ಆಗಿದೆ. ಅಲ್ಲಿ ಅನ್ನೆಸೆಸರಿ ಯಾರು ಹೋಗಿ ಮೈನಿಂಗು ಆ ಥರ ಈ ಕಡೆ ಆ ಪರಿಸರವನ್ನು ಹಾಳು ಮಾಡುವಂಥ ಕೆಲಸಗಳನ್ನು ಮಾಡಂಗಿಲ್ಲ. ಓಕೆ. ನೆಕ್ಸ್ಟ್, ಅಂಕಸಮುದ್ರ ಪಕ್ಷಿಧಾಮ, ವಿಜಯನಗರ. ಮುಂಚೆ ಬಳ್ಳಾರಿ, ಇವಾಗ ಡಿವೈಡ್ ಆಗಿ ವಿಜಯನಗರ ಜಿಲ್ಲೆ ಕ್ರಿಯೇಟ್ ಆಗಿದೆ. ನೆನ್ಪಿಟ್ಕೊಳ್ಳಿ. ಸೈಜ್ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಏರಿಯಾ. ಯಾವಾಗ ಆ್ಯಡ್ ಮಾಡಿದ್ರು? ಮಾರ್ಚ್ 10, 2023 ಅವತ್ತು ಆ್ಯಡ್ ಮಾಡಿದ್ರು. ಇದು ಮಾನವ ನಿರ್ಮಿತವಾದಂಥ ಒಂದು ಕೆರೆ ಆಗಿದೆ. ಓಕೆ. ಅಲ್ಲಿ ಯಾವ್ಯಾವ ಸ್ಪೀಷೀಸ್ಗಳು ಕಂಡು ಬರ್ತವೆ ಅಂತ ಜಸ್ಟ್ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ, ಬಾಹ್ಯಾಟ ಅವಶ್ಯಕತೆ ಇಲ್ಲ, ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡ್ಕೊಳ್ಳಿ. ಮುಂದೆ ನೋಡೋಣ. ಬಿಫೋರ್ ಗೋಯಿಂಗ್ ದೇರ್, ಇಲ್ಲಿ ನೋಡಿ ಯಾವ್ಯಾವುದು ಎಲ್ಲಿ ಬರ್ತವೆ ಅನ್ನೋದನ್ನ ನಾವು ನೋಡ್ಕೋಬೇಕು. ಈ ಮ್ಯಾಪ್ಗಳನ್ನ ಯಾಕೆ ಕೊಡ್ತೀವಿ ಗೊತ್ತಾ? ಮ್ಯಾಪ್ಗಳು ಯಾಕೆ ಇಂಪಾರ್ಟೆಂಟ್ ಗೊತ್ತಾ? ಎಕ್ಸಾಮಲ್ಲಿ ನಾರ್ತಿಂದ ಸೌತ್ಗೆ ಆ್ಯಂಡ್ ಈಸ್ಟಿಂದ ವೆಸ್ಟ್ಗೆ ಬರೀರಿ ಅಥವಾ ಹೊಂದಿಸಿ ಬರೆಯಿರಿ ಅಥವಾ ಹಿಂಗೆ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ನಾರ್ತಿಂದ ಸೌತ್ಗೆ ಯಾವುದಿದೆ, ಈಸ್ಟಿಂದ ವೆಸ್ಟ್ಗೆ ಯಾವುದಿದೆ, ಈ ಥರ ನೀವು ನೋಡ್ಕೋಬೇಕು. ಫಸ್ಟ್ ಮೇಲೆ ಮಾಗಡಿ ಕೆರೆ ಇದೆ, ಅಂಕಸಮುದ್ರ ಎಲ್ಲಿದೆ, ಅಘನಾಶಿನಿ ಎಲ್ಲಿದೆ. ಓಕೆ. ನೆಕ್ಸ್ಟ್ ಲಾಸ್ಟ್ಗೆ ರಂಗನತಿಟ್ಟು ಎಲ್ಲಿ ಕಂಡು ಬರುತ್ತೆ ಅಂತ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಅಘನಾಶಿನಿ ಅಳಿವೆ ಪ್ರದೇಶ. ಅಘನಾಶಿನಿ ಅಳಿವೆ ಪ್ರದೇಶ ವೆರಿ ಇಂಪಾರ್ಟೆಂಟ್. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಫೆಬ್ರವರಿ 14, 2023 ಇದನ್ನ ಆ್ಯಡ್ ಮಾಡಿದ್ರು. ಓಕೆ. ಸೈಜ್ ನೋಡ್ಕೊಳ್ಳಿ. ಅಲ್ಲಿ ಮ್ಯಾಂಗ್ರೋವ್ಸ್ ಕಂಡು ಬರ್ತವೆ. ಹೇಳಿದ್ದೀನಿ ಆಲ್ರೆಡಿ ಮ್ಯಾಂಗ್ರೋವ್ಸ್ ಯಾಕೆ ಇದು ಅಂತ ಹೇಳಿದ್ದೀನಿ ಡೀಟೇಲ್ ಆಗಿ. ನೆಕ್ಸ್ಟ್, ಟ್ರೆಡಿಷನಲ್ ಅಗ್ರಿಕಲ್ಚರ್ ಇದೆ. ಈಗ ಇದ್ರ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಕೇಳಬಹುದು. ಯಾವುದು? ಗಂಜಿ ರೈಸ್ ಅಂತ.
ಗಂಜಿ ರೈಸ್ ಫೀಲ್ಡ್ಸ್ ಅಂತ ಕಂಡು ಬರ್ತವೆ. ಇದರಲ್ಲಿ ಅಘನಾಶಿನಿ ಅಳವೆ ಪ್ರದೇಶದಲ್ಲಿ ಆ ಗಂಜಿ ರೈಸ್ ಸ್ಪೆಷಾಲಿಟಿ ಏನು ಗೊತ್ತಾ? ಇಟ್ ಈಸ್ ಸಾಲ್ಟ್ ಟಾಲರೆಂಟ್ ರೈಸ್ ಸ್ಪೆಷೀಸ್. ಅದು ಉಪ್ಪು ನೀರಿನಲ್ಲಿ ಕೂಡ ಬೆಳೆಯುತ್ತದೆ, ಹಾಗಾಗಿ ಇದು ಸ್ಪೆಷಲ್. ಸೊ ಇಟ್ ಈಸ್ ಸಲೈನ್ ಟಾಲರೆಂಟ್ ರೈಸ್. ಅದು ಉತ್ತರ ಕನ್ನಡ ಜಿಲ್ಲೆ ಅಂದ್ಕೊಳ್ಳಿ ಇನ್ನೊಂದು ನೆನಪಿರಲಿ ನಮಗೆ, ರೀಸೆಂಟಾಗಿ KS ಪ್ರಿಲಿಮ್ಸ್ ಅಲ್ಲಿ ಕೂಡ ಕೇಳಿದ್ರು ಕರಿಯ ಇಶಾದ್ ಮ್ಯಾಂಗೋ ವೆರೈಟಿ ಬಗ್ಗೆ. ಯಾವ ಮ್ಯಾಂಗೋ? ಕರಿಯ ಇಶಾದ್ ಮ್ಯಾಂಗೋ ವೆರೈಟಿ ಬಗ್ಗೆ. ಸೊ ಇದ್ರ ಪಲ್ಪ್ ದಪ್ಪ ಆಗಿರುತ್ತೆ, ಕಲರ್ ಯಾವ್ದಿರುತ್ತೆ, ಅದು ಯಾವ ಜಿಲ್ಲೆಯಲ್ಲಿ ಕ್ವಶನ್ ಕೇಳಿದ್ರು KS ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರು ನೋಡಿ. ಸೊ ಕರಿಯ ಇಶಾದ್ ಮೇ ಬಿ ಅದಕ್ಕೆ GI ಟ್ಯಾಗ್ ಕೊಟ್ಟರು ಅನ್ಸುತ್ತೆ. ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್. ಆ ಜಿಲ್ಲೆ ನೋಡ್ಕೊಂಡಾಗ ಈ ತರ ನಾವು ಓದ್ಕೊಂಡು ಹೋಗ್ಬೇಕು. ಒಂದು ಜಿಲ್ಲೆ ಬಗ್ಗೆ ನೋಡ್ತಾ ಇದ್ರೆ ಅದ್ರೊಳಗೆ ಏನಾದ್ರು ಸ್ಪೆಷಲ್ ಇದೆಯಾ, ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಏನಾದ್ರು ಇದೆಯಾ ಆ ಜಿಲ್ಲೆನಲ್ಲಿ. ಈ ವಿಜಯನಗರ ಹೇಳಿದ್ವಿ, ಅಲ್ಲಿ ಹಂಪಿ, ಹಂಗಾರೆ ವಿಜಯನಗರ ಸಾಮ್ರಾಜ್ಯದ ಬ್ಯಾಕ್ಗ್ರೌಂಡ್ ಏನು, ಯಾವ ರಾಜ್ಯದಿದ್ರು ಅದೆಲ್ಲ ನೋಡ್ಕೊಂಡ್ ಬರ್ಬೇಕು. ಶ್ರೀಕೃಷ್ಣ ದೇವರಾಯ ಏನು, ಹರಿಹರ, ಬುಕ್ಕ, ಕಂಪನ, ಅವರೆಲ್ಲ ಅದ್ರ ಬಗ್ಗೆ ಎಲ್ಲ ನೋಡ್ಕೊಂಡು ಬರ್ಬೇಕು ನಾವು ಈ ತರ. ಮತ್ತೆ ಹಂಪಿ ಅಂತ ಬಂದಾಗ ಜಸ್ಟ್ ಅಲ್ಲಿಗೆ ಸ್ಟಾಪ್ ಮಾಡೋದಕ್ಕಿಂತ ಯುನೆಸ್ಕೋ ಏನಾದ್ರು ಕೊಟ್ಟಿದ್ಯಾ, ಅದು ಯುನೆಸ್ಕೋ ಹೆರಿಟೇಜ್ ಸೈಟ್ ಹೌದಾ, ಹಿಂಗೆಲ್ಲ ನೋಡ್ಕೊಂಡ್ ಬರ್ಬೇಕು. ಒಂದಕ್ಕೊಂದು ಲಿಂಕ್ ಮಾಡ್ಕೊಂಡು ಓದೋದು ಕಲ್ಕೊಂಡಾಗ ನಾವು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ವೈಲ್ಡ್ ಲೈಫ್, ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ ಕೊಟ್ಟಿರುವಂಥದ್ದು. ಡೋಂಟ್ ವರಿ ಅಬೌಟ್ ಆಲ್ ದೀಸ್ ಥಿಂಗ್ಸ್, ಅದನ್ನ ಬಾಯಿಟಕ್ಕೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಯಾವುದು? ಮಾಗಡಿಕೆರೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿ ಕಂಡು ಬರುತ್ತದೆ. ಐ ಆಮ್ ಆಲ್ಸೋ ಫ್ರಮ್ ಗದಗ ಡಿಸ್ಟಿಕ್, ಐ ಆಮ್ ಆಲ್ಸೋ ಫ್ರಮ್ ನಿಯರ್ ಬೈ ಏರಿಯಾ. ಸೊ ಇದು ನಮ್ಮೂರಿನ ಕಡೆ ಇದೆ ಮಾಗಡಿಕೆರೆ. ಇದು ಕೂಡ ಮಾನವ ನಿರ್ಮಿತ, ನ್ಯಾಚುರಲ್ ಅಲ್ಲ, ಮಾನವ ನಿರ್ಮಿತ. ಇದು ಯಾಕೆ ಸ್ಪೆಷಲ್ ಗೊತ್ತಾ? ಇಲ್ಲಿಗೆ ಇಂಟರ್ನ್ಯಾಷನಲ್ ಬೇರೆ ಬೇರೆ ಕಡೆಯಿಂದ ಪಕ್ಷಿಗಳು ವಲಸೆ ಬರ್ತವೆ. ಏನ್ ಗೊತ್ತಾ? ಅಲ್ಲಿ ಇಟ್ ಸಪೋರ್ಟ್ಸ್ 166 ಬರ್ಡ್ ಸ್ಪೀಷೀಸ್, ಟೋಟಲ್ 166 ಬರ್ಡ್ ಸ್ಪೀಷೀಸ್. ಔಟ್ ಆಫ್ 166, 130 ನಿಯರ್ಲಿ 130 ಆರ್ ಬೀಯಿಂಗ್ ಮೈಗ್ರೇಟರಿ. 160 ಒಳಗೆ 130ಗಿಂತ ಜಾಸ್ತಿ ಅಥವಾ 130 ಅರೌಂಡ್ ಮೈಗ್ರೇಟರಿ ವಲಸೆ ಬರುವಂತಹ ಹಕ್ಕಿಗಳಿದ್ದಾವೆ. ಸೊ ಸಿ ಹೌ ಇಂಪಾರ್ಟೆಂಟ್ ಇಟ್ ಈಸ್. ಸೊ ಇದನ್ನ ಕನ್ಸರ್ವ್ ಮಾಡಬೇಕು ಬೇಡವಾ? ಬೇರೆ ದೇಶಗಳಿಂದ ಇಲ್ಲಿಗೆ ಬರ್ತವೆ ಅಂದ್ರೆ ಪಕ್ಷಿಗಳು, ಅದನ್ನ ನಾವು ಕನ್ಸರ್ವ್ ಮಾಡಲೇಬೇಕು. ಹಾಗಾಗಿ ಇದನ್ನ ರಾಮ್ಸರ್ ಸೈಟ್ಗೆ ಆ್ಯಡ್ ಮಾಡಿದ್ರು. ಅರ್ಥ ಆಯ್ತಾ? ಓಕೆ, ಮುಂದೋಗೋಣ. ರಾಮ್ಸರ್ ಸಮಾವೇಶದ ಅಂತಾರಾಷ್ಟ್ರೀಯ ಪಾಲುದಾರಿಕೆ ಸಂಘಟನೆಗಳು. ಸೊ ರಾಮ್ಸರ್ ಸಮಾವೇಶದಲ್ಲಿ ಇಂಟರ್ನ್ಯಾಷನಲಿ ಒಂದಿಷ್ಟು ಆರ್ಗನೈಸೇಷನ್ ಕೂಡ್ಕೊಂಡಿದ್ದಾವೆ. ನಾವು ಸಹಾಯ ಮಾಡ್ತೀವಿ, ಇದನ್ನ ಕಾಪಾಡೋದಕ್ಕೋಸ್ಕರ ನಾವು ಬರ್ತೀವಿ ಅಂತ. ಅವು ಯಾವ್ಯಾವುದು ಅಂತ ನೋಡೋಣ. ಒಂದು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್, ಇನ್ನೊಂದು ಅಂತಾರಾಷ್ಟ್ರೀಯ ನಿಸರ್ಗ ಸಂರಕ್ಷಣಾ ಸಂಸ್ಥೆ IUCN. IUCN ಅಂದ್ಕೊಳ್ಳಿ ಸುಮ್ಮನೆ ಆಗ್ಬರೋದು ನೀವು. IUCN ರೆಡ್ ಲಿಸ್ಟ್ ಅಂತ ಇದೆ, ಕೇಳಿದಾರೆ ಎಕ್ಸಾಮ್ ಅಲ್ಲಿ. IUCN ರೆಡ್ ಲಿಸ್ಟ್, ಗ್ರೀನ್ ಲಿಸ್ಟ್, ಡಿಫ್ರೆನ್ಸ್ ನೋಡ್ಕೊಳ್ಳಿ. ರೆಡ್ ಲಿಸ್ಟ್ ಅಲ್ಲಿ ನಿಮ್ಗೆ ಗೊತ್ತಿರುವಂತೆ ದೊಡ್ಡ ದೊಡ್ಡ ಅಂದ್ರೆ ಫುಲ್ಲಿ ಪಾಪ್ಯುಲರ್ ಪ್ರಾಣಿಗಳು ಏನೇನಿದಾವೆ, ಪಕ್ಷಿಗಳು ಏನೇನಿದಾವೆ, ಯಾವ ಸ್ಟೇಟಸ್ ಅಲ್ಲಿ ಇದಾವೆ, ಇದರೊಳಗೆ ಲೀಸ್ಟ್ ಕನ್ಸರ್ನ್ಡ್, ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್, ಎಕ್ಸ್ಟಿಂಕ್ಟ್ ಹಿಂಗೆಲ್ಲ ಕೊಟ್ಟಿರ್ತಾರೆ, ವಲ್ನರೇಬಲ್. ಸೊ ಯಾವುದು ಯಾವ ಲಿಸ್ಟ್ ಅಲ್ಲಿ ಇದೆ ಅಂತ ನೀವು ನೋಡ್ಕೋಬೇಕು. ಎಸ್ಪೆಷಲಿ ಆನೆ, ಹುಲಿ, ಚಿರತೆ, ಓಕೆ, ಈ ತರ ವಿಶೇಷವಾದಂತ ಪ್ರಾಣಿಗಳು, ಪಕ್ಷಿಗಳನ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ನೀರು ನಿರ್ವಹಣಾ ಸಂಸ್ಥೆ ಅಂಡ್ ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ನೀರು ಹಕ್ಕಿ ಮತ್ತು ವೆಟ್ಲ್ಯಾಂಡ್ ಟ್ರಸ್ಟ್ ಅಂಡ್ WWF ವಿಶ್ವವ್ಯಾಪಿ ನಿಸರ್ಗ ನಿಧಿ ಸಂಸ್ಥೆ, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್. ಇದು ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ರೀಸೆಂಟ್ ಆಗಿ ಒಂದು ಕ್ವಶನ್ ಕೇಳಿದ್ರು, ಯಾವುದೋ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ನೋಡಿದ್ದೆ ನಾನು. ಐ ಥಿಂಕ್ ಜಮ್ಮು ಕಾಶ್ಮೀರದ್ದು ಒಡಿಶಾದ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು. WWF ಯಾವ್ಯಾವುದಕ್ಕೆ ಫಂಡ್ ಮಾಡುತ್ತೆ ಅಂತ ಕೇಳಿದ್ರು. UNCCD, UNCBD, ಸ್ಟಾಕ್ಹೋಮ್ ಕನ್ವೆನ್ಷನ್, ಒಂದು 5 ಇದಾವೆ, ಟೋಟಲ್ 5 ಇದಾವೆ. ಅದಕ್ಕೆ ಇದು ಫಂಡ್ ಮಾಡುತ್ತೆ. ಸೊ ನೋಡ್ಕೊಳ್ಳಿ ಇದ್ರ ಬಗ್ಗೆ ಡೀಟೇಲ್ ಆಗಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ತರ ಓದ್ಬೇಕು, ಒಂದಕ್ಕೊಂದು ಲಿಂಕ್ ಮಾಡ್ಕೊಂಡು ಕ್ವಶನ್ ಪೇಪರ್ ನೋಡ್ಕೊಂಡು PYQ ನೋಡ್ಕೊಂಡು ಈ ತರ ಓದ್ಕೊಂಡು ಹೋದ್ರೆ ನೆನಪು ಉಳಿತವೆ. ನೆಕ್ಸ್ಟ್ ರಾಷ್ಟ್ರೀಯ ಜೋಗುಭೂಮಿ ಸಂರಕ್ಷಣೆ ಕಾರ್ಯಕ್ರಮ. ಜೋಗುಭೂಮಿಯನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಭಾರತದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ದಟ್ ಇಸ್ ಕಾಲ್ಡ್ ಆಸ್ ನ್ಯಾಷನಲ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಪ್ರೋಗ್ರಾಮ್. ನ್ಯಾಷನಲ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಪ್ರೋಗ್ರಾಮ್. ಓಕೆ, ಕನ್ನಡದಲ್ಲಿ ರಾಷ್ಟ್ರೀಯ ಜೋಗುಭೂಮಿ ಸಂರಕ್ಷಣಾ ಕಾರ್ಯಕ್ರಮ ಅಂತ ಕರೀತಾರೆ. ಯಾವಾಗ ಬಂತು? 1985-86 ರಲ್ಲಿ ಜಾರಿಗೊಳಿಸಲಾಯಿತು. ಓಕೆ, ಇದು ಜೋಗುಭೂಮಿಗಳನ್ನ ತುರ್ತು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಮತ್ತೆ ನಿರ್ವಹಣೆ ಮಾಡೋದಕ್ಕೋಸ್ಕರ. ಓಕೆ, ಇದು ಒಂದಿಷ್ಟು ಜೋಗು ಪ್ರದೇಶಗಳನ್ನು ಗುರುತಿಸಲಾಗಿದೆ. ಅಂತ ಜೋಗು ಪ್ರದೇಶಗಳು ಕರ್ನಾಟಕದಲ್ಲಿ ಕೂಡ ಇದಾವೆ. ಎಷ್ಟಿದಾವೆ? 7 ಇದಾವೆ. ಅವು ಯಾವ್ಯಾವುದು ಅಂತ ನೋಡೋಣ. ಸೊ ಡಿಫ್ರೆನ್ಸ್ ಗೊತ್ತಿರಲಿ. ವೆಟ್ಲ್ಯಾಂಡ್ಸ್ ಅಂದ್ರೆ ಬೇರೆ, ರಾಮ್ಸರ್ ಸೈಟ್ಸ್ ಅಂದ್ರೆ ಮತ್ತೆ
ಈ ಕಾರ್ಯಕ್ರಮದ ಅಡಿಯಲ್ಲಿರುವಂಥ ಜೋಗು ಭೂಮಿಗಳು ಬೇರೆ ನೆನ್ಪಿಟ್ಕೊಳ್ಬೇಕು. ರಾಮ್ಸರ್ ಸೈಟ್ಸ್ ಕೇವಲ ಕರ್ನಾಟಕದಲ್ಲಿ 4 ಇದಾವೆ. ಆ 4 ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಅಡಿಷನ್ ಟು ದೋಸ್ ಇವುಗಳನ್ನು ನೆನ್ಪಿಟ್ಕೊಳ್ಳಿ. ಈ ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕದಲ್ಲಿ ಈಗ ರಾಮ್ಸರ್ ಸೈಟ್ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ, ರಾಮ್ಸರ್ ಸೈಟ್ ಎಲ್ಲ ಕಡೆ ಗೊತ್ತಾಗ್ಬಿಟ್ಟಿದೆ. ಬಟ್ ಇದು ತುಂಬಾ ಜನಕ್ಕೆ ರೀಚ್ ಆಗಿರಲ್ಲ. ಹಾಗಾಗಿ ಕ್ವಶನ್ ಪೇಪರ್ ಸೆಟ್ ಮಾಡುವಂಥವ್ರು ತಲೆ ಓಡಿಸಿ ಒಂದು ಸ್ಟೆಪ್ ಮುಂದೆ ಹೋಗಿ ಇದ್ರ ಬಗ್ಗೆ ಕ್ವಶನ್ ಕೇಳ್ಬಿಡ್ತಾರೆ. ಹಾಗಾಗಿ ಈ ಕಾರ್ಯಕ್ರಮದ ಅಡಿಯಲ್ಲಿ ಇರುವಂತ ಜೋಗು ಪ್ರದೇಶಗಳು, ಕರ್ನಾಟಕದ ಜೋಗು ಪ್ರದೇಶಗಳು ಯಾವ್ಯಾವುದು ಅಂತ ನಾವು ನೋಡೋಣ. ಮಾಗಡಿ ಕೆರೆ ಗದಗದಲ್ಲಿದೆ, ಬೋನಾಲ್ ಯಾದಗಿರಿನಲ್ಲಿದೆ. ಇವೆಲ್ಲ ವೆಟ್ಲ್ಯಾಂಡ್ಸ್, ಇವೆಲ್ಲ ಜೋಗು ಪ್ರದೇಶಗಳು. ಬೋನಲ್ ಯಾದಗಿರಿನಲ್ಲಿದೆ, ಗುಡುವಿ ಪಕ್ಷಿಧಾಮ ಶಿವಮೊಗ್ಗದಲ್ಲಿದೆ, ಹಿಡಕಲ್ ಮತ್ತು ಘಟಪ್ರಭಾ ಬೆಳಗಾವಿನಲ್ಲಿದ್ದಾವೆ, ಹೆಗ್ಗೆರೆ ಹಾವೇರಿಯಲ್ಲಿದೆ, ರಂಗನತಿಟ್ಟು ಮಂಡ್ಯದಲ್ಲಿದೆ ಅಂಡ್ ಕೊಪ್ಪ ಚಿಕ್ಕಮಗಳೂರಲ್ಲಿದೆ. ಸೊ ಈ 7 ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ಯಾವುದು ರಾಷ್ಟ್ರೀಯ ಜೋಗು ಭೂಮಿ ಸಂರಕ್ಷಣಾ ಕಾರ್ಯಕ್ರಮದ ಅಡಿಯಲ್ಲಿ ಸಂರಕ್ಷಣೆ ಮಾಡಿರುವಂತ ಈ ಜೋಗು ಭೂಮಿಗಳು ಕರ್ನಾಟಕದಲ್ಲಿ 7 ಇದಾವೆ. ಬಟ್ ರಾಮ್ಸರ್ ಸೈಟ್ಗಳು ಎಷ್ಟಿದಾವೆ? ಕರ್ನಾಟಕದಲ್ಲಿ 4 ಇದಾವೆ. ಸೊ ನೆನ್ಪಿಟ್ಕೊಳ್ಳಿ. ಮುಂದೋಗೋಣ. ಮಾಂಟ್ರಿಯೆಕ್ಸ್ ದಾಖಲೆ ಇದೊಂದು ರೆಕಾರ್ಡ್. ನಾಟ್ ರೆಕಾರ್ಡ್ ಅಂದ್ಕೊಳ್ಳಿ ನಮ್ಮ ಯೂತ್ ತಲೆಯಲ್ಲಿ ಫಸ್ಟ್ ಬರುವಂಥದ್ದು ವಿರಾಟ್ ಕೊಹ್ಲಿ ರೆಕಾರ್ಡ್, ರೋಹಿತ್ ಶರ್ಮಾ ರೆಕಾರ್ಡ್, ಧೋನಿ ಅವ್ರ ರೆಕಾರ್ಡ್, ಈ ತರ ಅಷ್ಟೇ ಬರುತ್ತೆ. ನೋ, ಅಪಾರ್ಟ್ ಫ್ರಮ್ ದ್ಯಾಟ್ ಎನ್ವಿರಾನ್ಮೆಂಟಲ್ ಒಂದಿಷ್ಟು ರೆಕಾರ್ಡ್ಸ್ ಇದಾವೆ. ರೆಕಾರ್ಡ್ಸ್ ಅಂದ್ರೆ ಲಿಸ್ಟ್ ಮಾಡಿ ಇಟ್ಟಿರೋದು ಅಂತ, ಲಿಸ್ಟ್ ಮಾಡಿ ಇಟ್ಟಿರೋದು, ಒಂದು ರೆಕಾರ್ಡ್ ಮಾಡಿ ಇಟ್ಟಿರೋದು ಅಂತ. ರೆಕಾರ್ಡ್ ಮೇಂಟೈನ್ ಮಾಡಬೇಕು ಅಂತಾರಲ್ಲ, ಮಾರ್ಕ್ಸ್ ಕಾರ್ಡು, ನೀವು ಕೊಟ್ಟಿರುವಂಥ ರಿಪೋರ್ಟ್ಗಳು ಎಲ್ಲ ಒಂದು ಕಡೆ ಕೂಡಿಡೋದಕ್ಕೆ ರೆಕಾರ್ಡ್ಸ್ ಮೇಂಟೈನ್ ಮಾಡೋದು ಅಂತ ಕರೀತಾರೆ. ಸೊ ಇಲ್ಲಿನೂ ಕೂಡ ಒಂದು ರೆಕಾರ್ಡ್ ಅನ್ನ ಮೇಂಟೈನ್ ಮಾಡುವುದು. ಸೊ ತಾಂತ್ರಿಕ ಬೆಳವಣಿಗೆ, ಮಾಲಿನ್ಯ ಅಥವಾ ಇತರೆ ಮಾನವಿಕ ಚಟುವಟಿಕೆಗಳಿಂದ ಪರಿಸರದಲ್ಲಿ ಬದಲಾವಣೆ ಉಂಟಾದ ಅಥವಾ ಮುಂದೆ ಜೈವಿಕ ಪರಿಸರದಲ್ಲಿ ಬದಲಾವಣೆಗಳು ಉಂಟಾಗಬಹುದಾದ ರಾಷ್ಟ್ರೀಯ ಪ್ರಾಮುಖ್ಯತೆಯ ಅಥವಾ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಕೆಲವೊಂದಿಷ್ಟು ಜೋಗು ಭೂಮಿಗಳನ್ನ, ರಾಮ್ಸರ್ ತಾಣಗಳನ್ನ ಇಲ್ಲಿ ಲಿಸ್ಟ್ ಮಾಡಿ ಇಡ್ತಾರೆ. ಅವುಗಳೇ ಮಾಂಟ್ರಿಯೆಕ್ಸ್ ರೆಕಾರ್ಡ್ಗಳು. ಅಂದ್ರೆ ವೆರಿ ಸಿಂಪಲ್, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ. ಸಿ, ಇದು ಜೋಗು ಭೂಮಿ, ಓಕೆ, ವೆಟ್ ಲ್ಯಾಂಡ್. ಇದು ಜೋಗು ಭೂಮಿ. ಇಂಥವು ತುಂಬಾ ಜೋಗು ಭೂಮಿಗಳು ಇದಾವೆ ಇಂಡಿಯಾದಲ್ಲಿ, ಹೌದಲ್ಲ? ತುಂಬಾ ಜೋಗು ಭೂಮಿಗಳು ಇಂಡಿಯಾದಲ್ಲಿ ಇದಾವೆ. ಅದರಲ್ಲಿ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ ಆಗಿ ಇದಾವೆ, ಅಲ್ಲೇನು ಸಮಸ್ಯೆಗಳಾಗ್ತಾ ಇಲ್ಲ. ಆ ಜೋಗು ಭೂಮಿಗಳಲ್ಲಿ ಸಮಸ್ಯೆಗಳಾಗ್ತಾ ಇಲ್ಲ. ಬಟ್ ಕೆಲವೊಂದಿಷ್ಟು ಜೋಗು ಭೂಮಿಗಳು ಹಾಳಾಗಿ ಹೋಗ್ತಾ ಇದಾವೆ, ನಶಿಸಿ ಹೋಗ್ತಾ ಇದಾವೆ, ಇನ್ನೇನೋ ಉಳಿಯಲ್ಲ ಅನ್ನೋದಷ್ಟು ಹಾಳಾಗಿ ಹೋಗ್ತಾ ಇದಾವೆ. ಈಗ ಚೆನ್ನಾಗಿರೋವನ್ನ ನಾವು ಸಂರಕ್ಷಣೆ ಮಾಡಬೇಕು, ಹಾಳಾಗಿ ಹೋಗ್ತಾ ಇರೋವನ್ನ ಸಂರಕ್ಷಣೆ ಮಾಡಬೇಕು. ಈಗ ಶ್ರೀಮಂತರಿಗೆ ಹೋಗಿ ಗೌರ್ಮೆಂಟ್ ಅಕ್ಕಿ, ಗೋಧಿ, ಬೆಲ್ಲ ಕೊಡಬೇಕು, ಬಡವರಿಗೆ ಊಟ ಎಲ್ಲರಿಗೂ ಕೊಡಬೇಕು, ಬಡವರಿಗೆ ಊಟ ಇಲ್ಲದವರಿಗೆ ಕೊಡಬೇಕು, ಹೌದಲ್ಲ? ಸೊ ಇಲ್ಲಿ ಹಾಳಾಗ್ತಿರುವಂಥ ಜೋಗು ಭೂಮಿಗಳನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಒಂದು ಲಿಸ್ಟ್ ಮಾಡ್ಕೊಂಡ್ರು. ಆ ಲಿಸ್ಟ್ ಮಾಡಿ ಒಂದು ಹೆಸರು ಕೊಟ್ಟರು. ಆ ಲಿಸ್ಟ್ ಮಾಡಿದ್ರಲ್ಲ, ಹಾಳಾಗ್ತಿರುವಂಥ ಜೋಗು ಭೂಮಿಗಳನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಮಾಡಿದ್ರಲ್ಲ, ಅದೇ ರಾಮ್ಸರ್ ತಾಣಗಳು. ರಾಮ್ಸರ್ ತಾಣಗಳು ಯಾವ್ಯಾವ್ದು ಹಾಳಾಗ್ತಾ ಇತ್ತು, ಯಾವ್ಯಾವುದಕ್ಕೆ ತುಂಬಾ ಥ್ರೆಟ್ ಇತ್ತು, ಅಪಾಯ ಇತ್ತು, ಅವುಗಳನ್ನು ಕಾಪಾಡೋದಕ್ಕೋಸ್ಕರ ಇಂಟರ್ನ್ಯಾಷನಲ್ ಒಪ್ಪಂದ ಮಾಡಿಕೊಂಡು ಒಂದು ಮಾಡಿದ್ದು ರಾಮ್ಸರ್ ತಾಣಗಳು ಅಂತ ಮಾಡಿದ್ರು ಅವನ್ನ. ಸೊ ಇಲ್ಲಿ 8 ಇದ್ರೆ ಇಲ್ಲಿ 4-5 ಬಂದು ಅಷ್ಟೇ, ಓಕೆ, ಎಲ್ಲವೂ ಇಲ್ಲಿ ಬರಲ್ಲ. ರಾಮ್ಸರ್ ತಾಣಗಳು ಅಂತ ಮಾಡಿದ್ರು, ಕನ್ಸರ್ವೇಷನ್ ಮಾಡ್ತಾ ಇದ್ದಾರೆ, ಓಕೆ ಸರ್, ಇಷ್ಟು ಮುಗಿತಲ್ಲ ಮತ್ತೆ ಯಾಕೆ ಅಂತ. ಕೆಲವೊಂದಿಷ್ಟು ಇಷ್ಟೆಲ್ಲ ಕನ್ಸರ್ವೇಷನ್ ಮಾಡಿದ್ರು, ಇಷ್ಟೆಲ್ಲ ಕ್ರಮಗಳನ್ನು ಕೈಗೊಂಡ್ರೂ ಕೂಡ ಇನ್ನೂ ಹಾಳಾಗ್ತಿದ್ದಾವೆ. ಅವುಗಳು ಇಂಟರ್ನ್ಯಾಷನಲಿ ವೆರಿ ಇಂಪಾರ್ಟೆಂಟ್ ಪ್ಲೇಸಸ್, ಬಿಕಾಸ್ ಮೈಗ್ರೇಟರಿ ಸ್ಪೀಷಸ್ ಬರ್ಬೋದು, ಬರ್ಡ್ಗಳು ಬರ್ಬೋದು, ಏನೇ ಬೇರೆ ಬೇರೆ ಕಾರಣಗಳಿರ್ತವೆ. ಸೊ ಇಂಥ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇರುವಂಥ ತುಂಬ ಹಾಳಾಗ್ತಾ ಇರುವಂಥ ಜೋಗು ಭೂಮಿಗಳನ್ನು ಓಕೆ ಮತ್ತೆ ಲಿಸ್ಟ್ ಮಾಡ್ತಾರೆ. ಅವುಗಳಿಗೆ ಮಾಂಟ್ರಿಯೆಕ್ಸ್ ರೆಕಾರ್ಡ್ ಅಂತ ಕೊಟ್ಟರು ಹೆಸರು. ಮಾಂಟ್ರಿಯೆಕ್ಸ್ ರೆಕಾರ್ಡ್ ಅಂತ ಹೆಸರು ಕೊಟ್ಟರು. ಅರ್ಥ ಆಯ್ತಾ? ಜೋಗು ಭೂಮಿಗಳು ಅಂದರೆ ನಾರ್ಮಲ್ ಆಗಿರುವಂಥ ಜೋಗು ಭೂಮಿಗಳು. ಅದರಲ್ಲಿ ಯಾವುದಕ್ಕೆ ಥ್ರೆಟ್ ಇದೆಯಲ್ಲ ಅವುಗಳನ್ನು ಕಾಪಾಡೋದಕ್ಕೋಸ್ಕರ ಒಂದಿಷ್ಟು ಮಾಡಿದ್ರು ರಾಮ್ಸರ್ ತಾಣಗಳು. ಆದರೂ ಕೂಡ ಯಾವುದು ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ಇರುವಂಥ ಒಂದಿಷ್ಟು ರಾಮ್ಸರ್ ತಾಣಗಳು, ವೆಟ್ಲ್ಯಾಂಡ್ಸ್ಗಳು ಹಾಳಾಗ್ತಾ ಇದ್ದಾವೆ. ಅವುಗಳನ್ನು ಕಾಪಾಡೋದಕ್ಕೋಸ್ಕರ ಮತ್ತೊಂದಿಷ್ಟು ಮಾಡಿದ್ರು, ಅದು ಮಾಂಟ್ರಿಯೆಕ್ಸ್ ರೆಕಾರ್ಡ್ ಅಂತ ಕರೀತಾರೆ. ಓಕೆ, ಅದೇ ಈ ಮಾಂಟ್ರಿಯೆಕ್ಸ್ ರೆಕಾರ್ಡ್, ಮಾಂಟ್ರಿಯೆಕ್ಸ್ ದಾಖಲೆ.
ತಾಂತ್ರಿಕವಾಗಿ ಆಗಿರಲಿ, ನ್ಯಾಚುರಲ್ ಆಗಿರಲಿ, ಹ್ಯೂಮನ್ ಮೇಡ್ ಆಂಥ್ರೋಪೋಜೆನಿಕ್ ಆಗಿರಲಿ, ರಿಸ್ಕ್ಗಳಿರ್ತವೆ, ಬಟ್ ದೇ ಆರ್ ಇಂಟರ್ನ್ಯಾಷನಲಿ ಇಂಪಾರ್ಟೆಂಟ್. ಸೊ ಇದನ್ನು ರಾಮ್ಸರ್ ಪಟ್ಟಿಗೆ ಒಂದು ಭಾಗವಾಗಿ ನಿರ್ವಹಿಸಲಾಗುತ್ತದೆ. ರಾಮ್ಸರ್ ಪಟ್ಟಿಯ ಒಂದು ಭಾಗವಾಗಿ ನಿರ್ವಹಿಸಲಾಗುತ್ತದೆ. ಐ ಹ್ಯಾವ್ ಟೋಲ್ಡ್ ಯು ಆಲ್ರೆಡಿ. ರಾಮ್ಸರ್ ತಾಣ ತಾನೆ, ಅದ್ರೊಳಗಿಂದೇ ತಗೊಂಡು ಯೂಸ್ ಮಾಡ್ತಿದ್ದಾರೆ ಅಂದರೆ ಇದು ರಾಮ್ಸರ್ ತಾಣದ ಒಂದು ಭಾಗನೇ, ಹೌದಲ್ಲ? ಇದಕ್ಕಿಂತ ಸ್ಪೆಸಿಫಿಕ್ ಆಗಿ, ಸ್ಪೆಷಲ್ ಆಗಿ ನಾವು ಗುರುತಿಸ್ಬೇಕು ಅಂದರೆ, ನೀವು ಮೆಂಟಲ್ ಎಬಿಲಿಟಿ ಓದ್ತಿರಲ್ಲ, ಈ ಥರ ನಾವು ಗುರುತಿಸ್ಬೋದು. ಇಲ್ಲಿ ಬರುವಂಥ ಜಾಗವನ್ನು, ದೊಡ್ಡದಲ್ಲಿ ಹೊರದಿರುವಂಥ ದೊಡ್ಡ ವೃತ್ತವನ್ನು ನಾವು ಒಂದು ವೇಳೆ ಜೌಗು ಭೂಮಿ ಅಂತ ಹೇಳಿದರೆ, ಅದರೊಳಗೇನೆ ಬರುವಂಥದ್ದು ರಾಮ್ಸರ್ ತಾಣ. ಆ ರಾಮ್ಸರ್ ತಾಣದೊಳಗೇನೆ ಸಬ್ ಆಗಿ ಬರುವಂಥದ್ದು ಮಾಂಟ್ರಿಯೆಕ್ಸ್ ದಾಖಲೆ. ಸೊ ಇವಾಗ ಗೊತ್ತಾಯ್ತು ಅನ್ಸುತ್ತೆ ನಿಮಗೆ ಜೌಗು ಪ್ರದೇಶಗಳಂದ್ರೆ ಏನು, ಅದರೊಳಗೆ ರಾಮ್ಸರ್ ತಾಣಗಳು ಅಂದ್ರೇನು, ಮತ್ತೆ ಮಾಂಟ್ರಿಯೆಕ್ಸ್ ದಾಖಲೆ ಅಂದರೆ ಏನು ಅನ್ನೋಂಥದ್ದು. ಓಕೆ, ಆಯ್ತು. ಹೋಪ್ ಯು ಗಾಟ್ ದ ಪಾಯಿಂಟ್. ವಿಲ್ ಮೂವ್ ಫಾರ್ವರ್ಡ್. ಸೊ ಇದು ಸಕಾರಾತ್ಮಕವಾಗಿ ರಾಷ್ಟ್ರೀಯವಾಗಿ ಮತ್ತು ಅಂತಾರಾಷ್ಟ್ರೀಯವಾಗಿ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಈ ರೆಕಾರ್ಡನ್ನು ಮಾಡಿರ್ತಾರೆ. ಸೊ ಇಂಥ ರೆಕಾರ್ಡಲ್ಲಿ ಇಂಡಿಯಾದ ಯಾವಾದರೂ ರಾಮ್ಸರ್ ತಾಣಗಳು ಅಂದರೆ ಇಂಡಿಯಾದ ಯಾವಾದರೂ ವೆಟ್ಲ್ಯಾಂಡ್ಸ್ ಇದಾವ ಅಂತ ನಾವು ನೋಡ್ತೀವಿ. ಇದಾವೆ. ಯಾವುದಿದಾವೆ ಗೊತ್ತಾ? ಒಂದು ಲೋಕ್ಟಾಕ್ ಲೇಕ್ ಮಣಿಪುರ, ಇನ್ನೊಂದು ಕೇವಲಾಡಿಲೋ ಘಾನ ರಾಜಸ್ಥಾನ್. ಒಂದು ಲೋಕ್ಟಾಕ್ ಸರೋವರ ಮಣಿಪುರ, ಇನ್ನೊಂದು ಕೇವಲಾಡಿಲೋ ಘಾನ ರಾಜಸ್ಥಾನ. ಕಾಣುತ್ತಲ್ವಾ? ಕೇವಲಾಡಿಲೋ ಇದು ರಾಜಸ್ಥಾನದಲ್ಲಿದೆ. ಇವೆರಡು ತುಂಬ ಇಂಪಾರ್ಟೆಂಟ್ ಕ್ವಶನ್, ತುಂಬ ಸಲ ಕೇಳಿದ್ದಾರೆ. ಯಾವುದರಲ್ಲಿ? ಮಾಂಟ್ರಿಯೆಕ್ಸ್ ದಾಖಲೆಯಲ್ಲಿರುವಂಥ ಭಾರತದ ವೆಟ್ಲ್ಯಾಂಡ್ಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಒಂದು ಲೋಕ್ಟಾಕ್ ಲೇಕ್ ಮಣಿಪುರ, ಇನ್ನೊಂದು ಕೇವಲಾಡಿಲೋ ಘಾನ ನ್ಯಾಷನಲ್ ಪಾರ್ಕ್ನು ಹೌದದು, ಅದು ರಾಜಸ್ಥಾನ. ಎರಡು ಇಂಪಾರ್ಟೆಂಟ್, ಬರ್ಕೊಳ್ಳಿ. ಮುಂದೆ ಹೋಗೋಣ. ಹಂಗಿದ್ರೆ ಜೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ನಿರ್ವಹಣೆ ನಿಯಮಗಳು ಮಾಡಿದ್ದಾರೆ. ಇದನ್ನ ಸಂರಕ್ಷಣೆ ಮಾಡಬೇಕು ಅಂತ ಏನೇನು ಮಾಡಬೇಕು ಅನ್ನೋವಂಥದ್ದು. ಒಂದು, ವಿಕೇಂದ್ರೀಕರಣ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಈಗ ಸೆಂಟ್ರಲ್ ಗೌರ್ಮೆಂಟು ಡೆಲ್ಲಿಯಲ್ಲಿ ಕೂತ್ಕೊಂಡು ಎಲ್ಲ ಜೌಗು ಪ್ರದೇಶಗಳನ್ನ ಇಲ್ಲಿ ಕಾಪಾಡೋದಕ್ಕಾಗಲ್ಲ, ಸಂರಕ್ಷಣೆ ಮಾಡೋದಕ್ಕಾಗಲ್ಲ. ಹಾಗಾಗಿ ಅಧಿಕಾರದ ವಿಕೇಂದ್ರೀಕರಣ, ಸಂರಕ್ಷಣೆಯ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ ಅಂತ ಕರೀತಾರೆ. ಹೆಂಗೆ ಅದು ಅಂದರೆ ಹಿಂಗೆ. ಇಲ್ಲಿ ಕೇಂದ್ರ ಮೇಲೆ ಇರುವಂಥದ್ದು ಕೇಂದ್ರ ಸರ್ಕಾರ, ಹೌದಲ್ಲ? ಎಲ್ಲ ಹೋಗಿ ಒಂದು ಕಡೆ ಕೇಂದ್ರೀಕೃತ ಆಗಿದ್ಮೇಲೆ ಕೂಡಿದೆ, ಅದು ಕೇಂದ್ರ ಸರ್ಕಾರ. ಕೇಂದ್ರ ಕೆಳಗೆ ಬಂದಂಗೆಲ್ಲ ಏನಿರುತ್ತೆ? ರಾಜ್ಯಗಳಿದ್ದಾವೆ, ಒಂದಿಷ್ಟು ರಾಜ್ಯಗಳಿದ್ದಾವೆ, ರಾಜ್ಯ ಸರ್ಕಾರ. ಒಂದೊಂದು ರಾಜ್ಯದಲ್ಲಿ ಮತ್ತೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿದ್ದಾವೆ ಅಲ್ಲ? ಒಂದೊಂದು ರಾಜ್ಯದಲ್ಲಿ ಕೂಡ ಮತ್ತೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿದ್ದಾವೆ. ಸೊ ಇದು ಜಿಲ್ಲೆ. ಒಂದೊಂದು ಜಿಲ್ಲೆನಲ್ಲೂ ಹಲವಾರು ಗ್ರಾಮಗಳಿದ್ದಾವೆ, ಹೌದಲ್ಲ? ಹಲವಾರು ಪಂಚಾಯತಿಗಳಿದ್ದಾವೆ. ಸೊ ಇದು ಗ್ರಾಮ ಅಥವಾ ಪಂಚಾಯಿತಿ. ಪ್ರತಿಯೊಂದು ಗ್ರಾಮಕ್ಕೂ ಒಂದೊಂದು ಪಂಚಾಯತಿ ಇರಲ್ಲ, ನೆನ್ಪಿಟ್ಕೊಳ್ಳಿ. ಒಂದು ಪಂಚಾಯತಿಗೆ ಮತ್ತು ಅದರೊಳಗೇನೆ 5, 6, 7, 8 ಗ್ರಾಮಗಳಿರ್ತವೆ. ಸೊ ಈ ಥರ ಇದಕ್ಕೆ ಇಲ್ಲಿಂದ ಇಲ್ಲಿ ಹಿಂಗೆ ಬರೋದಕ್ಕೆ ಅಧಿಕಾರದ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ ಅಂತ ಕರೀತಾರೆ. ಇದನ್ನೇ ಇಲ್ಲಿ ಕೊಟ್ಟಿರುವಂಥದ್ದು. ಡೆಲ್ಲಿಯಲ್ಲಿ ಕೂತ್ಕೊಂಡು ಅಲ್ಲಿಂದ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಕೆಳಗಿರೋದ್ರಿಗೂ ಕೂಡ ಅಧಿಕಾರ ಕೊಡೋಣ, ಅವರು ಲೋಕಲ್ ಲೆವೆಲಲ್ಲಿ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಓಕೆ, ಈ ಥರ ಮಾಡಿರುವಂಥದ್ದು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಜೌಗುಭೂಮಿ ಪ್ರಾಧಿಕಾರಗಳನ್ನು ಸ್ಥಾಪಿಸಿದ್ದಾರೆ. ಏನು? ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರಾಧಿಕಾರಗಳನ್ನು ಸ್ಥಾಪಿಸಿದ್ದಾರೆ. ರಾಜ್ಯ ಸರ್ಕಾರ ಬಂತಲ್ಲ, ಸೊ ಇದು ಕಂಟ್ರೋಲ್ ಮಾಡ್ಕೊಳ್ಳುತ್ತೆ ಜಿಲ್ಲೆಗಳನ್ನು, ಹಳ್ಳಿಗಳನ್ನು. ಹೊಸ ನಿಯಮಗಳು ಮಾಡಿದ್ದಾರೆ ಇತ್ತೀಚೆಗೆ. ಅದರೊಳಗೆ ಏನಿಲ್ಲ, ಡೋಂಟ್ ವರಿ. ಹೊಸ ನಿಯಮಗಳ ಅಡಿಯಲ್ಲಿ ಏನು ಮಾಡಿರ್ತಾರೆ? ಸ್ಟ್ರಿಕ್ಟ್ ಮಾಡಿರ್ತಾರೆ ಅಷ್ಟೇ. ಅಲ್ಲಿ ಯಾವುದೇ ಫ್ಯಾಕ್ಟ್ರಿ ಮಾಡೋಂಗಿಲ್ಲ, ಅಲ್ಲಿ ಘನತ್ಯಾಜ್ಯ ಹಾಕಂಗಿಲ್ಲ, ಓಕೆ, ಅಲ್ಲಿ ಮಾಲಿನ್ಯ ಮಾಡೋಂಗಿಲ್ಲ, ಈ ಥರ ಕೊಟ್ಟಿರ್ತಾರೆ. ಡೋಂಟ್ ವರಿ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಜೌಗು ಪ್ರದೇಶಗಳಿಗೆ ಸಂಬಂಧಿಸಿದ ಬೆದರಿಕೆಗಳು, ಥ್ರೀಟ್ಸ್ ಏನೇನಾಗ್ತಿದೆ ಅನ್ನುವಂಥದ್ದು. ಭೂಪರಿವರ್ತನೆ, ಮಾಲಿನ್ಯ ಮಾಡುವಂಥದ್ದು, ಶೋಷಣೆ ಮಾಡುವಂಥದ್ದು, ಹವಾಮಾನ ಬದಲಾವಣೆ, ಆಕ್ರಮಣಕಾರಿ ಪ್ರಭೇದಗಳು, ಪ್ಲಾಸ್ಟಿಕ್ ಮಾಲಿನ್ಯ ಆಗುವಂಥದ್ದು, ಅಣೆಕಟ್ಟು ಮಾಡುವಂಥದ್ದು, ಇವೆಲ್ಲ ಸಿಂಪಲ್ ಪಾಯಿಂಟ್ಸ್. 10th ಹುಡುಗರು ಅರ್ಥ ಮಾಡ್ಕೋತಾರೆ ಇದೆಲ್ಲ. ಸೊ ಡೋಂಟ್ ವರಿ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಬಟ್ ಭಾರತದಲ್ಲಿ ಜೌಗು ಪ್ರದೇಶಗಳನ್ನು ಸಂರಕ್ಷಿಸಲು ತೆಗೆದುಕೊಂಡ ಕ್ರಮಗಳು ಏನೇನು ನಾವು ನೋಡಿದ್ವಿ ಆಲ್ರೆಡಿ. ಒಂದಿಷ್ಟು ರೂಲ್ಸ್ ಮಾಡಿದ್ದಾರೆ, ಹೌದಲ್ಲ? ಪ್ರೋಟೋಕಾಲ್ ಇದ್ದಾವೆ, ಆ್ಯಕ್ಟ್ಸ್ ಇದ್ದಾವೆ. ಬಟ್ ಮತ್ತೇನೇನಿದ್ದಾವೆ ನೋಡೋಣ ಡೀಟೇಲ್ ಆಗಿ.
ರಾಮ್ಸರ್ ಪ್ರದೇಶಗಳನ್ನು ಗುರುತಿಸಲಾಗಿದೆ. ಎಷ್ಟಿದಾವೆ ಈಗ ಪ್ರೆಸೆಂಟ್ಲಿ 98 ಇದ್ದಾವೆ. 98 ಇದ್ದಾವೆ. ಜೋಗು ಭೂಮಿ ಸಂರಕ್ಷಣೆ ಮತ್ತು ನಿರ್ವಹಣೆ ನಿಯಮಗಳು 2017 ಇದೆ. ನೆನ್ಪಿಟ್ಕೊಳ್ಳಿ, ವರ್ಷ ಇಂಪಾರ್ಟೆಂಟು. ಇತ್ತೀಚೆಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ವರ್ಷ ಯಾವುದು? ಓಕೆ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಯಾವುದು? ವರ್ಷ ಯಾವುದು? ವಾಟರ್ ಆ್ಯಕ್ಟ್ ವರ್ಷ ಯಾವುದು? ಏರ್ ಆ್ಯಕ್ಟ್ ವರ್ಷ ಯಾವುದು? ಫಾರೆಸ್ಟ್ ಆ್ಯಕ್ಟ್ ಯಾವ ವರ್ಷ? ಈ ವರ್ಷಗಳು ತುಂಬ ಇಂಪಾರ್ಟೆಂಟ್ ಆಗಿದೆ ಇತ್ತೀಚೆಗೆ, ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ರಾಷ್ಟ್ರೀಯ ಜೋಗು ಭೂಮಿ ಸಂರಕ್ಷಣಾ ಕಾರ್ಯಕ್ರಮ, ನ್ಯಾಷನಲ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಪ್ರೋಗ್ರಾಮ್ 1985. ನೆನ್ಪಿಟ್ಕೊಳ್ಳಿ. ಜೋಗು ಭೂಮಿಯನ್ನು ನಿರ್ವಹಣೆ ಮಾಡೋದಕ್ಕೆ ಯೋಜನೆಗಳಿದ್ದಾವೆ. ಕೇರಳದಲ್ಲಿ ಒಂದು ವೆಟ್ಲ್ಯಾಂಡ್ ಇದೆ, ವೆಂಬನಾಡ್ ಕೋಲ್ ಅಂತ. ವೆಂಬನಾಡ್ ಸರೋವರವನ್ನು ಕಾಪಾಡೋದಕ್ಕೋಸ್ಕರ ಒಂದು ಯೋಜನೆಯನ್ನು ತೊಗೊಂಬಂದಿದ್ದಾರೆ. ಸೊ ಅದೇ ಥರ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಯೋಜನೆಗಳು ಇದ್ದಾವೆ. ವೆಟ್ಲ್ಯಾಂಡ್ ಇನ್ವೆಂಟರಿ ಮತ್ತು ಮಾನಿಟರಿಂಗ್, ಅದೇನು ಆಗ್ತಿದೆ ಅಂತ ಮಾನಿಟರಿಂಗ್ ಮಾಡುವಂಥದ್ದು. ಸಮುದಾಯ ಭಾಗವಹಿಸೋಕ್ಕೆ, ಸಮುದಾಯ ಬೇಕೇ ಬೇಕು. ಜನರು ಭಾಗವಹಿಸೋಕ್ಕೆ ಇಲ್ಲಂದ್ರೆ ಏನು ಮಾಡೋಕ್ಕಾಗಲ್ಲ. ಈ ಗೌರ್ಮೆಂಟ್ ಅಫಿಷಿಯಲ್ಸ್ ಬಂದು ದುಡ್ಡು ಕೊಟ್ಟು ಕೂಲಿ ಮಾಡಿಸಿ ಎಷ್ಟೋ ಜನ ಕರ್ಕೊಂಬಂದು ಕ್ಲೀನ್ ಮಾಡಿಸಿ ಹೋದ್ರು ಅಂತ ಅನ್ಕೊಳ್ಳಿ, ಅಲ್ಲಿ ಗಿಡ ನೆಟ್ಟರು ಅಂತ ಅನ್ಕೊಳ್ಳಿ. ನಾವು ಸಾರ್ವಜನಿಕರು ಅಲ್ಲಿ ಹೋಗಿ ಪ್ಲಾಸ್ಟಿಕನ್ನು ಒಗೆಯುವಂಥದ್ದು, ಮನೆ ಎಲ್ಲರಿಂದ ಕಸವನ್ನು ಮತ್ತೆ ಅಲ್ಲಿ ಬಿಸಾಕುವಂಥದ್ದು, ಹೀಗೆಲ್ಲ ಮಾಡಿದರೆ ಅದು ಉಳಿಯುತ್ತಾ? ಹಾಳಾಗಿ ಹೋಗುತ್ತೆ. ಹಾಗಾಗಿ ಸಾರ್ವಜನಿಕದ್ದು ಸಮುದಾಯದ ಭಾಗವಹಿಸುವಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಕಾನೂನು ರಕ್ಷಣೆ ಇದೆ ಇವುಗಳಿಗೆ, ಜೋಗು ಪ್ರದೇಶಗಳಿಗೆ. ಯಾವ್ಯಾವುದು? ಪರಿಸರ ಸಂರಕ್ಷಣಾ ಕಾಯ್ದೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ಈ ಥರ ತುಂಬ ಒಂದಿಷ್ಟು ಆ್ಯಕ್ಟ್ಸ್ಗಳ ಅಂಡರಲ್ಲಿ ಇದು ಕಾಪಾಡುವಿಕೆಯನ್ನು ಹೊಂದಿರುತ್ತದೆ. ಓಕೆ, ಮುಂದೆ ಹೋಗೋಣ. ಮಸ್ಟ್ ಡೂ ಆ್ಯಂಡ್ ರಿಮೆಂಬರ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದನ್ನು ನೀವು ಮಾಡಲೇಬೇಕು. ಮಾರ್ಕ್ಸ್ ಗಳಿಸ್ಬೇಕಂದ್ರೆ ಇದನ್ನು ಮಾಡಲೇಬೇಕು. ಅದು ಏನಪ್ಪ, ಯಾವ್ಯಾವುದು ಅನ್ನೋವಂಥದ್ದು. ರಾಮ್ಸರ್, ಲಾರ್ಜೆಸ್ಟ್ ರಾಮ್ಸರ್ ಸೈಟ್ ಇನ್ ಇಂಡಿಯಾ. ಸೊ ಸ್ಟೇಟ್, ಯಾವ ಸ್ಟೇಟಲ್ಲಿ ಇಂದ ಹಿಡ್ಕೊಂಡು ಯಾವುದು, ಈ ಥರ ನೋಡ್ಕೊಂಬರೋಣ. ಸುಂದರ್ಬನ್ ವೆಟ್ಲ್ಯಾಂಡು ವೆಸ್ಟ್ ಬೆಂಗಾಳಲ್ಲಿದೆ, ತುಂಬ ದೊಡ್ಡದು. ಆಮೇಲೆ ವೆಂಬನಾಡ್ ಕೋಲ್ ವೆಟ್ಲ್ಯಾಂಡು ಕೇರಳದಲ್ಲಿದೆ. ನೆಕ್ಸ್ಟ್, ಚಿಲಿಕಾ ಲೇಕ್ ಒಡಿಶಾದಲ್ಲಿದೆ. ಸೊ ಇವು ಏರಿಕೆ ಕ್ರಮದಿಂದ ಎಣಿಕೆ ಕ್ರಮಕ್ಕೆ ಕೊಟ್ಟಿರುವಂಥದ್ದು. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಇನ್ ಕರ್ನಾಟಕ ಅಘನಾಶಿನಿ ಫಸ್ಟ್ ಬರುತ್ತೆ. ಓಕೆ, ರಂಗನತಿಟ್ಟು ಆಮೇಲೆ ಬರುತ್ತೆ, ಅಂಕ ಸಮುದ್ರ, ನೆಕ್ಸ್ಟ್ ಅದಾದಮೇಲೆ ಮಾಗಡಿ ಕೆರೆ ಕರ್ನಾಟಕದಲ್ಲಿ. ನೆಕ್ಸ್ಟ್, ಸ್ಟೇಟ್ ವೈಸ್ ಮೋರ್ ಆ್ಯಂಡ್ ಲೀಸ್ಟ್ ನಂಬರ್ ಆಫ್ ರಾಮ್ಸರ್ ಸೈಟ್ಸ್. ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ರಾಮ್ಸರ್ ಸೈಟ್ ಇದ್ದಾವೆ ಇಳಿಕೆ ಕ್ರಮದಲ್ಲಿ ನೋಡ್ಕೊಂಬರೋಣ. ಫಸ್ಟ್ ತಮಿಳುನಾಡು 20 ಇದ್ದಾವೆ, ಉತ್ತರ ಪ್ರದೇಶ್ ಆಮೇಲೆ 11 ಇದ್ದಾವೆ, ಒಡಿಶಾ 10 ಇದ್ದಾವೆ, ಪಂಜಾಬ್ 6, ಬಿಹಾರ್ 6, ಮಧ್ಯಪ್ರದೇಶ್ 5, ಆಮೇಲೆ ಗುಜರಾತ್. ಸೊ ಏರಿಕೆ ಕ್ರಮದಿಂದ ಇಳಿಕೆ ಕ್ರಮಕ್ಕೆ ನಾವು ನೆನ್ಪಿಟ್ಕೋಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಇನ್ನೊಂದು, ಈಸ್ಟ್ ಟು ವೆಸ್ಟ್ ಆ್ಯಂಡ್ ನಾರ್ತ್ ಟು ಸೌತ್. ಮ್ಯಾಪ್ ಒಳಗೆ ಬುಕ್ಕಲ್ಲಿ ಕೊಟ್ಟಿದ್ದೀವಿ, ನೋಡ್ಕೊಳ್ಳಿ. ಇದು ಇಂಡಿಯಾ ಇದೆ ಅಂದರೆ ಡೋಂಟ್ ವರಿ, ಜಸ್ಟ್ ಎಕ್ಸಾಂಪಲ್ಗೆ ನಾರ್ತಿಂದ ಸೌತ್ಗೆ ಏನೇನಿದ್ದಾವೆ, ಸೌತಿಂದ ನಾರ್ತ್ಗೆ, ಈಸ್ಟಿಂದ ವೆಸ್ಟ್ಗೆ, ವೆಸ್ಟಿಂದ ಈಸ್ಟ್ಗೆ, ಈ ಥರ ಕ್ವಶನ್ ಕೇಳ್ತಾರೆ. ಸೊ ಮ್ಯಾಪಲ್ಲಿ ಅದನ್ನು ಅವಾಗವಾಗ, ಹಾಗಾಗಿ ನಿಮಗೆ ಪ್ರತಿಯೊಬ್ಬರು ಪಾಠ ಮಾಡುವಾಗ ಹೇಳಿರ್ತಾರೆ ಫಸ್ಟ್ ಆ ಮ್ಯಾಪ್ ಇಟ್ಕೊಳ್ಳಿ. ಆಕ್ಸ್ಫರ್ಡ್, ಐ ಥಿಂಕ್ ಆಕ್ಸ್ಫರ್ಡ್ ಮ್ಯಾಪ್ ಇಟ್ಕೊಂಡ್ರಿ ನಿಮ್ಮ ಕಡೆ ಅಂತ. ಸೊ ಮ್ಯಾಪ್ ವೆರಿ ಇಂಪಾರ್ಟೆಂಟ್. ಮ್ಯಾಪನ್ನು ನೋಡ್ತಾ ಇರಿ ಯಾವಾಗ ಫ್ರೀ ಇದ್ದಾಗ. ಮುಂದೆ ಹೋಗೋಣ. ಒಂದು ಕ್ವಶನ್ ನೋಡೋಣ. ಹಂಗಿದ್ರೆ ಈ ವೆಟ್ಲ್ಯಾಂಡ್ ಬಗ್ಗೆ, ರಾಮ್ಸರ್ ಸೈಟ್ ಬಗ್ಗೆ ಏನು ಯಾವ್ದು ಕ್ವಶನ್ ಕೇಳಿದಾರ ಅನ್ನೋವಂಥದ್ದು. ಫಸ್ಟ್ ಕ್ವಶನ್, ವೆಟ್ಲ್ಯಾಂಡ್ ಅಥವಾ ಲೇಕ್. ಇನ್ನೊಂದು ಲೊಕೇಶನ್ ಕೊಟ್ಟಿದ್ದಾರೆ. ಹೇಳಿದ್ನಲ್ಲ, ಯಾವ ರಾಜ್ಯದಲ್ಲಿ ಯಾವ ವೆಟ್ಲ್ಯಾಂಡ್ ಇದೆ, ಯಾವ ರಾಮ್ಸರ್ ಸೈಟ್ ಇದೆ, ಅದನ್ನು ಹೊಂದಿಸಿ ಬರೆಯೋದಕ್ಕೆ ಹೇಳ್ತಾರೆ ಕ್ವಶನ್. ಹಾಗಾಗಿ ನಾನು ಮ್ಯಾಪನ್ನು ನೋಡಿ ಅಂತ ಪದೇ ಹೇಳ್ತಾ ಇರ್ತೀನಿ. ಸೊ ಇಲ್ಲಿ ನೋಡೋಣ. ಹಂಗಿದ್ರೆ ಹೊಕೇರಾ ವೆಟ್ಲ್ಯಾಂಡ್ ಕೊಟ್ಟಿರುವಂಥ ರಾಜ್ಯ ಪಂಜಾಬ್. ಸೆಕೆಂಡ್, ರೇಣುಕಾ ವೆಟ್ಲ್ಯಾಂಡ್ ಹಿಮಾಚಲ್ ಪ್ರದೇಶ. ಥರ್ಡ್ಗೆ ರುದ್ರಸಾಗರ್ ತ್ರಿಪುರ. ಲಾಸ್ಟ್ಗೆ ಸಸ್ತಮಕೊಟ್ಟ ತಮಿಳುನಾಡು. 4 ಕೊಟ್ಟಿದ್ದಾರೆ. ಹೌ ಮೆನಿ ಪೇರ್ಸ್ ಗಿವನ್ ಅಬೋ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. 2022 ಪ್ರಿಲಿಮ್ಸ್ UPSC ಕೇಳಿರುವಂಥ ಕ್ವಶನ್. ಹೊಕೇರಾ ವೆಟ್ಲ್ಯಾಂಡ್ ಯಾವ ರಾಜ್ಯದಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ ಅಂದರೆ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇಲ್ಲಿ ಎಲಿಮಿನೇಟ್ ಮಾಡೋಕ್ಕೂ ಆಗಲ್ಲ. ಬಟ್ ರೇಣುಕಾ ವೆಟ್ಲ್ಯಾಂಡ್ ಹಿಮಾಚಲ ಪ್ರದೇಶ ಗೊತ್ತಿರೋದು ತುಂಬ ಜನಕ್ಕೆ ಗೊತ್ತಿರುತ್ತೆ. ರುದ್ರಸಾಗರ್ ತ್ರಿಪುರ ತುಂಬ ಜನಕ್ಕೆ ಗೊತ್ತಿರುತ್ತೆ. 2 ಕರೆಕ್ಟ್ ಅಂತಾದ್ರೂ ಗೊತ್ತಾಯ್ತಾ? ಪಕ್ಕ 2 ಕರೆಕ್ಟ್ ಅಂತ ಗೊತ್ತಾಯ್ತಾ? ಸೊ ಓನ್ಲಿ 1 ಪೇರ್ ಆನ್ಸರ್ ಅನ್ನುವಂಥದ್ದು ತಪ್ಪು. ಓನ್ಲಿ 1 ಪೇರ್ ಆನ್ಸರ್ ಅನ್ನುವಂಥದ್ದು ತಪ್ಪು. ಮಿಕ್ಕಿದ 2 ನಮ್ಗೆ ಗೊತ್ತಿಲ್ಲ. ಮಿಕ್ಕಿದ 2 ನಮಗೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ 2 ಪೇರ್ ಗೊತ್ತು ಅಂತ ಗೊತ್ತು. ಅಟ್ಲೀಸ್ಟ್ 2 ಪೇರ್ ಆನ್ಸರ್ ಆಗಿರ್ಬೋದು ಅಂತ ಗೊತ್ತು. ನೋಡೋಣ. ಹೊಕೇರಾ ವೆಟ್ಲ್ಯಾಂಡ್ ಇದು ಪಂಜಾಬ್ದಲ್ಲಿ ಇಲ್ಲ. ಹೊಕೇರಾ ವೆಟ್ಲ್ಯಾಂಡು ಜಮ್ಮು ಕಾಶ್ಮೀರದಲ್ಲಿ ಇದೆ. ಸೊ
ಇದು ಅಲ್ಲ. ನೆಕ್ಸ್ಟ್ ಸಸ್ತಮ ಕೊಟ್ಟ, ಉಡೈ, ಗಿಡೈ, ತಡೈ, ಅಡೈ, ಈ ಥರ ಐ ಬಂದರೆ ಅದು ತಮಿಳುನಾಡು. ಕೊಟ್ಟ, ಇಟ್ಟ, ಪಿಟ್ಟ ಈ ಥರ ಬಂದರೆ ಅವು ಕೇರಳ. ಮೋಸ್ಟ್ ಆಫ್ ದಿ ಟೈಮ್ ಇವೆಲ್ಲ ಒಂದಿಷ್ಟು ಗೊತ್ತಿರುವಂಥ ವಿಷಯಗಳು. ಕೊಟ್ಟ ಅಂತ ಇದೆ, ನಾನಾಗಿದ್ರೆ ಇದು ಕೊಟ್ಟ, ಈ ಥರ ಅಟ್ಟ ಕೊಟ್ಟ ಅಂತ ಇದೆ, ಇದು ಕೇರಳ ಅಂತ ಅನ್ಕೋತಿದ್ದೆ. ಇವೆರಡು ತಪ್ಪು. ಹಾಗಾಗಿ ಓನ್ಲಿ 2 ಪೇಸ್ ಆರ್ ಕರೆಕ್ಟ್. ಇದಕ್ಕೆ ಆನ್ಸರು. ಇನ್ನೊಂದಾಗಲೇ ಹೇಳಿದ್ದೀನಿ ನಿಮಗೆ, ವೆಟ್ಲ್ಯಾಂಡ್ಸ್ ಕಾರ್ಯಗಳ ಬಗ್ಗೆ ಹೇಳ್ತಾ ಇದ್ದೆ, ಫಂಕ್ಷನ್ಸ್ ಆಫ್ ವೆಟ್ಲ್ಯಾಂಡ್ ಹೇಳುವಾಗ. ಇದು ಯಾಕೆ ಇಂಪಾರ್ಟೆಂಟು ಲಾಸ್ಟಿಗೆ ಹೇಳ್ತೀನಿ ನಿಮಗೆ ಒಂದು ಕ್ವಶನ್ ತೊಗೊಂಡು ಅಂತ. ಸರಿ, ನೋಡೋಣ. ಇಫ್ ರೈನ್ ಫಾರೆಸ್ಟ್ಸ್ ಆ್ಯಂಡ್ ಟ್ರಾಪಿಕಲ್ ಫಾರೆಸ್ಟ್ಸ್ ಆರ್ ದಿ ಲಂಗ್ಸ್ ಆಫ್ ದಿ ಅರ್ತ್, ರೈನ್ ಫಾರೆಸ್ಟ್ಸ್ ಆ್ಯಂಡ್ ಟ್ರಾಪಿಕಲ್ ಫಾರೆಸ್ಟ್ಸ್ ಆರ್ ದಿ ಲಂಗ್ಸ್ ಆಫ್ ದಿ ಅರ್ತ್, ದೆನ್ ಶ್ಯೂರ್ಲಿ ವೆಟ್ಲ್ಯಾಂಡ್ ಫಂಕ್ಷನ್ ಆಸ್ ಇಟ್ ಕಿಡ್ನೀಸ್. ಸೊ ರೈನ್ ಫಾರೆಸ್ಟು, ಟ್ರಾಪಿಕಲ್ ಫಾರೆಸ್ಟ್ ಅಂದರೆ ಅಮೆಜಾನ್ ಫಾರೆಸ್ಟು ಇಂಥವೆಲ್ಲ ಇದಾವಲ್ಲ, ಅವುಗಳೆಲ್ಲ ಲಂಗ್ಸ್ ಆಫ್ ದಿ ಅರ್ತ್, ಭೂಮಿಯ ಶ್ವಾಸಕೋಶಗಳಂತೆ. ಹಾಗೆ ವೆಟ್ಲ್ಯಾಂಡ್ಗಳು ಅಂದರೆ ಜೋಗು ಪ್ರದೇಶಗಳು ಆ ಭೂಮಿಯ ಕಿಡ್ನಿ ಅಂತೆ. ಯಾಕೆ ಅಂತ ಕೇಳಿದರೆ ಕ್ವಶನ್. ನಿಮಗೆ ಇದಕ್ಕಿಂತ ಮುಂಚೆ ಗೊತ್ತಿರಲಿ, ಲಂಗ್ಸ್ ಏನು ಕೆಲಸ ಮಾಡ್ತವೆ, ಶ್ವಾಸಕೋಶಗಳು ಏನು ಕೆಲಸ ಮಾಡ್ತವೆ, ಕಿಡ್ನಿ ಏನು ಕೆಲಸ ಮಾಡ್ತವೆ ಅಂತ ನಮಗೆ ಗೊತ್ತಿರಬೇಕು. ಕ್ವಶನ್ ಕೇಳಿದ್ದೆ ಅವಾಗ 2022 ಫಿಲ್ಮ್ಸಲ್ಲಿ. ನೋಡೋಣ, ಲಂಗ್ಸ್ ಏನು ಕೆಲಸ ಮಾಡ್ತವೆ, ಇಂಗಾಲದ ಡೈಆಕ್ಸೈಡು, ಆಮ್ಲಜನಕ, ಓಕೆ, ನಮ್ಮ ಉಸಿರಾಟಕ್ಕೆ ಏನೇ ಸಹಾಯ ಬೇಕೋ ಮಾಡ್ತವೆ. ಸೊ ಈ ಫಾರೆಸ್ಟ್ಗಳು ಇರೋದ್ರಿಂದ ಇಂಗಾಲದ ಡೈಆಕ್ಸೈಡ್ ಅಂತ ತಗೋತವೆ, ಆಮ್ಲಜನಕ ಬಿಡ್ತವೆ, ಅಂದರೆ ಪ್ಯೂರ್ ಏರನ್ನು ನಮಗೆ ಕೊಡ್ತವೆ. ಹಾಗಾಗಿ ಇವುಗಳು ಲಂಗ್ಸ್. ವೆಟ್ಲ್ಯಾಂಡ್ ಕಿಡ್ನಿಗಳು, ಕಿಡ್ನಿ ಏನು ಕೆಲಸ ಮಾಡುತ್ತೆ, ಇಟ್ ಫಂಕ್ಷನ್ಸ್ ಆಸ್ ಪ್ಯೂರಿಫೈಯರ್, ಪ್ಯೂರಿಫೈ ಮಾಡುತ್ತೆ ದೇಹದಲ್ಲಿ. ಸೊ ಏನು ಪ್ಯೂರಿಫೈ ಮಾಡುತ್ತೆ ಹಂಗಾರೆ ವೆಟ್ಲ್ಯಾಂಡು ಅನ್ನುವಂಥದ್ದು, ಹೆವಿ ಮೆಟಲ್ಸ್, ನೀರಿನಲ್ಲಿ ಹೆವಿ ಮೆಟಲ್ಸ್ ಇರ್ತವೆ, ಅದನ್ನು ಇವು ಪ್ಯೂರಿಫೈ ಮಾಡ್ತವೆ. ಹಾಗಾಗಿ ಇದಕ್ಕೆ ಕಿಡ್ನಿ ಅಂತ ಕರೀತಾರೆ ವೆಟ್ಲ್ಯಾಂಡ್ಗಳಿಗೆ. ಸೊ ವಾಟರ್ ಸೈಕಲ್ ಇನ್ ವೆಟ್ಲ್ಯಾಂಡ್ ಇನ್ವಾಲ್ವ್ಸ್ ಸರ್ಫೇಸ್ ರನ್ ಆಫ್ ಸಬ್ಸಾಯಿಲ್ ಪರ್ಕುಲೇಷನ್. ರನ್ ಆಫ್ ಆಗೋದಕ್ಕೂ ಪ್ಯೂರಿಫೈ ಮಾಡೋದಕ್ಕೂ ಸಮಸ್ಯೆ ಏನಿದೆ, ರನ್ ಆಫ್ ಆದರೆ ಏನು ಮಣ್ಣು ಕುಚ್ಕೊಂಡು ಹೋಗುತ್ತೆ, ಏನೂ ಯೂಸ್ ಆಗುವಂಥದ್ದಿಲ್ಲ. ಸೊ ಇದು ಆನ್ಸರ್ ಅಲ್ಲ. ಅಲ್ಗೆ ಫಾರ್ಮ್ ದ ನ್ಯೂಟ್ರಿಯೆಂಟ್ ಬೇಸ್ ಅಪಾನ್ ವಿಚ್ ಫಿಶ್ ಬದುಕ್ತವೆ, ಅದು ಬದುಕ್ತವೆ, ಇದಕ್ಕೆ ಬರುತ್ತೆ. ನಮಗೂ ಗೊತ್ತಿರೋ ವಿಷಯನೇ ವೆಟ್ಲ್ಯಾಂಡಲ್ಲಿ. ಬಟ್ ಅದು ಬದುಕೋದಕ್ಕೋಸ್ಕರ ಕೇಳಿಲ್ಲ, ಕಿಡ್ನಿ ಕೆಲಸ ಏನು ಮಾಡುತ್ತೆ ಅನ್ನೋದ್ರ ಮೇಲೆ ಕೇಳಿದ್ದಾರೆ. ಏನು ಕಿಡ್ನಿ ಕೆಲಸ ಮಾಡ್ತಿತ್ತಲ್ಲ, ಆ ಕೆಲಸವನ್ನು ಈ ವೆಟ್ಲ್ಯಾಂಡ್ ಮಾಡ್ತೇವೆ. ಹಾಗಾದ್ರೆ ಇದು ಯಾವ ಕೆಲಸ ಅಂತ ಕೇಳಿದ್ದಾರೆ. ಅದು ಬದುಕೋ ಅಷ್ಟೇ ಕೆಲಸ ಅಲ್ಲ, ಪ್ಯೂರಿಫೈ ಮಾಡುವಂಥ ಕೆಲಸ. ವೆಟ್ಲ್ಯಾಂಡ್ ಪ್ಲೇ ವೈಟಲ್ ರೋಲ್ ಇನ್ ಮೇಂಟೈನಿಂಗ್ ಸೆಡಿಮೆಂಟೇಷನ್ ಬ್ಯಾಲೆನ್ಸ್. ಹೌದು, ಎಸ್ ನೋ ಅಂತ ಹೇಳಲ್ಲ, ಬಟ್ ಕಿಡ್ನಿ ಮಾಡೋ ಕೆಲಸ ಅದು ಅಲ್ಲ, ಸೆಡಿಮೆಂಟೇಷನ್ ಬ್ಯಾಲೆನ್ಸ್ ಮಾಡುವಂಥ ಕೆಲಸ ಅದರದಲ್ಲ. ಸೊ ಇದು ಅಲ್ಲ. ಲಾಸ್ಟ್ ಆಪ್ಷನ್, ಅಕ್ವಾಟಿಕ್ ಪ್ಲಾಂಟ್ಸ್ ಅಬ್ಸರ್ವ್ ಹೆವಿ ಮೆಟಲ್ಸ್ ಆ್ಯಂಡ್ ಎಕ್ಸೆಸ್ ನ್ಯೂಟ್ರಿಯೆಂಟ್ಸ್. ಎಕ್ಸೆಸ್ ನ್ಯೂಟ್ರಿಯೆಂಟನ್ನು ಅಬ್ಸರ್ವ್ ಮಾಡ್ಕೊಂಡ್ರೆ ಏನಾಯಿತು, ಯೂಟ್ರೋಫಿಕೇಶನನ್ನು ಸ್ಟಾಪ್ ಮಾಡ್ದಂಗೆ ಆಯಿತು. ಹೌದಲ್ಲ, ಎಕ್ಸೆಸ್ ನ್ಯೂಟ್ರಿಯೆಂಟನ್ನು ಅಬ್ಸರ್ವ್ ಮಾಡ್ಕೊಂಡಿದ್ದಕ್ಕೆ ಯೂಟ್ರೋಫಿಕೇಶನ್ ಸ್ಟಾಪ್ ಮಾಡ್ದಂಗೆ ಆಯಿತು, ಕಡಿಮೆ ಮಾಡ್ದಂಗೆ ಆಯಿತು. ಓಕೆ, ನೆಕ್ಸ್ಟ್ ಹೆವಿ ಮೆಟಲ್ಗಳನ್ನು ಅಬ್ಸರ್ವ್ ಮಾಡ್ಕೊಳ್ತಾವಂತೆ. ಹೆವಿ ಮೆಟಲ್ಗಳನ್ನು ಅಬ್ಸರ್ವ್ ಮಾಡ್ಕೊಳ್ತಾವಂತೆ. ಸೊ ಹೆವಿ ಮೆಟಲ್ಗಳು ಆರೋಗ್ಯಕ್ಕೆ ಹಾನಿಕಾರಕ ಮನುಷ್ಯನ ದೇಹದೊಳಗೆ ಬಂದರೆ. ಸೊ ಇವೆರಡನ್ನೂ ಕಡಿಮೆ ಮಾಡ್ಕೊಳ್ತವೆ ಅಂದರೆ ಇಟ್ಸ್ ಅ ಪ್ರೊಸೆಸ್ ಆಫ್ ಫಂಕ್ಷನ್ ಆಫ್ ಪ್ಯೂರಿಫಿಕೇಶನ್. ಸೊ ಇದು ಅದಕ್ಕೆ ಆನ್ಸರ್ ಆಗಿರುತ್ತದೆ. ಸೊ ಈ ಕ್ವಶನ್ಗೆ ಆನ್ಸರ್ ಮಾಡಬೇಕಾಗಿದ್ರೆ ನಮಗೆ ಫಸ್ಟ್ ಕಿಡ್ನಿ ಅಂದರೆ ಏನು, ಅದು ಕೆಲಸ ಏನು ಅಂತ ಗೊತ್ತಿರಬೇಕಾಗಿತ್ತು. ಈ ಥರ ನಮಗೆ ಡೈರೆಕ್ಟ್ ಕ್ವಶನ್ಗಳು ಬರಲ್ಲ, ಅಪ್ಲೈಡ್ ಕ್ವಶನ್ಗಳನ್ನು ತಲೆ ಓಡಿಸಿ ಆನ್ಸರ್ ಮಾಡಬೇಕಾಗಿರುತ್ತೆ. ಇಷ್ಟು ವೆಟ್ಲ್ಯಾಂಡ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾಗಿತ್ತು. ಓಕೆ, ಹೋಪ್ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಮುಂದೆ ನೋಡೋಣ. ನಿಮಗೆ ಇಷ್ಟೊತ್ತು ಹೇಳಿದ್ರಲ್ಲಿ ಏನೇ ಡೌಟ್ ಇದ್ರೂ ಕೂಡ ಮುಕ್ತವಾಗಿ ಕಮೆಂಟ್ ಸೆಕ್ಷನ್ ಆನ್ ಇರುತ್ತೆ. ಮುಕ್ತವಾಗಿ ನೀವು ಕ್ವಶನನ್ನು ರೈಸ್ ಮಾಡಿ. ನಾನು ಏನಾದರೂ ತಪ್ಪು ಮಾಡಿದರೆ ಅದನ್ನು ಎತ್ತಿ ಹೇಳಿ, ನಾನು ಅದನ್ನು ತಿದ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನೀಟಾಗಿ ಮಾಡೋಣ. ನಿಮ್ಗೇನಾದರೂ ಡೌಟ್ ಬಂದಿದ್ರೆ, ಇದರೊಳಗೆ ಇದು ಅರ್ಥ ಆಗಿಲ್ಲ ಅನ್ನೋದಿದ್ರೆ ಓಪನ್ ಆಗಿ ಕ್ವಶನ್ ಹಾಕಿ, ನಾನೇ ರಿಪ್ಲೈ ಮಾಡ್ತೀನಿ. ಓಕೆ, ಕ್ರಿಯೇಟಿವ್ ಅವ್ರಿಗೆ ಕಾಲ್ ಮಾಡಿ, ಅವರು ನನ್ನ ಕಾಂಟ್ಯಾಕ್ಟ್ ಮಾತಾಡೋಣ. ವಿದ್ಯಾರ್ಥಿಗಳ ಹಿತದೃಷ್ಟಿಯೇ ನಮ್ಮ ಜವಾಬ್ದಾರಿ. ಸೊ ತಮಗೇನೇ ಡೌಟ್ ಇದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ. ಒಂದು ವೇಳೆ ನಿಮಗೆ ಈ ಕ್ಲಾಸ್ ಇಷ್ಟವಾಗಿದ್ದಲ್ಲಿ ಇಲ್ಲಿ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ಅಭಿಪ್ರಾಯಗಳು ಇನ್ನೊಂದೇನೆಂದರೆ, ಗುರುಗಳಾದವ್ರಿಗೆ, ಟೀಚರ್ ಆದವ್ರಿಗೆ, ಒಬ್ಬ ಶಿಕ್ಷಕನಿಗೆ ಆ ಪಾಠವನ್ನು ಕೇಳಿದವರು ಹೇಳುವಂಥ ಒಂದು ಅಭಿಪ್ರಾಯ ಅವ್ರಿಗೆ ಅರ್ಥವಾಗಿದೆ ಅಂತ ಗೊತ್ತಾದರೆ ಅಲ್ಲಿ ಸಿಗುವಂಥ ಖುಷಿ ಅದಕ್ಕಿಂತ ಮತ್ತೊಂದು ಯಾವುದೂ ಇಲ್ಲ. ಹಾಗಾಗಿ ಇದಕ್ಕಿಂತ ದೊಡ್ಡ ಹುಡುಗರೆ ನಮಗೆ ಬೇರೆ ಯಾವುದು ಬೇಕಾಗಿರಲ್ಲ. ಸೊ ಬೀಯಿಂಗ್ ಎ ಟೀಚರ್, ನಿಮ್ಮ ಅಪ್ರಿಸಿಯೇಷನ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೊಂದು ವೇಳೆ ಈ ಕ್ಲಾಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಾನು ಕ್ರಿಯೇಟಿವ್ಲಿ ಎನ್ವೈರ್ಮೆಂಟ್ ಪಾಠ ಮಾಡ್ತೀನಿ, ಪರಿಸರ ಪರಿಚಯ ಅಂತ ಒಂದು ಬ್ಯಾಚ್ ನಡೀತಾ ಇದೆ. ಈಗ ನೆಕ್ಸ್ಟ್ ಬ್ಯಾಚ್ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಸೊ ಯಾರಿಗಾದರೂ ಜಾಯ್ನ್ ಆಗಬೇಕು ಅಂತ ಇದ್ದರೆ
ಕ್ಲಾಸನ್ನು ಡೀಟೇಲಾಗಿ ಈ ಥರ ಅರ್ಥ ಮಾಡ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ಜಾಯ್ನ್ ಆಗ್ಬೋದು. ಸೊ ಮತ್ತೆ ಸಿಗೋಣ ಹೊಸ ಕಾನ್ಸೆಪ್ಟ್ನೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು. ಓದ್ತಾ ಇರಿ, ರಿವಿಷನ್ ಮಾಡ್ತಾ ಇರಿ, ಈ ಥರ ಹೇಳಿದ್ದನ್ನೆಲ್ಲ ಅಪ್ಡೇಟ್ ಮಾಡಿ, ಹೋಮ್ವರ್ಕ್ ಮಾಡಿ, ಓಕೆ ಗೂಗಲ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಳ್ತಾ ಇರಿ. ಆನ್ಸರ್ ಸೀಟ್ಸ್ ಹಂಗೆ ಆ್ಯಡ್ ಆಗ್ತಾ ಹೋಗ್ತಾ ಇರ್ತವೆ. ಮತ್ತೆ ಸಿಗೋಣ. ಎಲ್ರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.